ಕಮಲಗಳಿಗೆ ನಮಿಸಿ ಬೇಡಿಕೊಳ್ಳುವೆ ದೇವನೇ. ಚರಣ ಕಮಲಗಳಿಗೆ ನಮಿಸಿ ಬೇಡಿಕೊಳ್ಳುವೆ ದೇವನೇ. ಕರುಣಿಸಯ್ಯ ದೀನಬಂಧು, ಕರುಣಿಸಯ್ಯ ದೀನಬಂಧು, ಜೀವಕೋಟಿ ಕಾವನೇ. ಚರಣ ಕಮಲಗಳಿಗೆ ನಮಿಸಿ ಬೇಡಿಕೊಳ್ಳುವೆ ದೇವನೇ. ನಿನ್ನ ನಾಮ ಸ್ಮರಣೆಯನ್ನು ಮರೆಯದಂತೆ ಕರುಣಿಸು. ನಿನ್ನ ನಾಮ ಸ್ಮರಣೆಯನ್ನು ಮರೆಯದಂತೆ ಕರುಣಿಸು. ಕಷ್ಟ ಸಮಯದಲ್ಲಿ ಕೈಯ ಬಿಡದೆ ಪಾರುಗಾಣಿಸು. ಕಷ್ಟ ಸಮಯದಲ್ಲಿ ಕೈಯ ಬಿಡದೆ ಪಾರುಗಾಣಿಸು. ಕರ್ತನಿನ್ನ ಕೃಪೆಯು ಒಂದೇ, ಕರ್ತನಿನ್ನ ಕೃಪೆಯು ಒಂದೇ ಸಕಲ ಸುಖದ ಸಾಧನ. ಕರುಣಿಸಯ್ಯ ದೀನಬಂಧು, ಕರುಣಿಸಯ್ಯ ದೀನಬಂಧು, ಜೀವಕೋಟಿ ಕಾವನೇ. ಚರಣ ಕಮಲ, ಚರಣ ಕಮಲ, ಚರಣ ಕಮಲಗಳಿಗೆ ನಮಿಸಿ ಬೇಡಿಕೊಳ್ಳುವೆ ದೇವನೇ. ವ್ಯಾಖ್ಯಾನ ಕಾರ್ಯಕ್ರಮವನ್ನು ದೀಪ ಬೆಳಗುವ ಮೂಲಕ ಉದ್ಘಾಟಿಸಬೇಕು ಅಂತ ಹೇಳಿ ಶ್ರೀಮತಿ ವಿನುತಾ ರಜತ್ಗೌಡ ಮತ್ತು ಸಭೆಯಲ್ಲಿರುವಂಥ ಎಲ್ಲರನ್ನು ಕೇಳಿಕೊಳ್ತಾ ಇದ್ದೇನೆ. ಜನಾರ್ದನಾಯ ಸ್ವಾಮಿ ಅವರ ಪಾದ ನೆರಳಿನಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮಕ್ಕೆ ಮೊನ್ನೆ ಆದಿತ್ಯವರದಿಂದ ಕೂಡ ನಡೀತಾ ಉಂಟು. ನಮಗೆ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ ಎಲ್ಲ ಗುರು ಹಿರಿಯರಿಗೆ ಹಾಗೂ ನನ್ನ ಮೆಚ್ಚಿನ ಮೇಧಾ ಮೇಡಮ್ ಹಾಗೂ ರಾಮಕೃಷ್ಣ ಸರ್ ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳುತ್ತಾ, ಈ ಕಾರ್ಯಕ್ರಮ ಇನ್ನು ಮುಂದೆ ಮನೆ ಮನೆ ಪ್ರಸಾರ ಆಗಿ ಎಲ್ಲರಿಗೂ ಗಮಕ ಅನ್ನುವ ಕಲೆ ಇನ್ನಷ್ಟು ಜನರಿಗೆ ಪ್ರಚಾರ ಆಗಲಿ, ಆ ಒಂದು ಕೈಂಕರ್ಯದಲ್ಲಿ ನಾನು ಕೂಡ ಪಾಲ್ಗೊಳ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಶುಭವನ್ನು ಹಾರೈಸ್ತಾ ನನ್ನ ಮಾತು ಮುಗಿಸ್ತೇನೆ. ಶ್ರೀಯುತ ಟಿ ಕೃಷ್ಣಮೂರ್ತಿ ಅವರನ್ನು ಈ ಸಂದರ್ಭದಲ್ಲಿ ಸಮಾರೋಪದ ನುಡಿಗಳನ್ನು ಆಡಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೀನಿ. ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ನಾನು ಬಯಸ್ತೇನೆ. ನಿಮ್ಮ ಪ್ರಯತ್ನ ಹೀಗೆ ಮುಂದುವರಿಯಲಿ. ಒಂದೇ ಆರೋಪ ತೊಂದರೆ ಏನಪ್ಪ, ಸಮಾರೋಪದಲ್ಲಿ ಸಮಾರೋಪ ಅಂತಂದರೆ ಸಮ ಆರೋಪ ಮಾಡುವಂಥದ್ದು ಅಂತ ಹೇಳ್ಬಿಟ್ಟು ಸಮ ಆರೋಪ, ಆದರೆ ಹೆಚ್ಚು ಹೊತ್ತು ಮಾತಾಡಬಾರ್ದು. ಆರೋಪ ಯಾರ ಬಗ್ಗೆಪ್ಪ ಅಂತಂದರೆ ಸಂಘಟಕರ ಬಗ್ಗೆ ಇಲ್ಲ. ಇನ್ವಿಟೇಷನ್ ನನ್ನ ಕೈಯಲ್ಲದೆ ಬಹಳ ಚಂದವಾಗಿ ತಾವು ಈ ಇನ್ವಿಟೇಷನನ್ನು ಮಾಡಿದ್ದೀರಿ. ಬಹಳ ಚಂದವಾಗಿ ಕಲರ್ಫುಲ್ ಆಗಿ ಅಧಿಕ ಗಮಕ ಸಪ್ತಾಹ ಅಂತೇಳಿ ಹಾಕಿಬಿಟ್ಟು ನಿಂದಾ ಸ್ತುತಿಗಳನ್ನು ಹಾಕಿಬಿಟ್ಟು ಬೇರೆ ಬೇರೆಯವರಿಗೆಲ್ಲ ಹರಿನಿಂದೆ ಇತ್ಯಾದಿ ಎಲ್ಲವೂ ಕೂಡ ಇದೆ. ಅದನ್ನೆಲ್ಲ ಹಾಕಿಬಿಟ್ಟು ಬಹಳ ಚಂದವಾಗಿ ಅದರ ಜೊತೆಗೆ ಮಂಕುತಿಮ್ಮನ ಕಗ್ಗ ಇತ್ತೀಚಿನದ್ದನ್ನು ಕೂಡ ಗಮಕದಲ್ಲಿ ಸೇರಿಸಬಹುದು ಅನ್ನೋದನ್ನು ತಾವು ತೋರಿಸಿಕೊಟ್ಟಿದ್ದೀರಾ. ಬಹಳ ಚಂದವಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀರಾ. ಆರೋಪ ಯಾರ ಬಗ್ಗೆಪ್ಪ ಅಂತಂದರೆ ಕಾರ್ಯಕ್ರಮಕ್ಕೆ ಬರಬೇಕಾದಂತಹ ಪ್ರೇಕ್ಷಕ ವರ್ಗದವರ ಸಂಖ್ಯೆ ಬಹಳ ಇದೆ. ಪ್ರೇಕ್ಷಕರಿಗೆ ಏನಾಗಿದೆ, ಯಾಕೆ ಪ್ರೇಕ್ಷಕರು ಬರುವುದಿಲ್ಲ, ಬರಬಹುದಿತ್ತಲ್ಲ ಅನ್ನುವಂಥದ್ದೇ ಆರೋಪ ನನಗೆ. ಇಷ್ಟು ಪ್ರಯತ್ನ ಪಡುವಾಗ ಈ ಕಾರ್ಯಕ್ರಮ ಅಂತಲ್ಲ, ಯಾವುದೇ ಕಾರ್ಯಕ್ರಮವನ್ನು ಸಂಘಟನೆ ಮಾಡುವಾಗ ಕುರ್ಚಿಯದ್ದು ಸಮಸ್ಯೆ ಇಲ್ಲ, ಸ್ಥಳದ್ದು ಸಮಸ್ಯೆ ಇಲ್ಲ, ಕಾರ್ಯಕ್ರಮ ನಡೆಸಿಕೊಡುವವರನ್ನು ಕರೆಯುವಂತಹ ಸಮಸ್ಯೆ ಇಲ್ಲ. ಆದರೆ ಬುಕ್ಕು ಅಂತ ಹೇಳಿ ಆಗುವಂಥದ್ದು ಪ್ರೇಕ್ಷಕರು ಬರ್ತಾರೋ ಇಲ್ವೋ ಅಷ್ಟ. ಅದಕ್ಕೆ ಅಧಿಕ ಮಾಸ ಅನ್ನುವಂತಹ ಒಂದು ಮೆರುಗಿದೆ. ಇವನ್ನೆಲ್ಲವನ್ನು ಸೇರಿಸಿ ಒಂದು
ಹಾಡನ್ನು ನಾನು ಹಾಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೇನೆ. ವರಪುರಾಣದ ಕಾವ್ಯ ಸರವ ವರ ಪುರಾಣದ ಕಾವ್ಯ ಸರವ ಅರಿವ ಕಲೆ ಗಮಕಾಭಿಯಾನವು ಕಾವ್ಯ ಸಾರವ ಅರಿವ ಕಲೆ ಗಮಕಾಭಿಯಾನವು ಕರಣತ್ರಯ ಭಕ್ತಿಯ ಪರಿಕ್ರಮ ಗಮಕಾಭಿಯಾನವು ಕರಣತ್ರಯ ಭಕ್ತಿಯ ಪರಿಕ್ರಮ ಅಧಿಕ ಮಾಸದಲ್ಲಿ ಭಕ್ತಿಯ ಪರಿಕ್ರಮ ಅಧಿಕ ಮಾಸದಲ್ಲಿ ಪರಿಣಮಿತ ವಾಚನದ ಪ್ರವಚನದ ಅದಕ್ಕಿಂತ ಪರಮಹಿತ ವಾಚನದ ಪ್ರವಚನದ ಎರಗದಲ್ಲಿ ಸಂಘಟಿತ ಕಾರ್ಯವ ವಾಚನ ಪ್ರವಚನದೆರಗದಲ್ಲಿ ಅರ್ಪಿಸಿದ ಕಾವ್ಯಸಾರವ ಪರಿಗ್ರಹಿಸಿ ರಕ್ಷಿಸಲಿ ಸರೋವರ ಜನಾರ್ದನ ಸ್ವಾಮಿ ವಾಚನದ ಪ್ರವಚನದ ಎರಕದೊಳಗರ್ಪಿಸಿದ ಕಾವ್ಯವ ಪರಿಗ್ರಹಿಸಿ ರಕ್ಷಿಸಲಿ ಸರೋವರ ಜನಾರ್ದನ ಸ್ವಾಮಿ ಜನಾರ್ದನ ಸ್ವಾಮಿ ಗಮಕಾಭಿಯಾನದಿ ಪಾಲ್ಗೊಂಡ ಸರೋವರ ರಕ್ಷಿಸಲಿ ಜನಾರ್ದನ ಸ್ವಾಮಿ ವಿಘ್ನಧ್ವಾಂತ ನಿವಾರಣೈಕತರಣಿರ್ವಿಘ್ನಾಟವೀ ಹವ್ಯವಾ ವಿಘ್ನವ್ಯಾಲಕುಲ ಪ್ರಮತ್ತ ಗರುಡೋ ವಿಘ್ನೇಭ ಪಂಚಾನನಾಯ ವಿಘ್ನೋತ್ತುಂಗಗಿರಿ ಪ್ರಭೇದನ ಪವಿರ್ವಿಘ್ನಾಬ್ಧಿ ಕುಂಭೋದ್ಭವ ವಿಘ್ನೌಘಾಬ್ರಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾತು ಮಾಂ ವಿಘ್ನೇಶ್ವರ ಪಾತು ಮಾಂ. ಯದಿಂದ್ರಿಯಾಣಾಂ ವಿಷಯತ್ವಮೇತಿ ಲೋಕೇಶು ಯತ್ತತ್ವಮತೀಂದ್ರಿಯಂಚ ಕೃತ್ಸ್ನಸ್ಯ ತಸ್ಯ ಪ್ರತಿಪತ್ತಿ ಹೇತುಃ ವಾಗ್ದೇವತಾ ಸಾ ಮಯಿ ಸನ್ನಿಧತ್ತಾಂ. ಸರ್ವಪಾಪಹರಂ ದೇವಂ ಉಚ್ಚಭೂತಿ ಜನಾರ್ದನಂ ಭಕ್ತಾಭೀಷ್ಟ ಪ್ರದಾತಾರಂ ವಂದೇ ಮುಕ್ತಿಪ್ರದಾಯಕಂ. ಉಜಿರೆಯ ಆರಾಧ್ಯ ದೇವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ಅಧಿಕ ಗಮಕ ಅಷ್ಟಾಹ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಕಾವ್ಯ ಪ್ರವೇಶವನ್ನು ಇನ್ನು ಮಾಡಬೇಕಷ್ಟೆ. ಅದರ ಪೀಠಿಕಾ ಭಾಗವಾಗಿ ಒಂದೆರಡು ಮೂರು ವಿಷಯಗಳನ್ನು ತಾವೆಲ್ಲರೂ ಬಲ್ಲವರಿದ್ದೀರಿ, ಆದರೂ ಕೂಡ ನಿಮ್ಮ ಜೊತೆಗೆ ಹಂಚಿಕೊಳ್ಳಬೇಕು. ಇದನ್ನು ಅಧಿಕ ಗಮಕ ಅಷ್ಟಾಹ ಅಂತ ಕರೆದಿದ್ದಾರೆ. ಎಲ್ಲ ಕಡೆಗಳಲ್ಲಿ ಸಪ್ತಾಹ ಕಾರ್ಯಕ್ರಮ ಅಂತ ನಾವು ಕೇಳಿದ್ದೇವೆ. ಮಂಗಳೂರು ಗಮಕ ಕಲಾ ಪರಿಷತ್ನವರು 3 ಕಡೆಯಲ್ಲಿ ಗಮಕ ಸಪ್ತಾಹವನ್ನು ಮಾಡಿದರು. ಭಾಗವತ ಸಪ್ತಾಹ, ರಾಮಾಯಣ ಸಪ್ತಾಹ, ಹೀಗೆ
ಅಹಹ ಅಂದರೆ ದಿನ ಅಂತ ಅರ್ಥ. 7 ದಿನದ ಕಾರ್ಯಕ್ರಮ, ಇಲ್ಲಿ ಆಗುವಾಗ 8 ದಿನದ ಕಾರ್ಯಕ್ರಮ, 7 ದಿನಕ್ಕಿಂತ ಒಂದು ಅಧಿಕ, ಅದರಿಂದ ಅಧಿಕ ಗಮಕ ಅಷ್ಟಾಹ ಅಂತ ಕರಿಬಹುದು. ಇನ್ನು ನಮಗೆಲ್ಲ ಗೊತ್ತಿರುವ ಹಾಗೆ ಅಧಿಕ ಮಾಸ, ಅಸಂಕ್ರಾಂತಿ ಮಾಸ ಅಧಿಮಾಸ ಪ್ರದಿಷ್ಟ ಅಂತ ಅದರ ಲಕ್ಷಣ ಇರೋದು. ಯಾವ ಚಾಂದ್ರ ಮಾಸದಲ್ಲಿ ಸಂಕ್ರಾಂತಿ ಬರುವುದಿಲ್ಲ ಆ ತಿಂಗಳನ್ನು, ಆ ಚಾಂದ್ರ ಮಾಸವನ್ನ ಅಧಿಕ ಮಾಸ ಅಂತ ಕರೆಯೋದು. ಚಾಂದ್ರ ಮಾಸಗಳು 13 ಈ ವರ್ಷ. ಈ ಜ್ಯೇಷ್ಠ ಮಾಸದಲ್ಲಿ ಸಂಕ್ರಾಂತಿ ಬರಲಿಲ್ಲ, ಆದ್ದರಿಂದ ಈ ಮಾಸವನ್ನ ಅಧಿಕ ಅಂತ. ಪಂಚಾಂಗ ನೋಡುವವರಿಗೆ ನಿಮಗೆ ಗೊತ್ತಿದ್ರೆ ಈ ಅಧಿಕ ಜ್ಯೇಷ್ಠ ಮಾಸ ಅಂತ ಯಾವುದು ಕರಿತೇವೆ, ಇದು ಪ್ರಾರಂಭವಾಗುವ ಶುಕ್ಲ ಪಕ್ಷದ ಪ್ರತಿಪತ್ತಿಥಿಯಿಂದ ನಾಳೆಗೆ ಅಮಾವಾಸ್ಯೆ ಅದು ಮುಕ್ತಾಯವಾಗ್ತದೆ. ಅಮಾವಾಸ್ಯೆ ಕೊನೆಗೊಳ್ಳುವವರೆಗೂ ಕೂಡ ಸಂಕ್ರಾಂತಿ ಬರಲಿಲ್ಲ. ಸಂಕ್ರಾಂತಿ ಅಂತಂದ್ರೆ ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಯನ್ನು ಪ್ರವೇಶಿಸುವುದು. ಸೌರಮಾನ, ಮೇಷ, ವೃಷಭ ಇತ್ಯಾದಿ ಮಾಸಗಳು ಅಂತಿದೆಲ್ಲ ಅದು ಬರಬೇಕು. ಅಂದರೆ ಯಾವ ಚಾಂದ್ರ ಮಾಸದಲ್ಲಿ, ಚೈತ್ರ ವೈಶಾಖಾದಿ ಮಾಸಗಳಲ್ಲಿ ಸಂಕ್ರಾಂತಿ ಬಂದರೆ ಅದು ಗ್ರಾಹ್ಯ, ಸಂಕ್ರಾಂತಿ ಬಾರದೇ ಇದ್ರೆ ಅದನ್ನು ಅಧಿಕ ಅಂತ ಕರಿತೇವೆ. ಅಪರೂಪಕ್ಕೊಮ್ಮೆ ಒಂದು ಚಾಂದ್ರ ಮಾಸದಲ್ಲಿ 2 ಸಂಕ್ರಾಂತಿ ಬರುತ್ತೆ, ಅದನ್ನು ಕ್ಷಯ ಮಾಸ ಅಂತ ನಾವು ಕರಿತೇವೆ. ಇದು ಈಗ ಅಧಿಕ ಮಾಸ. ನಾನು ಪುನಃ ಪಂಚಾಂಗದ ಉದಾಹರಣೆಯನ್ನು ಹೇಳಿದ್ದು, ನೀವು ಪಂಚಾಂಗ ನೋಡಿದರೆ, ಉಡುಪಿ ಶಾಸ್ತ್ರ ಸಿದ್ಧಕೃಷ್ಣ ಪಂಚಾಂಗ ನೋಡಿದರೆ ನಾಳೆ ಸಂಕ್ರಾಂತಿ ಅಂತ ಬರ್ಕೊಂಡುಂಟು. ನಾಳೆ ಅಮಾವಾಸ್ಯೆ ಮುಗಿದ ನಂತರ ಸಂಕ್ರಾಂತಿ ಬರ್ತದೆ. ಅದರಿಂದ ಅಮಾವಾಸ್ಯ ತಿಥಿ ಮುಗಿಯುವ ಒಳಗಡೆ ಸಂಕ್ರಾಂತಿ ಬಾರದೇ ಇದ್ದದ್ರಿಂದ ಇದು ಅಧಿಕ ಮಾಸ. ಅದರಿಂದ ಅಧಿಕ ಗಮಕ ಅಷ್ಟಾಹ ಅಂತ ಕಾರ್ಯಕ್ರಮವನ್ನು ನಾವಿಲ್ಲಿ ನಡೆಸಿಕೊಂಡು ಬಂದಿದ್ದೇವೆ. ಇನ್ನು ಅಷ್ಟಾಹದ ಬಗ್ಗೆ ಹೇಳಿದೆ, ನಾನು ಸಪ್ತಾಹದ ಬಗ್ಗೆ ಹೇಳಿದೆ. ಗಮಕ ಅಂದ್ರೆ ಏನು ಅಂತ ಪುನಃ ವ್ಯಾಖ್ಯಾನ ಬೇಕಾಗಿಲ್ಲ. ಒಮ್ಮೆ ಗೊತ್ತಿರುವುದನ್ನು ಅದರ ವಾಚನ ವ್ಯಾಖ್ಯಾನದ ಮುಖಾಂತರವೇ ನಾವು ತಿಳ್ಕೊಳ್ಬಹುದು ಅನ್ನುವ ದೃಷ್ಟಿಯಿಂದ ಅದನ್ನು ಹೇಳ್ತಾ ಇಲ್ಲ. ಇನ್ನು ಈ ವರ್ಷದ ಉಜಿರೆಯಲ್ಲಿ ನಡೆದಂತಹ ಈ ಗಮಕ ಅಷ್ಟಾಹಕ್ಕೆ ಮಾನ್ಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳೆಲ್ಲ ಸೇರಿ ಭಗವಂತನ ನಿಂದಾಸ್ತುತಿ ಅಂತ ಹೆಸರನ್ನು ಕೊಟ್ಟಿದ್ದಾರೆ. ಕೆಲವರಿಗೆ ಇದು ಏನಪ್ಪ ಇದು ನಿಂದಾಸ್ತುತಿ ಅಂತ ಸ್ವಲ್ಪ ಸಂಶಯ ಬಂದದ್ದುಂಟು. ರಾಮಕೃಷ್ಣ ಭಟ್ರು ಈಗ ಹೇಳಿದರು, ಸುರೇಶ್ ಕುದುರೆಂತಾಯರಿಗೆ ಮೊದಲೇ ಅವಕಾಶ ಕೊಡ್ತೇವೆ, ಆಮೇಲೆ ಶ್ರೀಧರ್ ಭಟ್ರು ಎಷ್ಟೊತ್ತು ಮಾತಾಡ್ತಾರೆ ಗೊತ್ತಿಲ್ಲ ಅಂತ. ಅದು ನಿಂದಾಸ್ತುತಿಯ ಸ್ತುತಿ ನಿಂದೆಯ ಅನ್ನೋದನ್ನು ನಾವೇ ಅರ್ಥ ಮಾಡ್ಕೊಂಡ್ರೆ ಆಯ್ತು. ಅದರಲ್ಲಿ ನಿಂದಾಸ್ತುತಿ ಅಂದರೆ ಏನು ಅಂತಂದ್ರೆ, ಅಲಂಕಾರಗಳಲ್ಲಿ ನಿಂದಾಸ್ತುತಿ ಅಲಂಕಾರ ಅಂತಿಲ್ಲ, ವ್ಯಾಜಸ್ತುತಿ ಅಲಂಕಾರ ಅಂತ ಒಂದು ಅಲಂಕಾರ ಇದೆ. ಉಕ್ತಿ ವ್ಯಾಜಸ್ತುತಿ ನಿಂದಾಸ್ತುತಿಭ್ಯಾಂ ಸ್ತುತಿ ನಿಂದಯೋಹೋ ಅಂತ ಲಕ್ಷಣ ಇರೋದು. ಒಬ್ಬ ವ್ಯಕ್ತಿಯನ್ನ ತೋರುವಾಗ ನಿಂದೆಯ ಹಾಗೆ ನಮ್ಮ ಮಾತು ತೋರ್ತದೆ, ಅದರ ಅಪಾತತಃ ಅದರ ಅರ್ಥ ಎನ್ನುವುದು ಅದು ಸ್ತುತಿಯಲ್ಲಿ ಪರ್ಯವಸಾನವಾದರೆ ನಿಂದಾಸ್ತುತಿ ಅಂತ ಅದನ್ನು ಕರೀತೇವೆ. ಇನ್ನು ಕೆಲವು ಸಲ ಸ್ತುತಿನಿಂದ ಎದುರಿನಲ್ಲಿ ಬಹಳ ಸ್ತುತಿ ಮಾಡ್ತಾರೆ, ಆ ಮಾತಿನ ತಾತ್ಪರ್ಯ ಏನು ಅಂದ್ರೆ ಅದು ನಿಂದೆಯಲ್ಲಿ ಅದು ಕೊನೆಗೊಳ್ಳುತ್ತದೆ ಅಂತ ಅರ್ಥ. ಹೀಗೆ ಸ್ತುತಿಯಿಂದ ನಿಂದೆ, ನಿಂದೆಯಿಂದ ಸ್ತುತಿ ದಿನನಿತ್ಯದ ವ್ಯವಹಾರದಲ್ಲಿ ಇದು ನಡೀತದೆ. ಮನೆಯಲ್ಲಿ ಹೆಂಡತಿ ಎಷ್ಟೋ ಸಲ ನಿಂದಾಸ್ತುತಿ ಮಾಡ್ತಾರೆ, ಸ್ತುತಿನಿಂದ ಮಾಡ್ತಾ ಇರ್ತಾರೆ. ಎಲ್ರಿಗೂ ಗೊತ್ತು ಇಂತಹದ್ದೆಲ್ಲ. ಹೆಂಡತಿ ಅಂತ ಮಾತ್ರ ಅಲ್ಲ, ಗಂಡನೂ ಇರಬಹುದು ಅದರಲ್ಲಿ. ಇದು ಲೋಕದಲ್ಲಿ ನಮಗೆ ನಿಂದಾಸ್ತುತಿ ಅಂದರೆ ಏನು ಅಂತ ಗೊತ್ತುಂಟು. ಆದರೆ ನಾವು ಆಯ್ಕೆ ಮಾಡಿಕೊಂಡಿರುವಂತಹದ್ದು ಬರೇ ಲೌಕಿಕವಲ್ಲ, ಭಗವಂತನ ನಿಂದೆಯನ್ನು ಮಾಡುವ ಮುಖಾಂತರ ಭಗವಂತನ ಸ್ತುತಿಯನ್ನು ಮಾಡಬೇಕು ಅಂತ. ಭಗವಂತನನ್ನ ಯಾವ ರೀತಿಯಲ್ಲಿಯೂ ನೀವು ಸ್ತುತಿ ಮಾಡಬಹುದು, ಭಗವಂತ ಸಂಪ್ರೀತನಾಗ್ತಾನೆ. ಅದಕ್ಕೆ ಒಂದು ಮಾರ್ಗ ನಿಂದಾಸ್ತುತಿ ಮಾರ್ಗ ಅಂತ. ನಾವು ಹೇಳುವಾಗ ಭಗವಂತನ ನಿಂದೆ ಮಾಡಿದ ಹಾಗೆ ತೋರ್ತದೆ ಆ ಶಬ್ದಾರ್ಥ ಎನ್ನುವುದು. ಆದರೆ ಅದರ ಒಟ್ಟು ಅರ್ಥ ಏನು ಅಂತಂದ್ರೆ ಅದು ಸ್ತುತಿಯಲ್ಲಿ ಪರ್ಯವಸಾನಗೊಳ್ಳುತ್ತದೆ. ಪೀಠಿಕೆ ಹೆಚ್ಚು ಮಾತನಾಡುವುದಿಲ್ಲ, ಆದರೆ ಅರ್ಥ ವಿಶದೀಕರಣ ಆಗುವ ದೃಷ್ಟಿಯಿಂದ ನಾನು ಹೇಳುದು.
ನಾವು ಆಡುವ ಮಾತುಗಳಲ್ಲಿ ಮಾತುಗಳನ್ನು ಅರ್ಥ ಮಾಡುವಾಗ 3 ರೀತಿಯಲ್ಲಿ ಅರ್ಥ ಮಾಡ್ತೇವೆ. ಒಂದು ಅಭಿಧಾ ಅಂತ ಒಂದು ವೃತ್ತಿಯಿಂದ ಒಂದು ಶಬ್ದಕ್ಕೆ ಅದೇ ಅರ್ಥವನ್ನು ಹೇಳುದು. ಈ ಶಬ್ದಕ್ಕೆ ಇದೇ ಅರ್ಥ ಅಂತ ನಿಶ್ಚಿತವಾಗಿರುತ್ತೆ, ಅದು ಆ ಅರ್ಥ ತೋರಿ ಬರುತ್ತೆ. ಉದಾಹರಣೆಗೆ ಅವರು ಊಟ ಮಾಡಿದರು ಅಂತಂದರೆ ಅವರು ಊಟ ಮಾಡಿದರು ಅಂತ ಅರ್ಥ ಆಗ್ತದೆ. ಅಭಿಧಾ ವೃತ್ತಿಯಿಂದ ತೋರಿ ಬರುವಂತಹ ಅರ್ಥ ಅಂತ ಅದನ್ನು ಕರಿತೇವೆ. ಇನ್ನೊಂದು, ನಾವು ಹೇಳುವ ಶಬ್ದಕ್ಕೆ ಅದೇ ಅರ್ಥ ಅಲ್ಲ, ಅದರ ಸಮೀಪದ ಅರ್ಥವನ್ನು ನಾವು ಗ್ರಹಿಸಿಕೊಳ್ಳಬೇಕಾಗತ್ತೆ. ಉದಾಹರಣೆಗೆ ಇಲ್ಲಿ ಎಲ್ಲರಿಗೂ ಗೊತ್ತು, ಯಾರೋ ಒಬ್ಬರು ಸಿಕ್ಕಿದ್ರು, ಅವ್ರ ಹತ್ರ ನಿಮ್ಮ ಮನೆಯಲ್ಲಿ ಅಂತ ಕೇಳಿದೆ ನಾನು. ಅವ್ರು ಹೇಳಿದರು ನನ್ನ ಮನೆ ನೇತ್ರಾವತಿಯಲ್ಲಿ ಅಂತಂದರು. ಧರ್ಮಸ್ಥಳದ ಹತ್ರ ನೇತ್ರಾವತಿ ನಮಗೆ ಗೊತ್ತು. ನೇತ್ರಾವತಿ ಅಂತಂದರೆ ನದಿ ಅಂತ ನಮಗೆ ಪ್ರಸಿದ್ಧವಾದ ಅರ್ಥ ನಮಗೆ ಗೊತ್ತುಂಟು. ನನ್ನ ಮನೆ ನೇತ್ರಾವತಿಯಲ್ಲಿ ಅಂದರೆ ನೇತ್ರಾವತಿ ನದಿಯಲ್ಲಿ ಮನೆ ಅಂತ ಅವನು ಹೇಳಿದ ಅಂತ ಅರ್ಥ. ನಿಜವಾಗಿ ಅರ್ಥ ಮಾಡುವಾಗ ಲಕ್ಷಣಾವೃತ್ತಿಯಿಂದ ಲಕ್ಷ್ಯಾರ್ಥ ಅಂತ ಇದನ್ನು ಕರಿತೇವೆ ನಾವು. ಅವಾಗ ಸ್ವಾಭಾವಿಕವಾಗಿ ನೇತ್ರಾವತಿ ನದಿಯಲ್ಲಿ ಮನೆ ಇರಲಿಕ್ಕೆ ಸಾಧ್ಯ ಇಲ್ಲ. ಇವರು ನೇತ್ರಾವತಿ ನದಿಯ ತೀರದಲ್ಲಿ ಮನೆ ಇರುವಂತಹ ವ್ಯಕ್ತಿ ಇವರು ಅಂತ ಅರ್ಥ ಮಾಡ್ಕೊಳ್ತೇವೆ. ಅದನ್ನು ಲಕ್ಷ್ಯಾರ್ಥ ಅಂತ ಕರಿತೇವೆ. ಇನ್ನೊಂದು 3ನೇ ಇದನ್ನು ವ್ಯಂಗ್ಯಾರ್ಥ ಅಂತ ಕರಿತೇವೆ. ಕನ್ನಡದಲ್ಲಿ ವ್ಯಂಗ್ಯ ಮಾಡಿದ್ರು ಅಂತ ಹೇಳುವ ಅರ್ಥ ಅಲ್ಲ, ಇಡೀ ಕಾವ್ಯದ ಅತ್ಯಂತ ಪ್ರಮುಖ ಭಾಗವೇ ಧ್ವನಿ ಅಥವಾ ವ್ಯಂಗ್ಯಾರ್ಥ ಅಂತ ಅದನ್ನು ಕರಿತೇವೆ ನಾವು. ವ್ಯಂಗ್ಯಾರ್ಥ ಅಂತಂದರೆ ಅದು ನಾವು ಹೇಳಿದ್ದಕ್ಕಿಂತ ಸ್ವಲ್ಪ ಭಿನ್ನವಾದಂತಹ ಅರ್ಥವನ್ನು ತೋರಿಸ್ತದೆ. ಉದಾಹರಣೆಗೆ ಒಂದು ಹೇಳಿ ಮತ್ತೆ ಮುಂದುವರಿತೇನೆ ನಾನು. ತುಂಬ ಜನ ಅಧ್ಯಾಪಕರಿದ್ದೀರಿ, ಪರೀಕ್ಷೆ ಮಾಡಿದ್ರಿ, ಮಕ್ಕಳು ಇಡೀ ಕ್ಲಾಸ್ನವರ ಪರ್ಫಾರ್ಮೆನ್ಸ್ ಏನೂ ಇಲ್ಲ, 0, ನಮ್ಮ ನಿರೀಕ್ಷೆಗಿಂತ ತುಂಬ ಕಡಿಮೆ ಇದೆ. ಪೇಪರನ್ನು ತಗೊಂಡೋಗಿ ಎಲ್ಲ ಮಕ್ಕಳಿಗೆ ಕೊಟ್ಟು ನಾನು ಹೇಳ್ತೇನೆ, ಎಲ್ಲರೂ ಭಾಳ ಚಂದ ಓದಿದಿರಿ, ಹೀಗೆ ಓದಿ ಭಾಳ ಒಳ್ಳೇದು ಆಯ್ತಾ ಅಂತ ಹೇಳ್ತೇನೆ. ಶಬ್ದಾರ್ಥ ಅದಲ್ಲ, ಅದರಿಂದ ಏನು ಅರ್ಥ ತೋರಿ ಬರಬೇಕು ಅದು ಆ ಅರ್ಥ ನಮಗೆ ತೋರಿ ಬರುತ್ತೆ. ಅದನ್ನು ವ್ಯಂಗ್ಯಾರ್ಥ ಅಂತ ನಾವು ಕರೆಯುವಂಥದ್ದು. ಹೀಗೆ ವಾಚ್ಯಾರ್ಥ, ಲಕ್ಷ್ಯಾರ್ಥ, ವ್ಯಂಗ್ಯಾರ್ಥ ಅಂತ 3 ವಿಧ. ಆ ವ್ಯಂಗ್ಯಾರ್ಥವೇ ಪ್ರಧಾನವಾಗಿ ಇರುವಂತಹ ಒಂದು ಭಾಗವನ್ನು ಸ್ತುತಿನಿಂದ ಅಂತ ಇದನ್ನು ಕೂಡ ನಾವು ಕರಿತೇವೆ. ಇಷ್ಟು ಪೀಠಿಕಾ ಭಾಗವನ್ನು ಹೇಳಿ ಎಲ್ಲರೂ ಸಾಕಷ್ಟು ಪರಿಜ್ಞಾನ ಇರುವುದರಿಂದ ಇದಕ್ಕೆ ಅನೇಕ ಉದಾಹರಣೆಗಳನ್ನು ಹೇಳಿ ನಾವು ಮನದಟ್ಟು ಮಾಡಬೇಕು ವಿದ್ಯಾರ್ಥಿಗಳಿಗೆ. ನಾವೆಲ್ಲ ವಿದ್ಯಾರ್ಥಿ ದಶೆಯಿಂದ ಮುಂದಕ್ಕೆ ಹೋಗಿದ್ದರಿಂದ ನೇರವಾಗಿ ವಿಷಯ ಪ್ರವೇಶವನ್ನು ಮಾಡ್ತೇವೆ. ನಾವು ಕಾವ್ಯ ಭಾಗಕ್ಕೆ ಹೋಗುವ ಮೊದಲು ಭಗವಂತನ ನಿಂದಾಸ್ತುತಿ ಅಂದರೆ ಹೇಗಿರ್ತದೆ ಎನ್ನುವುದನ್ನು 1-2 ಪದ್ಯದ ಮುಖಾಂತರ ನಮಗೆ ಮನದಟ್ಟು ಮಾಡಲಿಕ್ಕೆ ಆರಂಭದಲ್ಲಿ ಪ್ರಯತ್ನ ಮಾಡ್ತೇವೆ. ನವನೀತ ಚೋರಂ ಗೋಪಾಂಗನಾನಾಂ ದುಕೂಲ ಚೋರಂ ವನಮಾಲಿನಂ ತಂ ಅನೇಕ ಜನ್ಮಾರ್ಜಿತ ಪಾಪ ಚೋರಂ ಚೌರಾಗ್ರಗಣ್ಯಂ ಪುರುಷಂ ನಮಾಮಿ. ವಾಚನ ಮಾಡುವವರ ಬಗ್ಗೆ ಒಂದು ಮಾತು ಹೇಳಬೇಕಿತ್ತು ನಾನು. ಡಾಕ್ಟರ್ ಕಾರ್ತಿಕ್ ತಾಮಣ್ಕರ್ ಅಂತ. ಒಂದೇ ಮಾತಿನಲ್ಲಿ ಹೇಳೋದಾದರೆ, ಅವನಿಗೆ ನಾನು ಅಧ್ಯಾಪಕನಾಗಿದ್ದೆ, ನನ್ನ ವಿದ್ಯಾರ್ಥಿಯಾಗಿದ್ದ. ಈಗ ಉಪ್ಪಿನಂಗಡಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಗ ಕೃಷ್ಣಮೂರ್ತಿಯವರು ಹೇಳಿದಾಗೆ ಲೆಕ್ಕಕ್ಕೆ ಮಾಸ್ಟರ್ ಆಗಿದ್ದಾನೆ ಅವನಿಗೆ. ಅಂದರೆ ಗಣಿತ ಅಧ್ಯಾಪಕನಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಯಕ್ಷಗಾನ, ಗಮಕ, ಸಂಗೀತ ಇತ್ಯಾದಿ ಒಬ್ಬ ವ್ಯಕ್ತಿ ಸರ್ವತೋಮುಖ ಬೆಳವಣಿಗೆಗೆ ಏನು ಬೇಕೋ ಆ ಎಲ್ಲ ಕ್ಷೇತ್ರಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡವರು ಕಾರ್ತಿಕ್ ತಾಮಣ್ಕರ್ ಅವರು. ಅವರ ವಾಚನವನ್ನು ಕೇಳುವಾಗಲೇ ನಮಗೆ ಇನ್ನೂ ಹೆಚ್ಚಿನ ಅವರ ವ್ಯಾಖ್ಯಾನ ಆಗಿಬಿಡುತ್ತೆ. ಅದರಿಂದ ಹೆಚ್ಚು ವ್ಯಾಖ್ಯಾನ ಮಾಡೋದಿಲ್ಲ. ಭಗವಂತನ ನಿಂದಾಸ್ತುತಿಗೆ ಒಂದು ಉದಾಹರಣೆ, ಕೃಷ್ಣನ ನಿಂದಾಸ್ತುತಿಗೆ. ಕೃಷ್ಣನನ್ನು ನೀನು ದೊಡ್ಡ ಕಳ್ಳ ಅಂತ ಸ್ತುತಿ ಮಾಡುವಂಥದ್ದು, ನಿಂದೆ ಮಾಡುವಂತಹ ಕ್ರಮ ಅದು. ನೀನು ದೊಡ್ಡ ಕಳ್ಳ, ನೀನು ಸುಮ್ಮನೆ ಹೇಳಬಾರ್ದಲ್ಲ, ಅದಕ್ಕೆ ಕಾರಣ ಹೇಳಬೇಕು ನಾವು.
ಯಾಕೆ ಕೃಷ್ಣ ಕಳ್ಳ ಅಂತಂದ್ರೆ ನವನೀತ ಚೋರಂ, ಬೆಣ್ಣೆ ಕದ್ದ ಕಥೆ ಗೊತ್ತು ನಮಗೆ. ಗೋಪಾಂಗನಾನಾಂ ದುಕೂಲ ಚೋರಂ ಅಂತ, ಗೋಪಿಕೆಯರಿದ್ದಾರಲ್ಲ ಅವರ ಬಟ್ಟೆಯನ್ನು ಕದ್ದಿದ್ದಾನೆ. ಅವರು ಸ್ನಾನಕ್ಕೆ ಹೋದಾಗ ಅವರ ಬಟ್ಟೆಯೆಲ್ಲ ಎತ್ಕೊಂಡು ಹೋದಂತಹ ಅನೇಕ ಉದಾಹರಣೆಗಳೆಲ್ಲ ಇದೆ. ಅದರಿಂದ ಅವನು ಏನು ಅಂತಂದ್ರೆ ಗೋಪಿಕಾ ಸ್ತ್ರೀಯರ ಬಟ್ಟೆಯನ್ನ ಕದ್ದವನು ನೀನು ಅಂತ ಅವನಿಗೆ ಹೇಳುವಂಥದ್ದು. ಅನೇಕ ಜನ್ಮಾರ್ಜಿತ ಪಾಪಚೋರಂ ಅಂತ ಹೇಳೋದು. ನಮಗೆಲ್ಲ ಅನೇಕ ಜನ್ಮಗಳಾಗಿದೆ, ಹುಟ್ಟು ಸಾವು ಆಗಿ ಈಗ ಮನುಷ್ಯ ಜನ್ಮದಲ್ಲಿ ನಾವಿದ್ದೇವೆ. ಈ ಮನುಷ್ಯ ಜನ್ಮ ಯಾಕೆ ಬರ್ತದೆ ಅಂತಂದ್ರೆ ಜನ್ಮಾರ್ಜಿತ ಪುಣ್ಯ ಪಾಪಗಳನ್ನು ಅನುಭವಿಸಿ ಕ್ಷೀಣ ಮಾಡಿಕೊಳ್ಬೇಕು. ಯಾವಾಗ ಪುಣ್ಯ ಪಾಪ ಎರಡೂ ಸಮಾನವಾಗಿ ಬಿಡ್ತದೆಯೋ ಆವಾಗ ಈ ಸಂಸಾರದಿಂದ ಮುಕ್ತಿ ಸಿಗ್ತದೆ ಅಂತ ವೇದಾಂತಗಳಲ್ಲೆಲ್ಲ ಹೇಳ್ತಾರೆ. ನಾವು ಅನೇಕ ಜನ್ಮಗಳಲ್ಲಿ ಮಾಡಿದ ಪಾಪವನ್ನು ಕೂಡ ಅವ ಬಿಡ್ಲಿಲ್ಲ, ಕದ್ದಿದ್ದಾನೆ ಅವನು, ಕೃಷ್ಣ ಕಳ್ಳ ಅವನು ಅಂತ. ಅನೇಕ ಜನ್ಮಾರ್ಜಿತ ಪಾಪಚೋರಂ. ಏನು ಹೇಳಬೇಕು ಕೃಷ್ಣ, ನೀನು ಚೌರಾಗ್ರಗಣ್ಯಂ, ಕಳ್ಳರ ಕಳ್ಳ ನೀನು ಅಂತ. ಇಷ್ಟೆಲ್ಲ ಹೇಳಿದರೆ ಕೃಷ್ಣನಿಗೆ ಸಿಟ್ಟು ಬರದೇ ಇರ್ತದ್ಯಾ? ತಪ್ಪು ವ್ಯಾಖ್ಯಾನ ಮಾಡಿದ್ದಲ್ವ ನಾವು. ಗೋಪಿಕೆಯರ ಬಟ್ಟೆ ಕದ್ದ, ಬೆಣ್ಣೆ ಕದ್ದ, ನಮಗೆ ನೋಡುವಾಗ ಅದು ಕದ್ದ ಹಾಗೆ ನಮಗೆ ತೋರ್ಬೋದು, ಅದರಲ್ಲಿ ಇನ್ನೊಂದು ಅರ್ಥಗಳೆಲ್ಲ ಇರುತ್ತೆ. ಇಷ್ಟೆಲ್ಲ ಕಳ್ಳನಾದಂತಹ ನಿನಗೂ ಕೂಡ ನನ್ನ ನಮಸ್ಕಾರ ಅಂತ ಹೇಳ್ತಾನೆ. ಚೌರಾಗ್ರಗಣ್ಯಂ ಪುರುಷಂ ನಮಾಮಿ ಅಂತ. ಅಂದರೆ ಅವನ ದೋಷಗಳನ್ನು ಎತ್ತಿ ತೋರಿಸಿ ಲೌಕಿಕವಾಗಿ ಸಾಮಾನ್ಯ ಜನರಲ್ಲಿ ಕಂಡಾಗ ಅದು ದೋಷ. ನಾನು ಕದ್ರೆ ಕಳ್ಳ, ಕೃಷ್ಣ ಕದ್ರೆ ಅವನು ಕಳ್ಳ ಅಲ್ಲ. ನಾನು ಯಾರದೋ ಬಟ್ಟೆಯನ್ನು ಅಪಹರಿಸಿಕೊಂಡು ಹೋದ್ರೆ ಕಳ್ಳ, CCTVಯಲ್ಲಿ ಗೊತ್ತಾಗ್ತೋ ಇವರೇ ಅಂತ ಹಿಡ್ಕೊಂಡು ಹೋಗ್ತಾರೆ. ಆದರೆ ಭಗವಂತ ಮಾಡಿದರೆ ಹಾಗೆ ಅಲ್ಲ. ಆ ವ್ಯತ್ಯಾಸವನ್ನು ನಾವು ಗಮನಿಸಿಕೊಳ್ಬೇಕು. ಅಂತಹ ಚೌರಾಗ್ರಗಣ್ಯನಾದ ನಿನ್ನನ್ನು ನಮಿಸ್ತೇನೆ ಅಂತ. ಇದು ಒಂದು ರೀತಿಯಾಗಿ ಕೃಷ್ಣನನ್ನ ನಿಂದಾಸ್ತುತಿ, ನಿಂದೆಯ ಮುಖಾಂತರ ಅವನ ದೋಷಗಳನ್ನು ಹೇಳ್ತಾ ನಿನಗೆ ನಮಸ್ಕಾರ ಮಾಡ್ತೇನೆ, ನೀನು ಒಳ್ಳೆಯವನು ಅಂತ ಹೇಳಿ ಪರ್ಯವಸಾನ ಆದಂತಹ ಒಂದು ಉದಾಹರಣೆ. ಹಾಗೆ ಶಿವನಿಗೆ ಸಂಬಂಧಪಟ್ಟಂತಹ ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಶ್ಮಶಾನೇಶ್ವಾ ಕ್ರೀಡಾ ಸ್ಮರಹರ ಪಿಶಾಚ ಸಹಚರಾಃ ಚಿತಾಭಸ್ಮಾಲೇಪ ಸ್ರಗಪಿ ನೃತರೋಟಿ ಪರಿಕರಃ ಅಮಂಗಲ್ಯಂ ಶೀಲಂ ತವ ಭವತು ನಾಮೈವಮಖಿಲಂ ತಥಾಪಿ ಸ್ಮತೃಣಾಂ ವರದ ಪರಮಂ ಮಂಗಲಮಸಿ. ಶಿವನನ್ನ ಕುರಿತು ಲೇವಡಿ ಮಾಡಿದಂತಹ ಪದ್ಯಗಳು, ಸಾವಿರಾರು ಪದ್ಯಗಳು ಸಿಗ್ತದೆ. ಶಿವನನ್ನ ತೆಗಳಿ ಅವನನ್ನು ಮತ್ತೆ ಸ್ತುತಿ ಮಾಡುವಂಥ ಒಂದು ದಿವಸ ನಾವು ನೋಡಿದ್ದೇವೆ. ಶಿವನ ಪಾರ್ವತಿಯ ನಿಂದಾಸ್ತುತಿಯ ಭಾಗವನ್ನು ಕೂಡ ನೋಡಿದ್ದೇವೆ. ಯಾಕೆ ಶಿವನನ್ನು ನಾವು ಸ್ತುತಿ ಮಾಡಬೇಕು, ದೇವರವನು ಯಾಕೆ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಕವಿ ಹೇಳ್ತಾನೆ, ಶಿವ ಅತ್ಯಂತ ಅಮಂಗಲಕರನಾದವನು, ಅತ್ಯಂತ ಕೆಟ್ಟವನು. ಈಗಿನ ಭಾಷೆಯಲ್ಲಿ ಹೇಳ ತುಂಬ ಬ್ಯಾಡ್ ಹ್ಯಾಬಿಟ್ಸ್ ಇರುವವನು ಶಿವ ಅಂತ ಹೇಳಿದ. ಏನು ಅವನ ದುರ್ಗುಣ ಅಂತಂದ್ರೆ ಶ್ಮಶಾನೇ ಶ್ವಾಕ್ರೀಡಾ, ಅವ ಓಡಾಡೋದೆಲ್ಲ ಶ್ಮಶಾನದಲ್ಲೇ ಓಡಾಡ್ತಾ ಇರೋದು. ಸಾಮಾನ್ಯ ಜನರು ಸುಮ್ಮನೆ ಶ್ಮಶಾನದಲ್ಲೆಲ್ಲ ಓಡಾಡೋದಿಲ್ಲ. ಶ್ಮಶಾನೇ ಶ್ವಾಕ್ರೀಡಾ. ಅವನು ಯಾರು ಅಂತಂದ್ರೆ ಅವನು ಮನ್ಮಥನನ್ನೇ ಕೊಂದವನು. ಸ್ಮರಹರ ಅಂತ ಹೇಳ್ತಾನೆ. ಮನ್ಮಥನನ್ನ ಕೊಂದು ಹಾಕಿದಂತಹ ನೀನು. ಈಗಿನ ಯುವಕರ ಗ್ರೂಪ್ ಎಲ್ಲ ಆಗಿದ್ರೆ ಶಿವ ಸಿಕ್ಕಿದ್ರೆ ಪೆಟ್ಟೆ ಕೊಡ್ತಾ ಇದ್ರು. ಸ್ಮರಹರ ಅಂತ ಹೇಳ್ತಾನೆ. ಆ ಶಿವನ ಜೊತೆಯಲ್ಲಿರುವವರು ಯಾರು ಅಂತಂದ್ರೆ ಪಿಶಾಚಾಹ ಅಂತ ಹೇಳ್ತಾನೆ. ಎಲ್ಲ ಪಿಶಾಚಿಗಳೆಲ್ಲ ಅವನ ಜೊತೆ ಓಡಾಡ್ತಾ ಇರ್ತಾರೆ. ಇವರೆಲ್ಲ ಒಳ್ಳೆಯವರ, ಇಂಥವರೆಲ್ಲ ಪಿಶಾಚಾಹ ಸಹಚರಾಹ. ಮೈಗೆಲ್ಲ ಬರೇ ಭಸ್ಮವನ್ನು ಬಡ್ಕೊಳ್ತಾನೆ. ಅದು ಶ್ಮಶಾನದಲ್ಲಿ ಸಿದ್ಧವಾದ ಭಸ್ಮವನ್ನು ಅವನು ಬಡ್ಕೊಳ್ತಾನೆ. ಭಸ್ಮಾಲೇಪ. ಅಲಂಕಾರಕ್ಕೆ ಹಾರ ಹಾಕ್ಕೊಂಡಿದ್ದಾನೆ. ಏನು ಹಾರ ಅಂತಂದ್ರೆ ರುಂಡ ಮಾಲೆಯನ್ನು ಅವನು ಅಲಂಕಾರವಾಗಿ ಹಾಕ್ಕೊಂಡಿದ್ದಾನೆ, ಮಾಲೆಯಾಗಿ ಅದನ್ನು ಧರಿಸಿಕೊಂಡಿದ್ದಾನೆ. ಅವನ ಒಂದೇ ಒಂದು ನಡತೆ, ಶೀಲ ಎನ್ನುವುದು ಮಂಗಲಕರವಾಗಿಲ್ಲ. ಅಮಂಗಲ್ಯಂ ಶೀಲಂ ಅಂತ ಹೇಳ್ತಾನೆ. ಇಷ್ಟೆಲ್ಲ ಇದ್ರೂ ಕೂಡ ಯಾರು ಶಿವನನ್ನು ಸ್ಮರಣೆ ಮಾಡ್ತಾರೋ
ಅವನಿಗೆ ಅವನು ಮಂಗಲವನ್ನು ಉಂಟು ಮಾಡ್ತಾನೆ. ಅವನು ಇರುವುದೇ ಅಮಂಗಲ ಸ್ವರೂಪ, ಆದರೆ ಮಂಗಲವನ್ನು ಉಂಟು ಮಾಡ್ತೀನಿ ಅಂತಹ ನಿನಗೆ ನಮಸ್ಕಾರ ಅಂತ ಅವನ ದೋಷಗಳನ್ನು ಎತ್ತಿ ತೋರಿಸ್ತಾ ಅದರ ಜೊತೆಯಲ್ಲಿ ಆ ದೋಷದಲ್ಲಿಯೂ ಗುಣ ಇದೆ ಅಂತ ಹೇಳಿ ಅವನ ಸ್ತುತಿಯನ್ನು ಮಾಡುವಂತಹ ಒಂದು ಭಾಗ ನಿಂದಾಸ್ತುತಿ ಅಂತ ಈ ಭಾಗವನ್ನು ಕರೀತೇವೆ. ಇನ್ನೂ ಅನೇಕ ಉದಾಹರಣೆಗಳಿದೆ. ಸುಮ್ಮನೆ ಒಂದು ಉದಾಹರಣೆ ಹೇಳಿ ಮತ್ತೆ ಕಾವ್ಯ ಭಾಗಕ್ಕೆ ನಾವು ಪ್ರವೇಶ ಮಾಡ್ತೇವೆ. ಒಂದು ದಿವಸ ಶಿವಪಾರ್ವತಿಯರು ಕೈಲಾಸದಲ್ಲಿ ಇದ್ರು. ಏನೋ ಕುಟುಂಬದಲ್ಲಿ ಮಾತಾಡ್ತಾ ಇದ್ರು. ಗೊತ್ತು, ಅವನ ವೇಷದ ಬಗ್ಗೆ ನಾನು ಹೇಳಬೇಕಾಗಿಲ್ಲ. ಗಜಚರ್ಮ ಅಂಬರಧಾರಿ, ಆಮೇಲೆ ಉರಗಭೂಷಣ ಅಂತೆಲ್ಲ ಅವನನ್ನು ಕರಿತೇವೆ. ಅವನು ಏನೋ ತುರ್ತಾಗಿ ಶಿವನನ್ನ ಕಾಣಬೇಕು ಅಂತ ವೈಕುಂಠದಿಂದ ವಿಷ್ಣು ಬಂದ, ಕೈಲಾಸಕ್ಕೆ ಬಂದ. ನಮಗೆ ಗೊತ್ತು, ವಿಷ್ಣುವಿನ ವಾಹನ ಗರುಡನ ಮೇಲೆ ಕೂತ್ಕೊಂಡು ಕೈಲಾಸಕ್ಕೆ ವಿಷ್ಣು ಬಂದ. ವಿಷ್ಣು ಬಂದ ಅಂತ ಒಳಗಡೆ ಶಿವನಿಗೆ ಸುದ್ದಿ ಹೋಯಿತು. ಅವನನ್ನು ಮೊದಲು ಹೇಳಲಿಲ್ಲ, ಅವನು ಸ್ವಾಗತ ಮಾಡಬೇಕು ಅಂತ ಎದ್ದು ಓಡಿ ಬಂದ ಶಿವ. ಒಬ್ಬ ಕವಿ ವರ್ಣನೆ ಮಾಡಿದ್ದನ್ನು ನಾನು ಹೇಳಿದೆ. ಓಡಿ ಬಂದು ವಿಷ್ಣು ಕೆಳಗಿಳಿದಿದ್ದಾನೆ, ಇವನು ನಿಂತಿದ್ದಾನೆ ಮುಂದೆ, ಅವನನ್ನು ಸ್ವಾಗತ ಮಾಡಬೇಕು ಅಂತ. ಶಿವ ಗಜಚರ್ಮವನ್ನು ಧರಿಸ್ಕೊಂಡಿದ್ದ, ಅದಕ್ಕೆ ಬೆಲ್ಟಾಗಿ ಹಾವನ್ನು ಸುತ್ತಕೊಂಡಿದ್ದ. ಅವನು ಈ ಗರುಡನನ್ನು ನೋಡಿ ಹಾವಿಗೆ ಹೆದರಿಕೆ ಆಯಿತು. ಹಾವು ಅಲ್ಲಿಂದ ಓಡಿ ಬಂದ, ಸ್ವಾಗತ ಮಾಡಲಿಕ್ಕೆ ಬಂದವನು. ಹಾವು ಹೋಗುವಾಗ ಉಟ್ಕೊಂಡ ಗಜಚರ್ಮ ಬಿತ್ತೋಯ್ತು. ಅವನು ದಿಗ್ವಾಸ ಅಂದರೆ ದಿಕ್ಕೇ ವಾಸ, ಬಟ್ಟೆ ಇಲ್ಲದವನಾದವನು. ಅಂತಹ ಶಿವ ನಮ್ಮನ್ನೆಲ್ಲ ರಕ್ಷಣೆ ಮಾಡಲಿ ಅಂತ ಒಬ್ಬ ಕವಿ ಸ್ತುತಿ ಮಾಡ್ತಾನೆ. ಇಂತಹ ಅನೇಕ ಉದಾಹರಣೆಗಳು ನಮಗೆ ಕಾವ್ಯ ಭಾಗದಲ್ಲಿ ಬರ್ತದೆ. ಒಬ್ಬ ವ್ಯಕ್ತಿಯ ನಿಂದೆಯ ಮುಖಾಂತರ ಅವನ ಸ್ತುತಿ ಮಾಡುವಂತಹ ಭಾಗ ಇದು ನೇರವಾಗಿ ಸ್ತುತಿ ಮಾಡುವುದಕ್ಕಿಂತ ಹೆಚ್ಚು ಪರಿಣಾಮಕಾರಿಯಾಗಿರುವಂತಹ ಭಾಗವಾದ್ದರಿಂದ ಇಂತಹ ಭಾಗಗಳನ್ನು ನಿಂದಾಸ್ತುತಿ ಅಂತ ಕರೀತೇವೆ. ಇವತ್ತು ಕೃಷ್ಣನ ನಿಂದಾಸ್ತುತಿಯ ಭಾಗಗಳನ್ನು ನಾವು ವಾಚನ ವ್ಯಾಖ್ಯಾನದ ಮುಖಾಂತರ ಮಾಡ್ತಾ ಇದ್ದೇವೆ. ರಾಮಕೃಷ್ಣ ಭಟ್ರು ಮೊದಲೇ ಸೂಚನೆಯನ್ನು ಕೊಟ್ಟಿದ್ದಾರೆ, ನಿಮಗೆ ಇಂತಿಂತಹದ್ದೇ ಪದ್ಯ ಇದರಲ್ಲೇ ನೀವು ಹೇಳಬೇಕು ಅಂತ, ಇಲ್ಲದೆ ಇದರ ಮತ್ತೆ ತುಂಬ ಎಲ್ಲ ಸೇರಿಸ್ಕೊಂಡ್ರೆ ಕಷ್ಟ ಅಂತ ಹೇಳಿ. ಕುಮಾರವ್ಯಾಸ ಭಾರತದ ಉದ್ಯೋಗ ಪರ್ವದಲ್ಲಿ ಬರುವ ಕೆಲವು ಕಥಾಭಾಗಗಳನ್ನು, ವಿಶೇಷವಾಗಿ ಕೃಷ್ಣ ಸಂಧಾನದ ಸಂದರ್ಭದಲ್ಲಿ ಬರುವ ಭಾಗಗಳನ್ನು ಇಟ್ಕೊಂಡು ಇವತ್ತು ಭಗವಂತನ ನಿಂದಾಸ್ತುತಿಯ ಭಾಗಗಳನ್ನು ವ್ಯಾಖ್ಯಾನ ಮಾಡಲಿಕ್ಕೆ ತೊಡಗ್ತಾ ಇದ್ದೇವೆ. ಹಸುಳೆತನ ಮೊದಲಾಗಿ ಬಲು ರಕ್ಕಸರೊಡನೆ ತಲೆಯೊತ್ತಿ ರಣದಾಯಸವ ಸೈರಿಸಿ ಹೊಯ್ದು ಕೊಂದೆವು ಕೋಟಿ ದಾನವರ. ಮಿಸುಕಲಾರೆವು ಚಕ್ರ ಭಂಡಾರಿಸಿತು ಮುನ್ನಿನ ಜೌವನದ ಬಲ ಮಸುಳಿತು. ಆವು ಉಂಡಾಡಿ ಭಟ್ಟರು ನೃಪತಿ ಕೇಳೆಂದಾಗ, ಆವು ಉಂಡಾಡಿ ಭಟ್ಟರು ಮುನ್ನಿನ ಜೌವನದ ಬಲ ಮಸುಳಿತು ನೃಪತಿ ಕೇಳೆಂದಾಗ. ಪಾಂಡವರು ವನವಾಸವನ್ನು ಮುಗಿಸಿದ್ದಾರೆ. ಮುಂದಿನ ಹಂತದಲ್ಲಿ ಕೌರವ ಪಾಂಡವರ ಮಧ್ಯೆ ಯುದ್ಧ ಆಗುವುದು ಅಂತ ಒಂದು ಹಂತದಲ್ಲಿ ತೀರ್ಮಾನ ಆಗಿದೆ. ಅಂತಿಮ ತೀರ್ಮಾನಕ್ಕೆ ಸಮಯ ಇದೆ. ಸೇನಾ ಸಂಗ್ರಹಕ್ಕೆ ಪ್ರವೃತ್ತಿ ಪ್ರಾರಂಭ ಆಗಿದೆ. ಸೇನಾ ಸಂಗ್ರಹ ಅಂತಂದರೆ ಒಂದು ಕಡೆ ಕೌರವರ ಕಡೆಯವರು, ಇನ್ನೊಂದು ಕಡೆಗೆ ಪಾಂಡವರು. ಯಾರ್ಯಾರು ಪಾಂಡವರಿಗೆ ಸಪೋರ್ಟು, ಯಾರ್ಯಾರು ಕೌರವರ ಭಾಗಕ್ಕೆ ಬರ್ತಾರೆ ಅಂತ ಸೇನಾ ಸಂಗ್ರಹವನ್ನು ಮಾಡುವಂತಹ ಒಂದು ಪ್ರಕ್ರಿಯೆ ನಡೀತಾ ಇದೆ. ಕೃಷ್ಣನನ್ನ, ಯಾದವ ಸೈನ್ಯವನ್ನ ತಮ್ಮ ಸಹಾಯಕ್ಕೆ ತಗೊಳ್ಬೇಕು ಅಂತ ಕೌರವನು ಆಲೋಚನೆ ಮಾಡಿದ, ಪಾಂಡವರು ಆಲೋಚನೆ ಮಾಡಿದರು. ಕೃಷ್ಣನ ಹತ್ರ ಕೇಳಬೇಕು ಅಂತ ಕೌರವ ಹೊರಟ, ದ್ವಾರಕೆಗೆ ಹೊರಟ. ಕೌರವ ಹೋಗಿ ಕೃಷ್ಣನ ಅರಮನೆಯನ್ನು ಪ್ರವೇಶ ಮಾಡುವ ಸಂದರ್ಭದಲ್ಲಿ ಕೃಷ್ಣ ಶಯನದಲ್ಲಿದ್ದಾನೆ, ಮಲಗಿಕೊಂಡಿದ್ದಾನೆ. ಕೌರವ ನೇರವಾಗಿ ಹೋದ, ರಾಜ ಅವನು
ಹೋದವನು ನಿದ್ರಾಭಂಗ ಮಹಾಪಾಪಂ ಅಂತ ಹೇಳ್ತಾರೆ. ನಿದ್ರೆ ಮಾಡ್ತಾ ಇದ್ರೆ ಅವರನ್ನು ಏಳಿಸುವುದು ಪಾಪ ಅಂತ. ಇದಕ್ಕೆ ಅಪವಾದವಾಗಿ ಕೆಲವು ಇಂತಿಂಥವರು ನಿದ್ರಾಭಂಗ ಮಾಡಬಹುದು ಅಂತ ಲಕ್ಷಣ ಉಂಟು, ಹೆಚ್ಚಿನವರಿಗೆ ಗೊತ್ತಿರಲಿಕ್ಕಿಲ್ಲ. ವಿದ್ಯಾರ್ಥಿಯಾದವನು ನಿದ್ರೆ ಮಾಡ್ತಾ ಇದ್ರೆ ಅವನನ್ನು ಯಾವ ಸಮಯದಲ್ಲೂ ಏಳಿಸಬಹುದು ಅಂತಿದೆ, ಉಳಿದವರನ್ನೆಲ್ಲ. ನಿದ್ರಾಭಂಗ ಆಗ್ತದೆ ಕೃಷ್ಣನಿಗೆ ಅಂತ ಅವನು ಏನು ಮಾಡಿದ, ತಾನು ರಾಜ ಅಂತ ತಿಳಿದು ಕೃಷ್ಣನ ತಲೆಯ ಸಮೀಪದಲ್ಲಿ ಒಂದು ಆಸನ ಇತ್ತು, ಆ ಆಸನದಲ್ಲಿ ಕೂತ್ಕೊಂಡ. ಇದೇ ಸಮಯಕ್ಕೆ ಅರ್ಜುನ ಕೂಡ ಕೃಷ್ಣನ ಸಹಾಯ ಕೇಳಬೇಕು ಅಂತ ಅಲ್ಲಿಗೆ ಹೋದ. ಕೃಷ್ಣನ ಭಾವ ಅರ್ಜುನ ಏನ್ ಮಾಡಿದ ಅಂದ್ರೆ ಹೋಗಿ ಕೃಷ್ಣನ ಪಾದದ ಬಳಿಯಲ್ಲಿ ಕೂತ್ಕೊಂಡ. ಸ್ವಲ್ಪ ಹೊತ್ತು ಕಾದ್ರು, ಕೃಷ್ಣನಿಗೆ ಎಚ್ಚರ ಆಯಿತು. ಎಚ್ಚರ ಆದ ಕೂಡಲೇ ಮಲಗಿದವನು ಕಣ್ಬಿಟ್ಟ, ನೋಡುವಾಗ ಪಾದದ ಬುಡದಲ್ಲಿ ಕೂತ ಅರ್ಜುನ ಕಂಡ. ಓ, ಅರ್ಜುನ ಬಂದಿದ್ದಾನೆ ಅಂತ ಎದ್ದು ಸ್ವಲ್ಪ ಈಚೆ ನೋಡುವಾಗ ಈಚೆಗೆ ಕೌರವ ಕೂಡ ಕೂತ್ಕೊಂಡಿದ್ದಾನೆ. ಕೌರವನು ಕಂಡ. ಇಬ್ಬರೂ ಹೋಗಿದ್ದು ಒಂದೇ ಕಾರ್ಯಕ್ಕೆ, ಸೇನಾ ಸಂಗ್ರಹ ಮಾಡಬೇಕು ಅಂತ ಹೇಳಿ. ಯಾದವ ಸೈನ್ಯ, ಕೃಷ್ಣ ಇವರ ಸಹಾಯ ತಮಗೆ ಬೇಕು ಅಂತ ಕೇಳಲಿಕ್ಕೆ ಅಂತ ಹೋಗಿದ್ದು. ಅಲ್ಲಿ ಸಣ್ಣ ಜಿಜ್ಞಾಸೆ ಆಗ್ತದೆ. ಸುರೇಶ್ ಕುದುರೆಂತ ಇದ್ದಾರೆ ಅದರ ಬಗ್ಗೆ ಸಾಕಷ್ಟು ಹೇಳುವರು. ಇಬ್ಬರಿಗೂ ಏಕಕಾಲದಲ್ಲಿ ಅಲ್ಲಿ ಇದ್ದದ್ರಿಂದ ಮೊದಲು ಯಾರಿಗೆ ಕೇಳಲಿಕ್ಕೆ ಅವಕಾಶ ಕೊಡಬೇಕು ಅಂತ ಜಿಜ್ಞಾಸೆ ಬಂದಾಗ ಕೌರವ ಹೇಳ್ತಾನೆ, ನಾನು ಮೊದಲು ಬಂದವನು, ನನಗೆ ಮೊದಲು ಚಾನ್ಸ್ ಕೊಡಬೇಕು ಅಂದ. ಅರ್ಜುನ ಹೇಳಿದ, ಕೃಷ್ಣ ಮಲಗಿ ಎದ್ದಾಗ ಫಸ್ಟ್ ನನ್ನನ್ನು ನೋಡಿದ್ದು, ನನಗೆ ಮೊದಲು ಅವಕಾಶ ಕೊಡಬೇಕು ಅಂತ. ಈ ಚರ್ಚೆಗಳೆಲ್ಲ ಆಗಿ ಇಬ್ಬರಿಗೂ ನಾನು ಅವಕಾಶವನ್ನು ಕೊಡ್ತೇನೆ ಅಂತ ಕೃಷ್ಣ ಹೇಳ್ತಾನೆ. ಆದರೆ ಮೊದಲನೇ ಅವಕಾಶ ಯಾರಿಗೆ ಅಂತ ಕೇಳಿದಾಗ ಇಬ್ಬರಲ್ಲಿ, ಕೌರವ ಅರ್ಜುನರಲ್ಲಿ ಕಿರಿಯನಾದವನಿಗೆ ಮೊದಲು ಅವಕಾಶ ಕೊಡಬೇಕು ಅಂತ ಅನೇಕ ಕಡೆಗಳಲ್ಲಿ ನಿಯಮ ಇದೆ. ಅರ್ಜುನಿಗೆ ಅವಕಾಶವನ್ನು ಕೊಡ್ತಾನೆ. ಅದಕ್ಕಿಂತ ಮೊದಲು ಕೃಷ್ಣ ವಿಷಯವನ್ನು ಸ್ಪಷ್ಟ ಮಾಡ್ತಾನೆ. ಕುರು ಪಾಂಡವರ ಮಧ್ಯದಲ್ಲಿ ನಡೆಯುವ ಯುದ್ಧದಲ್ಲಿ ನಾನು ಮತ್ತೆ ನನ್ನ ಸೈನ್ಯ, ಯಾದವ ಸೈನ್ಯ ಇರುವಂಥದ್ದು. ನನ್ನ ಸೈನ್ಯ ಒಂದು ಭಾಗ, ನಾನು ಒಂದು ಪ್ರತ್ಯೇಕ ಭಾಗ. ಈ ಎರಡರಲ್ಲಿ ನಿಮಗೆ ಯಾವುದು ಬೇಕು ಅಂತ ನೀವು ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಅದಕ್ಕೆ ಒಂದು ಕಂಡೀಷನ್ ಆರಂಭದಲ್ಲೇ ಹಾಕ್ತಾನೆ. ನಾನು ಯುದ್ಧ ಮಾಡೋದಿಲ್ಲ. ನನ್ನ ಸೈನ್ಯ ಅಮಿತ ಬಲ ಪರಾಕ್ರಮಶಾಲಿಯಾದಂತಹ ಸೈನ್ಯ ಇದೆ, ನನ್ನ ಸೈನ್ಯ ಯುದ್ಧ ಮಾಡ್ತದೆ, ಯಾವುದಾಗಬಹುದು ಅಂತ ಅರ್ಜುನನ ಹತ್ರ ಕೇಳುವ ಮೊದಲು ಅವನು ಹೇಳ್ತಾನೆ, ನಾನು ಬಾಲ್ಯದಿಂದ ಆರಂಭ ಮಾಡಿ, ಚಿಕ್ಕಂದಿನಿಂದ ಆರಂಭ ಮಾಡಿ ಬಹಳ ಜನ ರಕ್ಕಸರ ಜೊತೆಯಲ್ಲಿ ನಾನು ಯುದ್ಧ ಮಾಡಿದ್ದೇನೆ. ನಮಗೆ ಗೊತ್ತಿದೆ ಕೃಷ್ಣ ಬಾಲ್ಯ ಲೀಲೆಗಳನ್ನೆಲ್ಲ ನಾವು ನೋಡಿದ್ದೇವೆ. ರಕ್ಕಸರನ್ನೇ ಹೋರಾಡಿ ರಣದಲ್ಲಿ ಸಾವಿರಾರು ರಾಕ್ಷಸರನ್ನು ನಾನು ಸಂಹಾರ ಮಾಡಿದ್ದೇನೆ. ಸಾವಿರಾರು ಕೋಟಿ ರಾಕ್ಷಸರನ್ನು ನಾನು ಸಂಹಾರ ಮಾಡಿದ್ದೇನೆ ಅಂತ ಹೇಳ್ತಾನೆ. ಇಷ್ಟೆಲ್ಲ ಆಗಿ ಈಗ ವಯಸ್ಸಾಯಿತು ಸ್ವಲ್ಪ. ಈಗ ಮೊದಲಿನ ಉತ್ಸಾಹ ಇಲ್ಲ. ಈಗ ಅದಕ್ಕೆ ನಾನು ಏನು ಮಾಡಿದ್ದೇನೆ ಅಂತಂದರೆ, ನನ್ನ ಸುದರ್ಶನ ಚಕ್ರವನ್ನು ನಾನು ಶಸ್ತ್ರಾಗಾರದಲ್ಲಿ ಇಟ್ಬಿಟ್ಟಿದ್ದೇನೆ, ಅದನ್ನು ಉಪಯೋಗ ಮಾಡಲಿಕ್ಕಿಲ್ಲ ಇನ್ನು ಅಂತೇಳಿ ಒಳಗಡೆ ಇಟ್ಬಿಟ್ಟಿದ್ದೇನೆ. ನನಗೂ ಮೊದಲಿನ ಹಾಗೆ ಹೋರಾಟ ಮಾಡುವಂತಹ ಸಾಮರ್ಥ್ಯ ಇಲ್ಲ. ನಾವು ಏನು ಅಂತಂದರೆ, ಈಗ ಎಲ್ಲಿ ಯಾರಾದರೂ ಫಂಕ್ಷನ್ನಿಗೆ ಕರೆದ್ರೆ ಹೋಗೋದು, ಒಂದು ಊಟ ಮಾಡೋದು, ಮನೆಗೆ ಹೋಗೋದು, ರೆಸ್ಟ್ ಮಾಡೋದು, ಇರೋದು, ಉಂಡಾಡಿ ಭಟ್ಟರಾಗಿ ನಾನಿದ್ದೇನೆ. ನಾನು ನನ್ನಿಂದ ಯುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಾನು ಯುದ್ಧ ಮಾಡೋದಿಲ್ಲ. ಒಂದು ಕಡೆ ನನ್ನ ಸೈನ್ಯ ಇದೆ, ಅದರನ್ನು ನೀವು ತಗೊಳ್ಬೋದು, ಯಾದವ ಸೈನ್ಯ ಎನ್ನುವುದು ಯುದ್ಧ ಮಾಡ್ತದೆ ಅಂತ ಕೊಟ್ಟಾಗ ಅರ್ಜುನ, ನನಗೆ ನಿಮ್ಮ ಸೈನ್ಯ ಬೇಡ, ನೀನೇ ಬೇಕು ನಮಗೆ ಅಂತ ಕೃಷ್ಣನ ಹತ್ರ ಪ್ರಾರ್ಥನೆಯನ್ನು ಮಾಡ್ತಾನೆ. ಕೌರವನಿಗೆ ತುಂಬ ಸಂತೋಷ ಆಯಿತು. ಕೃಷ್ಣ ಬರ್ತೇನೆ ಅಂತಿದ್ರು ನಾನು ಬೇಡ ಅಂತ ಹೇಳುವ ಅಂತೇಳಿ ಆಲೋಚನೆಯಲ್ಲಿದ್ದೆ ಅಂತ ಅವನು ಹೇಳಿದ. ನನಗೆ ಅವನ ಸೈನ್ಯ ತುಂಬ ಪರಾಕ್ರಮಶಾಲಿಯಾದ ಸೈನ್ಯ ಇದ್ದರೆ ಅದರಿಂದ ನಾನು ಪಾಂಡವರ ಒಡನೆ ನಡೆಯುವ ಯುದ್ಧವನ್ನು ಗೆಲ್ಲಬಹುದು ಎಂಬ ದೃಷ್ಟಿಯಿಂದ ಸೈನ್ಯಕ್ಕೋಸ್ಕರವೇ ನಾನು ಬಂದದ್ದು, ಅದೇ ನನಗೆ ಸಿಕ್ಕಿದ ಹಾಗೆ ಆಯಿತು ಅಂತ ಅವನು ಸಂತೋಷ ಪಡ್ತಾನೆ. ಅರ್ಜುನ ಕೃಷ್ಣನನ್ನು ಆಯ್ಕೆ ಮಾಡಿಕೊಂಡಾಗ ಕೃಷ್ಣ ಅರ್ಜುನನ ಹತ್ರ ಹೇಳ್ತಾನೆ, ಸುರಗಿಯನ್ನು ಬಿಸುಟು ಅಂತ. ಸುರಗಿಯನು ಬಿಸುಟು
ಒರೆಯನಂಗೀಕರಿಸಿದಂದದಲ್ಲಿ ಸುರಗಿಯನು ಬಿಸುಟು ಒರೆಯನು ಅಂಗೀಕರಿಸಿದಂದದಲ್ಲಿ ಆಹವದ ಧುರಭರದ ಯಾದವ ಬಲವನುಲ್ಲದೆ ಮಂದಮತಿಯಾಗಿ ಯಾದವ ಬಲವನುಲ್ಲದೆ ಮಂದಮತಿಯಾಗಿ ಮರುಳೆ ಕಾದದ ಕಟ್ಟದ ಎಮ್ಮನು ಬರಿದೆ ಬಯಸಿದೆ ಮರುಳೆ ಮರುಳೆಗೆ ಕಾದದ ಕಟ್ಟದ ಎಮ್ಮನು ಬರಿದೆ ಬಯಸಿದೆ ಇದನು ಕೇಳ್ದೊಡೆ ಮರುಳುಗಟ್ಟದೆ ಮಾಣ್ಪರೆ ನಿನ್ನಣ್ಣ ತಮ್ಮದಿರೋ ಓ ಅರ್ಜುನನ ಹತ್ರ ಕೃಷ್ಣ ತನ್ನನ್ನೇ ತಾನು ಸ್ವಲ್ಪ ಸಣ್ಣದು ಮಾಡಿ ನಿಂದೆ ಮಾಡಿ ಮಾತನಾಡ್ತಾನೆ. ಆತ್ಮನಿಂದ ಅಂತ ಒಂದು ಕ್ರಮ ಇದೆ, ಆ ರೀತಿಯಲ್ಲಿ ಅವನು ಮಾತನಾಡ್ತಾನೆ. ಕಾಡಿಗೆ ಹೋಗಿ ಒಂದು ಮರ ಕಡಿಬೇಕು ಅಂತ ಹೊರಡುವವರು ಒಂದು ಕತ್ತಿ ಹಿಡ್ಕೊಂಡು ಹೋಗಬೇಕು. ಆ ಕತ್ತಿಯನ್ನು ಇಟ್ಟುಕೊಳ್ಳುವುದಕ್ಕೆ ಒಂದು ಸಾಧನ ಇದೆ, ಅದಕ್ಕೆ ಕುಡುಗೋಲು ಅಂತ ಕರೀತಾರೆ. ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಹೆಸರಿದೆ. ಹಾಗೆ ಹೋಗುವ ವ್ಯಕ್ತಿ ಕತ್ತಿಯನ್ನು ಬಿಸಾಕಿ ಬರೇ ಕುಡುಗೋಲನ್ನು ಹಿಡ್ಕೊಂಡು ಹೋದ್ರೆ ಅವನಿಗೆ ಮರ ಕಡಿಲಿಕ್ಕೆ ಸಾಧ್ಯ ಆಗ್ತದೆಯಾ ಅಂತ ಪ್ರಶ್ನೆ. ಕೌರವರ ಜೊತೆಗೆ ಯುದ್ಧ ಮಾಡಬೇಕು, ಯುದ್ಧವನ್ನು ಗೆಲ್ಲಬೇಕು ಎಂಬ ಅಪೇಕ್ಷೆ ಇರುವಂತಹ ನೀವು ಪಾಂಡವರು ಕತ್ತಿಯನ್ನ ಬಿಸಾಡಿ ಒರೆಯನ್ನ ನೀನು ಬೇಡಿದ ಹಾಗಾಯಿತು, ನನ್ನನ್ನ ನೀನು ಬೇಕು ಅಂತ ನೀನು ಕೇಳಿದಂತಹ ಕ್ರಮ ಅಂತ ಹೇಳ್ತಾನೆ. ಸುರಗಿಯನ್ನು ಬಿಸುಟು ಒರೆಯನಂಗೀಕರಿಸಿದಂತೆ. ಒರೆ ಅಂತಂದ್ರೆ ಬಾಣವನ್ನು ಇಟ್ಕೊಳ್ಳುವ ಬತ್ತಳಿಕೆ, ಬರೇ ಬತ್ತಳಿಕೆಯನ್ನು ನೀನು ಬೇಕು ಅಂತ ಹೇಳಿದಾಗೆ ಆಯಿತು. ಇಂತಹ ಒಳ್ಳೆ ಸೈನ್ಯ ಇತ್ತು. ಯುದ್ಧ ಗೆಲ್ಲಬೇಕಾದ್ರೆ ಒಬ್ಬ ವ್ಯಕ್ತಿ ಮುಖ್ಯ ಅಲ್ಲ, ದೊಡ್ಡ ಸೈನ್ಯ ನಮಗೆ ಬಹಳ ಮುಖ್ಯವಾದದ್ದು. ಅಂತಹ ಸೈನ್ಯವನ್ನು ಕೇಳಿಕೊಳ್ಳುವುದು ಬಿಟ್ಟು ನೀನು ಹೋಗಿ ಹೋಗಿ ನನ್ನನ್ನು ನೀನು ಕೇಳಿಬಿಟ್ಟಿಯಲ್ಲ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ನಿನ್ನ ಕ್ರಮ ಏನಾಯಿತು ಅಂದರೆ, ಈಗ ಚಯನ ಮಾಡಿದ್ದೀನಿ ನನ್ನನ್ನು, ನಾಳೆ ಮನೆಗೆ ಹೋಗಿ ನಿಮ್ಮ ಬಿಡಾರಕ್ಕೆ ಹೋಗಿ ನಾನು ಕೃಷ್ಣನನ್ನು ಕೇಳಿದೆ, ಯಾದವ ಸೈನ್ಯವನ್ನು ಕೇಳಲಿಲ್ಲ ಅಂತಂದರೆ ನಿನ್ನ ಅಣ್ಣ ತಮ್ಮಂದಿರು ನಿನ್ನನ್ನು ಮರುಳು ಹುಚ್ಚ ಅಂತ ಹೇಳೋದಿಲ್ವ ನಿನ್ನನ್ನು ಎಂಬುದಾಗಿ ತನ್ನನ್ನೇ ತಾನು ಏತಕ್ಕೂ ಉಪಯೋಗ ಇಲ್ಲದೆ ಇದ್ದವನು ನನ್ನನ್ನು ನೀನು ಯಾಕೆ ಕೇಳಿದೆ ಅಂತ ಕೃಷ್ಣ ಆತ್ಮ ನಿಂದೆಯ ರೂಪದ ಮಾತುಗಳನ್ನು ಅರ್ಜುನನ ಹತ್ರ ಹೇಳ್ತಾನೆ. ನಾವು ಬರಿಗೈಯವರು ಬರಲೆ ಮಗಾವುದಲ್ಲಿಯ ಕೆಲಸ ಉಂಡುಂಡು ಆವು ಕುಳ್ಳಿಹರಲ್ಲ ಹಂಗಾಗಿರೆವು ಕದನದಲ್ಲಿ ಬರಲೆ ಮಗೆ ಆವುದಲ್ಲಿಯ ಕೆಲಸ ಉಂಡುಂಡು ಆವು ಕುಳ್ಳಿಹರಲ್ಲ ಹಂಗಾಗಿರೆವು ಕದನದಲ್ಲಿ ದೇವನೆಂದೇ ನೀವು ಬಗೆವಿರಿ ದೇವತನ ನಮ್ಮಲ್ಲಿ ಲವವಿಲ್ಲ ಆವು ಬಲ್ಲೆವು ದೇವನೆಂದೇ ನೀವು ಬಗೆವಿರಿ ದೇವತನ ನಮ್ಮಲ್ಲಿ ಲವವಿಲ್ಲ ಆವು ಬಲ್ಲೆವು ಬಂದು ಮಾಡುವುದೇನು ಹೇಳೆಂದ ಬಂದು ಮಾಡುವುದೇನು ಹೇಳೆಂದ ಕೃಷ್ಣ ಅರ್ಜುನನನ್ನ ಕುರಿತು ಮತ್ತಷ್ಟು ವಿಷಯವನ್ನ ಹೇಳ್ತಾನೆ. ನಾವು ಬರಿಗೈಯವರು, ನಮ್ಮ ಕೈಯಲ್ಲಿ ಏನಿಲ್ಲ. ನಾನು ಈಗಾಗಲೇ ಹೇಳಿದೆ, ಸುದರ್ಶನವನ್ನ ನಾನು ಭಂಡಾರದಲ್ಲಿ ಶಸ್ತ್ರಾಗಾರದಲ್ಲಿ ಇಟ್ಟಾಗ್ಬಿಟ್ಟಿದೆ, ಪುನಃ ತೆಗೆಯುವ ಕ್ರಮ ಇಲ್ಲ ಅಂತ ಹೇಳಿಬಿಟ್ಟ. ನಾವು ಬರಿಗೈಯವರು, ನಾನು ನಿಮ್ಮ ಜೊತೆಗೆ ಕುರುಕ್ಷೇತ್ರದ ಯುದ್ಧದಲ್ಲಿ ಬಂದು ನನಗೇನು ಕೆಲಸ ಅಲ್ಲಿ? ನಾನು ಯುದ್ಧ ಮಾಡುವುದಿಲ್ಲ. ಯುದ್ಧ ಮಾಡದೇ ಇದ್ದ ಮೇಲೆ ನಿಮ್ಮ ಜೊತೆಗೆ ಬರಬೇಕು ಅಂತ ಬಂದರೆ ಅಲ್ಲಿ
ದಿನ ಕಳಿಬೇಕಾದ್ರೆ ಊಟ ಮಾಡಬೇಕಲ್ಲ. ಸುಮ್ಮನೆ ಎಲ್ಲ ಊಟ ಮಾಡಿಕೊಂಡೆಲ್ಲ ಹಾಗೆಲ್ಲ ಸಮಯವನ್ನು ಕಳೆಯುವಂತಹ ವ್ಯಕ್ತಿಗಳು ನಾವಲ್ಲ ಅಂತಂದ. ಸುಮ್ಮನೆ ನಾವು ಊಟ ಮಾಡಿಕೊಂಡು ಅಲ್ಲಿ ಇರೋದಿಲ್ಲ. ಕೆಲಸ ಇಲ್ಲದೆ ಅಲ್ಲಿ ಸುಮ್ಮನೆ ಕೂತ್ಕೊಳ್ಳೋರು ನಾವಲ್ಲ. ನನಗೆ ಅಲ್ಲಿ ಕೆಲಸ ಇಲ್ಲ, ನನ್ನ ಹತ್ರ ಆಯುಧ ಇಲ್ಲ, ನಾನೇ ಬರಬೇಕು ಯುದ್ಧಕ್ಕೆ ಅಂತ ಹೇಳ್ತೇವೆ. ನನಗೇನು ಕೆಲಸ ಯುದ್ಧಕ್ಕೆ ಬಂದಾಗ, ಅದರಿಂದ ನಾನು ಬರೋದಿಲ್ಲ ಅಂತ ಅವನು ಹೇಳ್ತಾನೆ. ಅಲ್ಲ, ಕೃಷ್ಣ ಅಂದರೆ ದೇವರು, ದೇವರ ಸಹಾಯ ನಮಗೆ ಬೇಕು ಅಂತ ನಾನು ದೇವರ ಮೊರೆ ನಿಮ್ಗೆ ಹೊಕ್ಕಿದ್ದು. ನೀವು ನಮ್ಮ ಜೊತೆಯಲ್ಲಿದ್ದರೆ ನಾವು ಏನು ಬೇಕಾದರೂ ನಾವು ಸಾಧನೆ ಮಾಡಬಹುದು ಅಂತಂದರೆ ಕೃಷ್ಣ ಹೇಳ್ತಾನೆ, ನಮ್ಮನ್ನು ದೇವರು ಅಂತ ನೀನು ಹೇಳ್ತಾ ಇದ್ದಿ, ನನ್ನಲ್ಲಿ ಏನು ದೇವತನ ಕಂಡಿದ್ದು ನೀನು? ನಾನು ನಿನ್ನ ಹಾಗೆ ಒಬ್ಬ ಸಾಮಾನ್ಯ ವ್ಯಕ್ತಿ, ಈ ಭೂಮಿಯಲ್ಲಿ ಯಾವುದೋ ಒಂದು ತಾಯಿಯ ಗರ್ಭದಿಂದ ಜನಿಸಿದ ಸಾಮಾನ್ಯ ಒಬ್ಬ ಮನುಷ್ಯ ನಾನು. ನನ್ನಲ್ಲಿ ದೇವತನ ಎನ್ನುವುದು ಯಾವುದಿದೆ? ಯಾವುದೂ ಇಲ್ಲ ಅಂತಂದ. ನಾನೇನಾದರೂ ಸಾಹಸ ಮಾಡಲಿಕ್ಕೆ ಸಾಧ್ಯವೋ? ಏನೂ ಇಲ್ಲದೆ ಮಾಡಲಿಕ್ಕೆ ಸಾಧ್ಯವಾ? ಒಂದು ತುಣುಕು ಕೂಡ, ಒಂದು ಲವ ಕೂಡ ದೇವತನ ಎನ್ನುವುದು ನಮ್ಮಲ್ಲಿ ಇಲ್ಲ. ಹಾಗಾಗಿ ನಾನು ಬಂದ್ ಮಾಡೋದೆಂಥದ್ದು? ಕೌರವ ಸೈನ್ಯವನ್ನು ತಕೊಂಡು ಹೋಗಲಿ, ನಾನು ನಿನ್ನ ಜೊತೆಗೆ ಬರಬೇಕಾಗಿಲ್ಲ, ನಾನು ಬಂದ್ ಮಾಡಲಿಕ್ಕೆ ಅಂತ ಕೆಲಸ ಇಲ್ಲ, ಹಾಗಾಗಿ ನಾನು ಬರುವುದಿಲ್ಲ ಎಂಬ ಅಭಿಪ್ರಾಯವನ್ನು ಅರ್ಜುನನ ಹತ್ರ ಕೃಷ್ಣ ಹೇಳ್ತಾನೆ. ಆಮೇಲೆ ಕೊಡುಕುಶ ಸ್ಥಳವನು ಬೃಕ ಸ್ಥಳ ಪೊಡವಿಯಾವಂತಿ ಅನುಕುಳವನು ಕೊಡಿಸಿ ಕಳೆ ಸಿರಿಕರಣದವರಲಿ ವಾರಣಾವತವ ಕೊಡು ನಿನಗೆ ಮನ ಬಂದುದೊಂದನು ನಡೆಸಿ ಕೊಡುವೆನು ಪಾಂಡವರನ ಅವಗಡೆಯತನ ಬೇಡಿನ್ನು ಅವಗಡೆಯತನ ಬೇಡಿನ್ನು ಕೇಳೆಂದ ಸುರರಿಪು ನುಡಿದ ಸೇನಾ ಸಂಗ್ರಹ ವಿಭಾಗದ ಒಂದು 2-3 ಪದ್ಯಗಳ ವ್ಯಾಖ್ಯಾನದ ನಂತರ ಅಲ್ಲಿಂದ ಮುಂದಿನ ಭಾಗಕ್ಕೆ ನಾವು ಹೋಗ್ತಾ ಇದ್ದೇವೆ. ಆದಷ್ಟು ಕೌರವ ಪಾಂಡವರ ಮಧ್ಯೆ ಸಂಧಾನ ಮಾಡಿ ಯುದ್ಧ ತಪ್ಪಿಸಬೇಕು, ರಕ್ತಪಾತವನ್ನು ತಪ್ಪಿಸಬೇಕು, ಸಹೋದರರು ಒಂದೇ ಕುಲದವರು ಒಟ್ಟಿಗೆ ಬಾಳಬೇಕು, ಕುರುವಂಶ ಪ್ರಪಂಚದಲ್ಲಿ ಅದ್ವಿತೀಯವಾದ ವಂಶವಾಗಬೇಕು, ಚಂದ್ರವಂಶ ಎನ್ನುವಂಥ ಕಳಕಳಿಯಿಂದ ಕೃಷ್ಣನನ್ನ ಸಂಧಾನಕ್ಕೋಸ್ಕರ ಕೌರವನ ಆಸ್ಥಾನಕ್ಕೆ ಕಳಿಸಬೇಕು, ಧೃತರಾಷ್ಟ್ರನಲ್ಲಿಗೆ ಹಸ್ತಿನಾವತಿಗೆ ಕಳಿಸಬೇಕು ಅಂತ ಒಂದು ಹಂತದ ತೀರ್ಮಾನ ಆಯಿತು. ಕೃಷ್ಣ ಹೊರಟ. ಹೋಗುವಾಗ ಎಲ್ಲರ ಅಭಿಪ್ರಾಯ ಎಲ್ಲ ಕೇಳ್ಕೊಂಡು ಹೋಗಿದ್ದಾನೆ. ಧರ್ಮರಾಯಂದೆಂಥದ್ದು, ಭೀಮನ ಅಭಿಪ್ರಾಯ ಎಂತು, ದ್ರೌಪದಿಯದೆಂತು, ಅರ್ಜುನನದ್ದೆಂತು, ನಕುಲ ಸಹದೇವರ ಅಭಿಪ್ರಾಯ ಏನು? ಇವನು ಸಂಧಾನಕ್ಕೆ ಹೋಗುವವನು ತನ್ನ ಸ್ವಂತಿಕೆಯನ್ನು ಉಪಯೋಗಿಸಬಾರದು. ಯಾರೋ ಒಬ್ಬರು ಹೇಳಿದ ವಿಷಯಗಳನ್ನು ಅವರಿಗೆ ತಲುಪಿಸಿ ಅವರೇನು ಹೇಳ್ತಾರೆ ಅದನ್ನು ತಂದು ಪುನಃ ಇಲ್ಲಿ ತಲುಪಿಸುವ ದೂತನ ಕೆಲಸವನ್ನ ಮಾಡಬೇಕು ಅಂತ ಹಾಗೆ ಹೊರಟು ಅಲ್ಲಿಗೆ ಹೋದಾಗ ಅನೇಕ ವಿದ್ಯಮಾನಗಳು ನಡೀತದೆ. ನಮಗೆ ಯಕ್ಷಗಾನ, ತಾಳಮದ್ದಲೆ ಇದನ್ನೆಲ್ಲ ನೋಡಿದವರಿಗೆ ಆ ವಿಭಾಗಗಳನ್ನು ವಿಸ್ತಾರವಾಗಿ ಹೇಳಬೇಕಾಗಿಲ್ಲ. ಹೋಗಿ ಕೃಷ್ಣ ಹೇಳ್ತಾನೆ ಅವನ ಹತ್ರ, ಕೌರವನ ಹತ್ರ, ಪಾಂಡವರಿಗೆ ಸಲ್ಲಬೇಕಾದಂತಹ ರಾಜ್ಯದ ಭಾಗವನ್ನ ಅವರಿಗೆ ಕೊಟ್ಬಿಡು. ನೀನು ಸಲುವ ರಾಜ್ಯದ ಭಾಗವನ್ನು ನಿನಗೊಲಿದು ಬಿಡುವರು ಗ್ರಾಮ ವೈದನು. ಅವರಿಗೆ ಕೊಟ್ರೆ 5 ಗ್ರಾಮವನ್ನು ಅವರಿಗೆ ಕೊಟ್ರೆ ಸಾಕು, ಪಾಂಡವರು ಅದರಲ್ಲೇ ಸಂತೃಪ್ತರಾಗ್ತಾರೆ, ನಿನ್ನ ಜೊತೆಯಲ್ಲಿ ಅವರು ಇರ್ತಾರೆ ಅಂತ ಹೇಳಿದ. ಏನಾಗುತ್ತೆ ಲಾಭ ಅಂತಂದ್ರೆ, ಹೊಂದಾಣಿಕೆ ಮಾಡಿಕೊಂಡ್ರೆ ಏನಾಗುತ್ತೆ ಅಂದ್ರೆ, ಕುಲದ ಕೊಲೆ ತಪ್ಪುವುದು. ಒಂದೇ ವಂಶದಲ್ಲಿ ಕೊಲೆ, ರಕ್ತಪಾತ ಎನ್ನುವುದು ತಪ್ಪುತ್ತದೆ ಅಂತ ಹೇಳ್ತಾನೆ. ಆಗ ಎಲ್ರಿಗೂ ಸದ್ಗತಿಯನ್ನು ತುಂಬ ಸುಲಭವಾಗ್ತದೆ. ಹಿಂಸೆಯಿಂದ ಮೋಕ್ಷ ಎನ್ನುವುದು ಸಿಕ್ಕೋದಿಲ್ಲ. ಇದರಿಂದ ಮೋಕ್ಷಕ್ಕೆ ಇದು ವಿಘ್ನ ಆಗ್ತದೆ. ಅದರಿಂದ ಸದ್ಗತಿ ಎನ್ನುವುದು ನಿಮಗೆ ಕುಲದವರಿಗೆ ಸುಲಭ ಆಗ್ತದೆ. ನಿನ್ನ ಅಭಿಪ್ರಾಯ ಏನು ಹೇಳು ಅಂತ ಕೇಳಿದ. ಪುನಃ ಕೃಷ್ಣ ಹೇಳ್ತಾನೆ, 5 ಗ್ರಾಮವನ್ನು ಕೊಡು ಸಾಕು ಅಂತಂದ. ಬಹಳ ಪ್ರಸಿದ್ಧವಾದದ್ದು ಕುಶಸ್ಥಳ, ವೃಕಸ್ಥಳ, ಅವಂತಿ, ವಾರಣಾವತ ಅಂತ 4 ಗ್ರಾಮಗಳನ್ನು ಕೇಳಿದ. 4 ಗ್ರಾಮಗಳನ್ನು. ಈ 4ರ ಜೊತೆಗೆ
ಒಂದು ಚಾಯ್ಸ್ ನಿನಗೆ ಯಾವುದಾದ್ರೂ 5ನೇದು ಇನ್ನೊಂದು 5 ಗ್ರಾಮಗಳನ್ನು ಕೊಡು ನೀನು ಅಂತಂದ. 5 ಜನ ಪಾಂಡವರಿಗೆ ಉಳಿದುಕೊಂಡು ರಾಜ್ಯಭಾರ ಮಾಡಿಕೊಳ್ಳೋದಕ್ಕೆ 5 ಗ್ರಾಮಗಳನ್ನು ನೀನು ಕೊಡು ಅಂತ ಅವನ ಹತ್ರ ಹೇಳ್ತಾನೆ. ನೀನಿಷ್ಟು ಕೊಟ್ಟರೆ ಪಾಂಡವರನ್ನ ಸಂಧಾನಕ್ಕೆ ಒಪ್ಪಿಸುವ ಜವಾಬ್ದಾರಿ ನಂದು. ನಿಮ್ಮ ಕೌರವರು ಮತ್ತು ಪಾಂಡವರ ಮಧ್ಯದಲ್ಲಿ ಯುದ್ಧವನ್ನು ತಪ್ಪಿಸುವ ಜವಾಬ್ದಾರಿಯನ್ನ ನಾನು ನೋಡಿಕೊಳ್ತೇನೆ ಎಂಬುದಾಗಿ ಹೇಳಿ ಇದು 5 ಗ್ರಾಮಗಳನ್ನು ಕೊಡು ಅಂತ ದುರ್ಯೋಧನ ಹತ್ರ ಕೃಷ್ಣ ಕೇಳ್ತಾನೆ. ಬೇಡಿದೊಂದೊಂದೂರು ನಮ್ಮಯ ನಾಡ ತಲೆಮಂಡೆಗಳು, ಬೇಡಿದೊಂದೊಂದೂರು ನಮ್ಮಯ ನಾಡ ತಲೆಮಂಡೆಗಳು, ರಾಜ್ಯದ ರೂಢಿ 5 ಊರುಗಳ ಬಳವಿಗೆ ಹಸ್ತಿನಾನಗರ. ಬೇಡಲರಿವನು ಮಾನನಿಧಿ ಕೊಂಡಾಡಲೇತಕ್ಕೆ ಧರೆಯ ನೀರಡಿ ಮಾಡಿಕೊಂಡ ಮಹಾತ್ಮ, ಧರೆಯನು ಈರಡಿ ಮಾಡಿಕೊಂಡ ಮಹಾತ್ಮ, ನಿನಗಂಜುವೆನು ನಾನೆಂದ. ಕೃಷ್ಣ ಉತ್ತರ ಹೇಳ್ತಾನೆ, ಬೇಡಿದೊಂದೊಂದು ಊರು 5 ಗ್ರಾಮ ನೀನು ಕೇಳಿದೆ. ಆ ಒಂದೊಂದು ಗ್ರಾಮ ಕೂಡ ನಮ್ಮ ಹಸ್ತಿನಾವತಿಯ ನಾಡ ತಲೆಮಂಡೆಗಳು ಅಂತ ಹೇಳ್ತಾರೆ. ಇದು ಅತ್ಯಂತ ಪ್ರಮುಖವಾದ ಗ್ರಾಮಗಳು ಅಂತ. ಒಂದೇ ಶಬ್ದವನ್ನ, ಒಂದೇ ಅರ್ಥದ ಶಬ್ದವನ್ನು 2 ಸಲ ಬಳಸ್ತೇವೆ ಕೆಲವು ಸಲ. ತಲೆ ಮಂಡೆಗಳು, ತಲೆ ಅಂದ್ರು ಶಿರ ಅಂತ ಅರ್ಥ, ಮಂಡೆ ಅಂದ್ರು ಶಿರ ಅಂತ ಅರ್ಥ. ತಲೆ ಮಂಡೆಗಳು ಹೇಳ್ತೇವೆ ನಾವು ಎಷ್ಟೋ ಸಲ. ನಾನು ಬರುವಾಗ ಸತ್ತ ಹೆಣ ಹೋಗ್ತಾ ಇದ್ದದ್ದನ್ನು ನೋಡಿದೆ ಅಂತ. ಹೆಣ ಅಂದ್ರೆ ಸತ್ತದ್ದಲ್ವಾ? ಹೇಳ್ತೇವೆ. ಅದೇ ಶಬ್ದವನ್ನು ಪುನಃ ಪ್ರಯೋಗ ಮಾಡ್ತೇವೆ. ಅವರಿಗೆ ಒಂದು ಚೂರು ಮಾನ ಮರ್ಯಾದೆ ಇಲ್ಲ ಅಂತ ಹೇಳ್ತೇವೆ. ಮಾನ ಅಂದ್ರು ಮರ್ಯಾದೆ ಅಂದ್ರು ಒಂದೇ. ಇದರ ಹಿಂದೆ ಬೇರೆ ಅರ್ಥ ಇದೆ. ಶಬ್ದಗಳಲ್ಲಿ ಒಂದೇ ಅರ್ಥವನ್ನು ಸ್ಫುರಿಸುವ ಸಾಮರ್ಥ್ಯ ಇದ್ದಿದ್ರೆ, ಒಂದೇ ಶಬ್ದ ಒಂದೇ ವಸ್ತುವನ್ನು ಹೇಳುವ 2-3 ಶಬ್ದಗಳು ಯಾಕೆ ಬೇಕಿತ್ತು ಅಂತ ಚಿಂತನೆ ಇದೆ. ಸಣ್ಣ ಸಣ್ಣ ವ್ಯತ್ಯಾಸ ಇರ್ತದೆ ಅಂತ ಒಪ್ಪಿಗೆ ಇದೆ. ಆದರೂ ಕೂಡ ಅಸ್ಮಾತ್ ಶಬ್ದಾತ್ ಅಯಮರ್ಥೋ ಬೋದ್ಧವ್ಯ ಇತಿ ಈಶ್ವರ ಸಂಕೇತ ಶಕ್ತಿ ಅಂತ ಹೇಳ್ತಾರೆ. ಈ ಶಬ್ದಕ್ಕೆ ಇದೇ ಅರ್ಥ ಅಂತ ಹೇಳಿ ಭಗವಂತ ಸಂಕಲ್ಪ ಮಾಡಿದಾನೆ. ಅದನ್ನು ಶಕ್ತಿ ಅಂತ ಕರಿತೇವೆ, ಈಶ್ವರ ಸಂಕೇತ ಅಂತ ಕರಿತೇವೆ. ಹಾಗೆ ತಲೆಮಂಡೆಗಳು ಅಂತ ಅವನು ಹೇಳಿದ. ಇದು ಅತ್ಯಂತ ಪ್ರಮುಖವಾದದ್ದು. ಈ 5 ಗ್ರಾಮಗಳನ್ನು ನಾನು ಕೊಟ್ಟರೆ ಇಡೀ ರಾಜ್ಯ ಕೊಟ್ಟ ಹಾಗೆ, ಅದರಲ್ಲಿ ಮತ್ತೆ ಹೊಸ್ತ ಏನು ಕೊಡ್ಲಿಕ್ಕೆ ಬಾಕಿ ಇರುವುದಿಲ್ಲ ಅಂತ ಹೇಳಿದವ. ಅತ್ಯಂತ ಪ್ರಮುಖವಾದಂತಹ ಭಾಗಗಳು. ನಿಮಗೆಲ್ಲ ಗೊತ್ತು, ಈ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ಗಳು ಇದೆಲ್ಲ. ಒಂದು ಇಂಜಿನಿಯರಿಂಗ್ ಕಾಲೇಜಿಗೆ ಹೋದರೆ ಇಡೀ ಕಾಲೇಜನ್ನು ಬದುಕಿಸ್ತಾ ಇರುವಂತಹದ್ದು ಅತ್ಯಂತ ಪ್ರಮುಖವಾದ ಈ ಕಂಪ್ಯೂಟರ್ ಇದಕ್ಕೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್. ಅದೇ ಇಲ್ಲ ಅಂತಂದ್ರೆ ಕಾಲೇಜೇ ಇಲ್ಲ ಅಂತ ಅರ್ಥ. ಆ ರೀತಿಯಲ್ಲಿ ನೀನು ಕೊಟ್ಟ 5 ಊರುಗಳನ್ನು, ನೀನು ಕೇಳಿದ 5 ಗ್ರಾಮಗಳನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಇದನ್ನು ಕೊಟ್ಟರೆ ನಾನು ಇಡೀ ರಾಜ್ಯ ಕೊಟ್ಟ ಹಾಗೆ ಆಯಿತು, ಬೇರೆ ಏನೂ ಆಗಲಿಲ್ಲ ಅಂತ ಅವನ ವಾದ. ಅದಲ್ಲದೆ ನೀನು ಮಹಾ ಬುದ್ಧಿವಂತ, ನೀನು ಅಂತ ಹೇಳ್ತಾರಲ್ಲ, ಅಂಗೈ ಕೊಟ್ಟರೆ ಮೊಳಕಾಲು ನುಂಗಿದ ಅಂತೇನೋ ಹೇಳ್ತಾರಲ್ಲ. ಆ ರೀತಿ ಒಂದು ಸ್ವಲ್ಪ ನುಸುಳ್ಲಿಕ್ಕೆ ನಿನಗೆ ಜಾಗ ಕೊಟ್ಟರೆ ನೀನೇನೋ ಮಾಡ್ತೀನಿ. ನಾನು ಯಾರೋ ಹೇಳಿದ್ದನ್ನು ಕೇಳಿದ್ದೇನೆ, ನೀನು ಒಂದು 2-3 ಹೆಜ್ಜೆ ಇಡುವಷ್ಟು ಜಾಗ ಕೊಡು ಅಂತ ಕೇಳಿ ಯಾರನ್ನೋ ಪಾತಾಳಕ್ಕೆ ನೀನು ಹಾಕ್ಸಿದಂತೆ. ಅದರಿಂದ ನಿನ್ನಂಥವ್ರ ಜೊತೆ ವ್ಯವಹಾರ ಮಾಡುವಾಗ ಜಾಗ್ರತೆ ಇರಬೇಕು. ನಾನು ಕೊಡೋದಿಲ್ಲ ಗ್ರಾಮವನ್ನು ಅಂತ, ಒಂದೇ ಒಂದು ಗ್ರಾಮವನ್ನು ನಾನು ಕೊಡೋದಿಲ್ಲ ಅಂತ ದುರ್ಯೋಧನ ಕೃಷ್ಣನ ಹತ್ರ ಸಂಧಾನದ ಸಂದರ್ಭದಲ್ಲಿ ಹೇಳ್ತಾನೆ. ಕರೆದು 3 ನೆಲನ ಧಾರೆಯ ನೆರೆದ ಬಲಿ ತಳಕಿಳಿದನ್, ಕರೆದು 3 ನೆಲನ ಧಾರೆಯ ನೆರೆದ ಬಲಿ ತಳಕಿಳಿದನ್, ಎನ್ನೀ ಧರೆಯೊಳೈದೂರುಗಳನ್ನು ಇತ್ತು ಎನಗಾವ ವಿಧಿಯಹುದೋ, 5 ಊರುಗಳನಿತ್ತು ಎನಗಾವ ವಿಧಿಯಹುದೋ, 3 ನೆಲನ ಧಾರೆಯ ನೆರೆದ ಬಲಿ ತಳ
ಎನ್ನೀಧರೆಯೊಳ್ ಐದೂರುಗಳನಿತ್ತು ಎನಗಾವ ವಿಧಿಯಹುದೋ. ಪರಮ ಪುರುಷನು ನೀನು ನಿನಗಾಂ ಶರಣು ಹೊಕ್ಕೆನು. ಬಂದ ಪಥದಲ್ಲಿ ಮರಳಿ ವಿಜಯಂಗೈವುದೆಂದನು. ಬಂದ ಪಥದಲ್ಲಿ ಮರಳಿ ವಿಜಯಂಗೈವುದೆಂದನು. ನಗುತ ಕುರುರಾಯ. ಯಾವುದೇ ವ್ಯಕ್ತಿಯನ್ನ ನಂಬಬೇಕಾದ್ರೆ ಅವನ ಇತಿಹಾಸವನ್ನು ಸ್ವಲ್ಪ ನೋಡಬೇಕಂತೆ. ಆ ಜನ ಹೇಗೆ ತಿಳ್ಕೊಳ್ಬೇಕು. ತಿಳ್ಕೊಂಡ ನಂತರ ಅವನ ಮೇಲೆ ವಿಶ್ವಾಸ ಇಡುವುದಾ ವಿಶ್ವಾಸ ಇಡದೇ ಇರುವುದಾ ಏನು ಅಂತ ತೀರ್ಮಾನವನ್ನು ಮಾಡುವಂಥ ಕ್ರಮ. ಕೃಷ್ಣನ ಹತ್ರ ದುರ್ಯೋಧನ ಹೇಳ್ತಾನೆ, ನೀನೊಬ್ಬ ಸಣ್ಣ ಹುಡುಗನಾಗಿ ಆ ಬಲಿಚಕ್ರವರ್ತಿ ಹತ್ರ ಹೋದೆಲ್ಲ ಅವತ್ತು ಯಾಗ ಮಾಡ್ತಾ ಇರುವಾಗ. ಪಾಪ ಅವನಿಗೆ ಎಲ್ಲವೂ ಲೋಕ ಎಲ್ಲ ಒಳ್ಳೇದು ಅಂತ ತಿಳ್ಕೊಂಡ್ಬಿಟ್ಟ ಬಲಿಚಕ್ರವರ್ತಿ. ಅವನು ಏನು ಮಾಡಿದ ಅಂತಂದರೆ, ನೀನು 3 ಹೆಜ್ಜೆ ಇಡುವಷ್ಟು ಜಾಗ ಕೊಡು ಅಂತ ಕೇಳಿದಾಗ, ಭೂಮಿಯನ್ನು ಕೊಡು ಅಂತ ಹೇಳಿದಾಗ ಅವನು ಆಯಿತು ಅಂತ ಒಪ್ಪಿಕೊಂಡ. ಹಿಂದಿನ ಕಾಲದಲ್ಲಿ ಮಾತು ಕೊಟ್ಟ ಮೇಲೆ ಅದನ್ನು ಉಲ್ಲಂಘಿಸುವ ಕ್ರಮ ಇರಲಿಲ್ಲ. ಅದರಿಂದ 3 ಅಡಿ ಕೇಳಿದಂತಹ ನೀನು ಏನು ಮಾಡಿದಿ? 1 ಅಡಿಯಿಂದ ಇಡೀ ಭೂಮಂಡಲವನ್ನು ಅಳದಿ. 2ನೇ ದಿನ ಸಮಗ್ರ ಆಕಾಶವನ್ನು ಅಳೆದೆ ನೀನು. ನಿನ್ನ ಪಾದ ವಿಸ್ತಾರವಾಯಿತು. 3ನೇ ಪಾದ ಎಲ್ಲಿಡ್ಲಿ ಅಂತ ಕೇಳಿದ. ತನ್ನ ತಲೆಯನ್ನೇ ಕೊಟ್ಟ, ಅವನನ್ನು ಪಾತಾಳಕ್ಕೆ ತಳ್ಳಿದೆ ನೀನು. ಹೌದಾ? ನಂಬಿದವರಿಗೆ ಹೀಗೆ ದ್ರೋಹ ಮಾಡುವ ವ್ಯಕ್ತಿ ಅಲ್ವಾ ನೀನು? ಅವನು ಸುಲಭದಲ್ಲಿ ತಿಳ್ಕೊಂಡಿದ್ದು 3 ಹೆಜ್ಜೆಯನ್ನಿಡುವಂತಹ ಸ್ಥಳ ಅಂತೇಳಿ. ನೀನು ಮಹಾಮನುಷ್ಯ, ಬಹಳ ದೊಡ್ಡ ಜೋರಿನ ಜನ, ಪರಮಪುರುಷ ನೀನು ಅಂತ ಅವನಿಗೆ ಹೇಳಿದ. 3 ಹೆಜ್ಜೆಯಷ್ಟು ಜಾಗ ಕೊಟ್ಟವನಿಗೆ ನೀನು ಇಂತಹ ಸ್ಥಿತಿಯನ್ನು ತಂದೊಡ್ಡಿದ ಜನ 5 ಗ್ರಾಮ ಅಂತ ನಾನು ಕೊಟ್ಟರೆ ನಾಳೆ ಏನಾಗ್ಬೋದು ನೀನೇ ಆಲೋಚನೆ ಮಾಡು. ಆದ್ದರಿಂದ ನಾನು ಯಾವ ಭಾಗವನ್ನು ಕೊಡೋದಿಲ್ಲ. 5 ಗ್ರಾಮ ಅಲ್ಲ, 1 ಗ್ರಾಮ ಅಲ್ಲ, 1 ಗ್ರಾಮದ ಒಂದು ಮೂಲೆಯಲ್ಲಿ ಒಂದು ಸೂಜಿಯ ಮೊನೆಯಷ್ಟಿಡುವಷ್ಟು ಜಾಗವನ್ನು ಕೂಡ ನಾನು ಕೊಡೋದಿಲ್ಲ. ನೀವೆಲ್ಲ ಹೇಗೆ ಅಂದರೆ, ಒಂದು ಸಣ್ಣ ಉಳ್ಕೊಳ್ಳಿಕ್ಕೆ ಅಂತ ಒಂಚೂರು ಕೊಟ್ಟರೆ ಅದನ್ನೇ ಮತ್ತೆ ವಿಸ್ತಾರ ಮಾಡ್ತಾ ಇಡೀ ಊರು ನಂದು ಅಂತ ಸಿದ್ಧ ಮಾಡಿಕೊಳ್ಳುವಂತಹ ಜನ ನೀವೆಲ್ಲ. ಹಾಗಾಗಿ ನಾನು ಕೊಡೋದಿಲ್ಲ. ನೀನು ಎಲ್ಲಿಂದ ಬಂದಿದ್ದಿ, ನೀನು ವಾಪಸ್ ಅಲ್ಲಿಗೆ ಹೋಗು, ನಾವೇನು ಕೊಡೋದಿಲ್ಲ ನಿನಗೆ ಅಂತ ಸಂಧಾನವನ್ನು ತಿರಸ್ಕರಿಸಿ ಬಿಡ್ತಾನೆ ದುರ್ಯೋಧನ. ದನವ ಕಾದುದು ತೀರಿತೇ, ಬನವ ತೊಳಲ್ಲುವುದು ಕಡೆಯನೈದಿತೆ. ಮುನಿಗಳನ್ನು ಬೋಳೆಗಳ ನೆರಗಿಸಿಕೊಳ್ಳುವುದನ್ನು ಬಿಸುಟು, ವನನಿಧಿಯ ನೆಡೆಗೊಂಡು ನಡುಹಾವಿನೊಳು ಹಕ್ಕೆಯ ನುಡುಗಿ, ನಮ್ಮೊಳು ಮನಕತವ ನೀ ತಿಳುಹಲೋ ಸುಗ ಬಂದೆ ದಿಟವೆಂದ. ಕೌರವನ ಆಕ್ಷೇಪ ಇರೋದು ಪಾಂಡವರ ಮೇಲಲ್ಲ, ಅದಕ್ಕಿಂತ ಹೆಚ್ಚಾಗಿ ಕೃಷ್ಣನ ಮೇಲೆ. ಪಾಂಡವರು ಒಳ್ಳೆಯವರೇ ಇದ್ರು, ಏನಾದರೂ ಮಾಡಿ ಅವರನ್ನು ಬಗ್ಗಿಸಬಹುದಿತ್ತು. ಈ ಕೃಷ್ಣ ಒಬ್ಬ ಇದ್ದಾನಲ್ಲ, ನಿನ್ನಿಂದಾಗಿ ಪಾಂಡವರು ಇವತ್ತು ನಮ್ಮ ವಿರೋಧಿಗಳಾಗಿದ್ದಾರೆ, ನಮ್ಮ ಬಗ್ಗೆ ಮತ್ಸರ ಉಳ್ಳವರಾಗಿದ್ದಾರೆ ಅಂತ ಹೇಳ್ತಾ ಕೃಷ್ಣನನ್ನ ಕೌರವ ನಿಂದಿಸ್ತಾನೆ ಬೇರೆ ಬೇರೆ ಮಾತುಗಳ ಮುಖಾಂತರ. ದನವ ಕಾದುದು ತೀರಿತೆ, ನೀನೆಲ್ಲೋ ದನ ಕಾಯ್ತಾ ಇದ್ದವನು ನೀನು. ಆಯ್ತಾ, ಆ ಕೆಲಸ ಎಲ್ಲ ಮುಗೀತಾ, ದನ ಕಾಯುವ ಕೆಲಸ ಮುಗೀತಾ ನಿನಗೆ ಅಂತ ಹೇಳಿದ. ಅದಲ್ಲದೆ ನೀನು ಕಾಡಿನಲ್ಲಿ ಸಂಚಾರ ಮಾಡ್ತಾ ಇದ್ದಿ. ಪಾಂಡವರು ವನವಾಸದಲ್ಲಿರುವಾಗ ಆವಾಗ ಕೃಷ್ಣ ಬರ್ತಾ ಇದ್ದ ಕಥೆಗಳೆಲ್ಲ ಬರ್ತದೆ ನಮಗೆ. ಕಾಡಿನಲ್ಲಿ ಸಂಚಾರ ಮಾಡ್ತಾ ಇದ್ದಿ, ಸಂಚಾರ ಎಲ್ಲ ಮುಗೀತಾ ನಿನಗೆ, ಬೇರೆ ಕೆಲಸ ಇಲ್ವಾ, ಇಲ್ಲಿ ಬಂದಿದ್ದೆಲ್ಲ ಈಗ ಅಂತಂದ. ಮುಗೀತೆ ನಿನಗೆ ಅಂತ. ನೀನೆಂಥದ್ದು, ಕಾಡಿನಲ್ಲೆಲ್ಲ ಹೋಗುವಾಗೆಲ್ಲ ಮುನಿಗಳೆಲ್ಲ ಬಂದು ನಿನಗೆ ನಮಸ್ಕಾರ ಮಾಡೋದಂತೆ. ನೀನೊಂದು ದೊಡ್ಡ ಜನ ನೀನು. ಆ ಮುನಿಗಳಿಗೆ ಒಂದು ಸಾಮಾನ್ಯ ಪ್ರಜ್ಞೆಯೂ ಇಲ್ಲ. ಅವರಿಗೆಲ್ಲ ನೀನು ಮಸುಕು ಮಾಡಿ ಅವರೆಲ್ಲ ಬಂದು ನಿನ್ನ ಕಾಲಿಗೆ ಎರಗುವ ಹಾಗೆ, ನಮಸ್ಕಾರ ಮಾಡುವ ಹಾಗೆ ನೀನು ಮಾಡಿಕೊಂಡು
ಮುನಿಗಳೆಲ್ಲ ಇದ್ದಲ್ಲಿ ಸಂಚಾರ ಮಾಡ್ತಾ ದೊಡ್ಡ ಜನರ ಹಾಗೆ ಪೋಸ್ ಕೊಡ್ತಾ ಇದ್ದಂತಹ ವ್ಯಕ್ತಿ ನೀನು, ನಿನಗೆ ಮಾಡಲಿಕ್ಕೆ ಬೇರೆ ಕೆಲಸ ಇಲ್ವಾ ಅಂತ ಕೇಳಿದ. ನೀನು ಅಲ್ಲಿ ಸಮುದ್ರದಲ್ಲಿ ಹೋಗಿ ಅಲ್ಲಿ ಮಲ್ಕೊಳ್ಳೋದಲ್ಲ, ನೀನು ಬೆಡ್ರೂಮ್ ಇರೋದಲ್ಲಿ ನಿಂದು. ಶಿವ ಕೈಲಾಸದಲ್ಲಿ ಮಲಗ್ತಾನೆ, ವಿಷ್ಣು ಶೇಷಶಾಹಿಯಾಗಿ ಸಮುದ್ರದಲ್ಲಿ ಮಲಗ್ತಾನೆ ಎನ್ನುವುದಕ್ಕೆ ಒಬ್ಬ ಕವಿ ತಮಾಷೆಯಾಗಿ ಮಾಡಿದ್ದಾನೆ. ಯಾಕೆ ಅಂತಂದರೆ, ಇಲ್ಲಿ ಊರಿನಲ್ಲೆಲ್ಲ ತಿಗಣೆಗಳ ಕಾಟ, ಸೊಳ್ಳೆಗಳ ಕಾಟ ಜಾಸ್ತಿ ಇದೆ ಅಂತ ಶಿವ ಕೈಲಾಸದಲ್ಲಿ AC ರೂಮ್, ಅಲ್ಲಿ ಬರೋದಿಲ್ಲ, ಸೊಳ್ಳೆ ಇಲ್ಲ ಅಲ್ಲಿ. ವಿಷ್ಣು ಹೋಗಿ ಸಮುದ್ರದಲ್ಲಿ ಮಲಗಿದ್ದಾನೆ, ಅಲ್ಲಿ ಸೊಳ್ಳೆ ಇಲ್ಲ, ಸಮುದ್ರದ ಮಧ್ಯದಲ್ಲಿ ಹಾಗೆ ಮಲಗಿದ್ದಾರೆ ಅಂತ ಹೇಳ್ತಾನೆ. ಹಾಗೆ ನೀನು ಸಮುದ್ರದಲ್ಲಿ ಹೋಗಿ ಮಲಗಿಕೊಂಡು ಆರಾಮ್ ಮಾಡೋದು ಬಿಟ್ಟು ನಿನಗೆ ಯಾಕೆ ಇಂತಹ ಕೆಲಸಗಳೆಲ್ಲ? ಪಾಂಡವರು ಮತ್ತು ನಮ್ಮ ಮಧ್ಯೆ ಮತ್ಸರವನ್ನು ಬೆಳೆಸುವ ಕೆಲಸ ನೀನು ಯಾಕೆ ಮಾಡ್ತಾ ಇದ್ದೆ? ನೀನು ಇಂತಹ ಮತ್ಸರವನ್ನು ಉಂಟು ಮಾಡುವ ಕೆಲಸವನ್ನು ಮಾಡುವುದು ಬಿಟ್ಟು ನೀನು ಪಾಂಡವರಿಗೆ ಸ್ವಲ್ಪ ಬುದ್ಧಿ ಹೇಳು. ಈಗಾಗಲೇ ಈ ರಾಜ್ಯ ಹಸ್ತಿನಾವತಿ ಅನ್ನೋದು ನಮ್ಮದು ಅಂತ ಆಗಿದೆ. ಪಾಂಡವರು ಬರಲಿ, ನಮ್ಮ ಜೊತೆಗೆ ಇದ್ಕೊಂಡು ಅವರು, ನಾನು ಊಟ ಹಾಕ್ತೇನೆ, ಅವರು ಊಟ ಮಾಡ್ಕೊಂಡಿರಲಿ ಎಂಬ ಅಭಿಪ್ರಾಯದಲ್ಲಿ ಕೃಷ್ಣನನ್ನ ಕುರಿತು ದುರ್ಯೋಧನ ಹೇಳ್ತಾನೆ. ಕಂಗಳನ್ನು ಕರುಣಿಸಿದನು ಅಂಧ ನೃಪಂಗೆ. ಬಳಿಕ ಈ ಕೃಷ್ಣರಾಯನ ಮಂಗಳ ಶ್ರೀಮೂರ್ತಿಯನು, ಕೃಷ್ಣರಾಯನ ಮಂಗಳ ಶ್ರೀಮೂರ್ತಿಯನು ಮನದಣಿಯೆ ನೋಡಿದನು. ಕಂಗಳಡಗಲಿ ದೇವ ನಿಮ್ಮಿಯಂಗವಟ್ಟವ ಕಂಡು, ಕಂಗಳಡಗಲಿ ದೇವ ನಿಮ್ಮಿಯಂಗವಟ್ಟವ ಕಂಡು, ಮಗುಳಿ ಕಂಗಳು ಇತರವ ಕಾಣಲಾಗದು. ನಿಮ್ಮೀ ಅಂಗವಟ್ಟವ ಕಂಡು ಮಗುಳಿ ಕಂಗಳು ಇತರವ ಕಾಣಲಾಗದು. ಕೃಪೆಯ ಮಾಡೆಂದ ಇದೇ ರೀತಿಯಾಗಿ ಕೃಷ್ಣನನ್ನ ನಿಂದಿಸಿ ದುರ್ಯೋಧನ ಮಾತನಾಡ್ತಾ ಈ ಕೃಷ್ಣನನ್ನ ಹೀಗೆ ನಿಯಂತ್ರಿಸಲಿಕ್ಕೆ ಆಗೋದಿಲ್ಲ, ಇವನನ್ನ ಬಂಧನ ಮಾಡಬೇಕು ಅಂತ ದುಶ್ಯಾಸನ, ಕರ್ಣ, ಶಕುನಿ ಇವರೆಲ್ಲ ಸೇರಿ ತೀರ್ಮಾನ ಮಾಡಿದ್ರೆ ಕೃಷ್ಣನನ್ನ ಕಟ್ಟಿ ಹಾಕಬೇಕು. ಕೃಷ್ಣನ ಕೈಯನ್ನ ಬಂಧನ ಮಾಡಿದರೆ, ಕೃಷ್ಣನನ್ನ ಕಟ್ಟಿ ಹಾಕಿದರೆ ಇವನು ಮಿಸ್ಕಾಡ್ಲಿಕ್ಕೆ ಆಗೋದಿಲ್ಲ. ಕೃಷ್ಣನನ್ನೇ ಬಂಧಿಸಿದ ಮೇಲೆ ಪಾಂಡವರಿಗೆ ಸ್ವರ ಇಲ್ಲ, ಸೊಲ್ಲಿಲ್ಲ ಅವರಿಗೆ. ಹಾಗಾಗಿ ಕೃಷ್ಣನನ್ನ ಬಂಧಿಸುವುದು ಉಚಿತ ಅಂತ ಆಲೋಚನೆ ಮಾಡಿ ಕೃಷ್ಣನನ್ನ ಬಂಧಿಸುವುದಕ್ಕೆ ಸಿದ್ಧತೆ ಮಾಡ್ತಾರೆ. ಈ ವಿಷಯ ಗೊತ್ತಾಗಿ ಗಾಂಧಾರಿ ಮಗನನ್ನು ಬೈತಾಳೆ. ಧೃತರಾಷ್ಟ್ರ ಹೇಳ್ತಾನೆ, ನೋಡು ನಿನ್ನ ಮಗ ಏನ್ ಮಾಡ್ತಾ ಇದ್ದಾನೆ ಅಂತ. ಗಾಂಧಾರಿ ಹೇಳ್ತಾಳೆ, ಇವನು ಹುಟ್ಟಿದಾಗಲೇ ಇವನನ್ನು ನಾವು ಬಿಸಾಡಿ ಬಿಡಬೇಕಿತ್ತು ಅಂತ ಹೇಳ್ತಾರೆ. ಭೀಷ್ಮ ದ್ರೋಣಾದಿಗಳು ಹಾಗೆ ಮಾಡಬಾರದು ಅಂತ ಹೇಳ್ತಾರೆ. ವಿದುರ ಇರ್ತಾನೆ, ಕೃಷ್ಣನನ್ನ ಬಂಧಿಸಬಾರದು ಅಂತ ಅನೇಕ ಚರ್ಚೆಗಳಲ್ಲೆಲ್ಲ ನಡೀತದೆ. ಸಂಧಾನಕ್ಕೆ ಬಂದ ವ್ಯಕ್ತಿಯನ್ನು ಹೀಗೆ ಅಪಮಾನಿಸಬಾರದು ಅಂತ ಹೇಳೋದನ್ನು ಅಲ್ಲಿ ಚರ್ಚೆ ಮಾಡ್ತಾರೆ. ಆದರೆ ಅವನನ್ನು ಕಟ್ಟಬೇಕು ಅಂತ ಹೋಗ್ತಾರೆ. ಹಾಗೆ ಹೋದಾಗ ಅವನನ್ನು ಬಂಧಿಸಲಿಕ್ಕಾಗೋದಿಲ್ಲ. ಕೃಷ್ಣನ ಮಂಗಳಮಯವಾದ ಮೂರ್ತಿಯನ್ನ ಒಮ್ಮೆ ನೋಡಿದರೆ ಮತ್ತೆ ಮತ್ತೆ ಅವನನ್ನು ನೋಡಬೇಕು, ಮತ್ತೆ ಮತ್ತೆ ಅವನನ್ನು ಕಣ್ತುಂಬಿಕೊಳ್ಳಬೇಕು ಅಂತ ಭಗವಂತನ ಅಂತಹ ಮಂಗಳ ಮೂರ್ತಿಯನ್ನ ವರ್ಣನೆ ಮಾಡ್ತಾನೆ ಇಲ್ಲಿ. ಧೃತರಾಷ್ಟ್ರ ಹುಟ್ಟು ಕುರುಡ. ಗಾಂಧಾರಿ ಜನ್ಮತಃ ಕುರುಡೆಯಲ್ಲ, ಆದರೆ ಅವನನ್ನ ಮದುವೆಯಾದ ಮೇಲೆ ಕಣ್ಣಿಗೆ ಬಟ್ಟೆ ಕೊಟ್ಕೊಂಡು ಆಕೆಯೂ ಕೂಡ ಕುರುಡಿಯಾದವಳು. ಈಗ ಕೃಷ್ಣ ಧೃತರಾಷ್ಟ್ರನಿಗೆ ಕಣ್ಣನ್ನು ನೀಡ್ತಾನೆ, ತನ್ನ ವಿಶ್ವರೂಪವನ್ನು ತೋರಿಸ್ತಾನೆ. ಇಡೀ ಮಹಾಭಾರತದಲ್ಲಿ 3 ಕಡೆಗಳಲ್ಲಿ ವಿಶ್ವರೂಪ ದರ್ಶನ ಪ್ರಸಂಗ ಪ್ರಧಾನವಾಗಿ ಬರ್ತದೆ. ಒಂದು, ಯಶೋದೆಗೆ ಕೃಷ್ಣ ತನ್ನ ಬಾಯಲ್ಲಿ ಪ್ರಪಂಚ ಬ್ರಹ್ಮಾಂಡವನ್ನು ತೋರಿಸಿದ ಕತೆ ನಮಗೆ ಗೊತ್ತಿದೆ.
ಆಮೇಲೆ ಯುದ್ಧ ಪ್ರಾರಂಭ ಆದಾಗ ಅರ್ಜುನನಿಗೆ ವಿಶ್ವರೂಪ ದರ್ಶನವನ್ನು ಮಾಡಿದ ಕಥೆ ಮುಂದೆ ಬರ್ತದೆ. ಇದು ಈಗ ಸಂಧಾನಕ್ಕೆ ಹೋದ ಸಂದರ್ಭದಲ್ಲಿ ತನ್ನ ರೂಪವನ್ನು ವಿಶ್ವರೂಪ ಅಂತ ಅದನ್ನು ಹೇಳ್ತಾನೆ, ಅಲ್ಲಿ ಕವಿ ವರ್ಣನೆಯನ್ನು ಮಾಡ್ತಾನೆ. ಅಂತಹ ವಿಶ್ವರೂಪವನ್ನ ನೋಡುವುದಕ್ಕೋಸ್ಕರ ತಾತ್ಕಾಲಿಕವಾಗಿ ಧೃತರಾಷ್ಟ್ರನಿಗೆ ಕಣ್ಣನ್ನು ಕರುಣಿಸ್ತಾನೆ, ಅವನು ಉಪನೇತ್ರವನ್ನ ಕೊಡ್ತಾನೆ ಅಂತ ಅರ್ಥ. ಅದರಿಂದ ಕೃಷ್ಣನನ್ನ ನೋಡಿದ ಧೃತರಾಷ್ಟ್ರ ಮೊದಲನೇ ಸಲ ಪ್ರಪಂಚವನ್ನು ನೋಡ್ತಾ ಇದ್ದಾನೆ. ಅದಕ್ಕೆ ಅವನು ಹೇಳ್ತಾನೆ, ಕಂಗಳನು ಕರುಣಿಸಿದನನ್, ನನಗೆ ಕಣ್ಣನ್ನು ಕೊಟ್ಟನಲ್ಲ ಭಗವಂತ ಕೃಷ್ಣ. ಅಂಧ ನೃಪಂಗೆ ಅವನಿಗೆ ಕಣ್ಣನ್ನು ಕೊಟ್ಟಿದ್ದು. ಬಳಿಕ ಈ ಕೃಷ್ಣರಾಯನ ಮಂಗಳ ಶ್ರೀ ಮೂರ್ತಿಯನು, ಮಂಗಳಮೂರ್ತಿ ಶ್ರೀಮೂರ್ತಿ, ಮೂರ್ತಿ ಅಂದ್ರೂ ಮಂಗಳ ಅಂತ ಅರ್ಥ. ಅಂತಹ ಅತ್ಯಂತ ಮಂಗಳಕರವಾದಂತಹ ಮೂರ್ತಿಯನ್ನ ಮನದಣಿಯೇ ನೋಡಿದನು. ನೋಡಿದ 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 ನೋಡ್ತಾ ಇದ್ದಾನೆ ಅದನ್ನು. ಎಂತಹ ಅದ್ಭುತವಾದಂತಹ ಮೂರ್ತಿಯಲ್ಲ ಭಗವಂತನದ್ದು, ಶ್ರೀಕೃಷ್ಣನದ್ದು. ನೋಡಿ ಆದ ನಂತರ ಹೇಳಿದ, ಕೃಷ್ಣ ಪರಮಾತ್ಮ, ನನ್ನ ಕಣ್ಣನ್ನು ನೀನು ವಾಪಸ್ ತಕೋ ನೀನು. ಯಾಕೆಂದ್ರೆ ಯಾವ ಕಣ್ಣಲ್ಲಿ ನಿನ್ನನ್ನು ನಾನು ನೋಡಿದ್ನೋ, ನಿನ್ನ ನೋಡಿದ ಮೇಲೆ ಉಳಿದವ್ರನ್ನ ನೋಡಬೇಕು ಅಂತ ನನಗೆ ಅಪೇಕ್ಷೆ ಇಲ್ಲ. ಏನನ್ನು ನೋಡಬೇಕಾಗಿತ್ತೋ ಅದನ್ನು ನೋಡಿದೆ, ಏನನ್ನು ಕೇಳಬೇಕಾಗಿತ್ತೋ ಅದನ್ನು ಕೇಳಿದೆ. ನಾನು ಇನ್ನು ನನಗೆ ಕೇಳುವ ಅಪೇಕ್ಷೆಯೂ ಇಲ್ಲ, ನೋಡುವ ಅಪೇಕ್ಷೆಯೂ ಇಲ್ಲ. ಅಂತಹ ನಿನ್ನನ್ನು ನಾನು ನೋಡಿದೆ, ನನ್ನ ಕಣ್ಣನ್ನು ನೀನು ವಾಪಸ್ ತಕೋ. ಈ ಕಣ್ಣಿದ್ರೆ ಇದು ಒಳ್ಳೆಯದನ್ನು ನೋಡುವ ಹಾಗೆ ಕೆಟ್ಟದ್ದನ್ನು ನೋಡ್ತದೆ, ಒಳ್ಳೆಯ ವಿಷಯವನ್ನು ಮನಸ್ಸಿಗೆ ಕೊಟ್ಟ ಹಾಗೆ ಕೆಟ್ಟ ವಿಷಯವನ್ನು ಮನಸ್ಸಿಗೆ ಕೊಡ್ತದೆ, ಕೆಟ್ಟದ್ದನ್ನು ಬಹಳ ಬೇಗ ಮನಸ್ಸಿಗೆ ತಲುಪಿಸಿ ಬಿಡ್ತದೆ. ಆದ್ದರಿಂದ ನನ್ನ ಮನಸ್ಸು ಮತ್ತಷ್ಟು ವ್ಯಥೆಗೊಳ್ಳಬಾರದು, ಅದಕ್ಕೋಸ್ಕರ ಮನೋನಿಗ್ರಹವೂ ಕೂಡ ಆಗಬೇಕು ಎನ್ನುವ ದೃಷ್ಟಿಯಿಂದ ನನ್ನ ಕಣ್ಣನ್ನು ನೀನು ವಾಪಸ್ ತಕೋ ಭಗವಂತ ಅಂತ ಪ್ರಾರ್ಥನೆಯನ್ನು ಮಾಡ್ತಾನೆ ಕೃಷ್ಣನ ಹತ್ರ ಧೃತರಾಷ್ಟ್ರ. ತಾತ ಹೆದರದಿರೋ, ತಾತ ಹೆದರದಿರೋ, ಈ ಮುಕುಂದನ ಕೈತವಕ್ಕೆ ಬೆಚ್ಚದಿರೋ. ಸಂಧಿಯ ಮಾತು ಕಾನಿದು ಹೃದಯವೇ ಬೆಸಗೊಳ್ಳಿ ಮುರಹರನ. ಈತನಂತರ್ಯಾಮಿ ಜೀವವ್ರಾತದಲ್ಲಿ, ಈತನು ಅಂತರ್ಯಾಮಿ ಜೀವವ್ರಾತದಲ್ಲಿ. ಜನಜನಿತವಿದು ಜಗವು ಈತನಾಜ್ಞೆಯೊಳೊಲೆವುದೆಂದನು ಕೌರವರ ರಾಯ. ಧೃತರಾಷ್ಟ್ರನ ಮಾತನ್ನ ಕೇಳಿದ ನಂತರ ಕೌರವ ಅಪ್ಪನಿಗೆ ಧೈರ್ಯ ಹೇಳ್ತಾನೆ, ಅಪ್ಪ ಹೆದರಬೇಡಿ, ಇವ ಕೃಷ್ಣ ಬಂದ ಅಂತಲ್ಲ, ಇಷ್ಟೆಲ್ಲ ನೀವು ಹೆದರುವ ಅವಶ್ಯಕತೆ ಇಲ್ಲ ಅಂತಂದ. ಹೆದರದಿರಿ, ಯುದ್ಧವೇ ಆಗುವುದು ಅಂತ ತೀರ್ಮಾನ ಆಯಿತು ಅಂತಂದ್ರೆ ಪ್ರಾಯ ಕೃಷ್ಣನ ಮನಸ್ಸು ಕೂಡ ಯುದ್ಧ ಆಗಲಿ ಅಂತೇಳಿ ಇರಬೇಕು ಅಂತ ದುರ್ಯೋಧನ ಊಹೆ ಮಾಡ್ತಾನೆ ಅದನ್ನು. ತಾತ ಹೆದರದಿರಿ ನೀವು, ಈ ಮುಕುಂದನ ಕೈತವಕ್ಕೆ, ಇವನ ಮೋಸಕ್ಕೆ ಇವ ನೋಡಿದಷ್ಟು ನೇರ ಜನ ಅಲ್ಲ. ವಿಷಕುಂಭಂ ಪಯೋಮುಖಂ ಅಂತ ಕರೀತಾರೆ. ಒಂದು ಕೆಲವರು ಇರ್ತಾರೆ, ಮಾತು ಅಮೃತದಂತಹ ಮಾತು, ಒಳಗಡೆ ಎಲ್ಲ ವಿಷವೇ ತುಂಬಿಕೊಂಡಿರುತ್ತೆ ಅವರಲ್ಲಿ ಅಂತ. ಇವ ಕೃಷ್ಣ ನಾವು ನೋಡಿದ ಹಾಗೆ ನೇರವಾದಂತಹ ವ್ಯಕ್ತಿ ಅಲ್ಲ. ಅವನ ಚರಿತ್ರೆ ನೋಡಿದರೆ ನಮಗೆ ಗೊತ್ತಾಗುತ್ತೆ ಅವನು, ಅದಕ್ಕೆ ಹೆದರಬೇಕಾಗಿಲ್ಲ. ಕೃಷ್ಣನ ಮನಸ್ಸಿನಲ್ಲಿ ಕೂಡ ಸಂಧಿ ಆಗಬಾರದು, ಯುದ್ಧ ಆಗಬೇಕು ಅಂತುಂಟು. ಯಾಕೆ ಅಂತಂದ್ರೆ ಕೌರವ ಮುಂದೆ ಅದನ್ನ ವಿವರವಾಗಿ ಹೇಳ್ತಾನೆ. ಈ ಪ್ರಪಂಚದ ಭಾರ ಹರಣ ಮಾಡಬೇಕು ಅಂತ ಹೇಳಿ ಬಂದವನು ಅವನು ಅಂತ ಹೇಳ್ತಾರಲ್ಲ ಎಲ್ಲರೂ ಕೂಡ. ಆದ್ರಿಂದ ಯುದ್ಧ ಆಗಿ ಅನೇಕ ಜನರ ಸಾವು ನೋವು ಆಗಬೇಕು ಅಂತ ಅಪೇಕ್ಷೆ ಅವನಿಗೆ, ಯುದ್ಧವೇ ಅವನ ಅಪೇಕ್ಷೆ ಎನ್ನುವಂಥದ್ದು. ಅವನ ಎದುರಿಗೆ ಸಂಧಿ ಮಾಡ್ಕೊಳ್ಳಿ ಸಂಧಿ ಮಾಡ್ಕೊಳ್ಳಿ ಅಂತ ಹೇಳಿದ ಕೂಡಲೇ ಅದನ್ನು ನೀವು ನಂಬಬೇಕಾಗಿಲ್ಲ ಅಂತ ಹೇಳ್ತಾನೆ. ಯಾಕೆ ಅಂದರೆ ಅವನು ಅಂತರ್ಯಾಮಿ ಕೃಷ್ಣ ಅಂತ. ಅಂತರ್ಯಾಮಿ ಅಂದರೆ ನನ್ನೊಳಗಿದ್ದು ನನ್ನನ್ನು ಪ್ರೇರೇಪಣೆ ಮಾಡ್ತಾನೆ, ನಿಮ್ಮೊಳಗಿದ್ದು ನಿಮ್ಮನ್ನು ಪ್ರೇರೇಪಣೆ ಮಾಡ್ತಾನೆ, ನನ್ನೊಳಗೆ ಇದ್ದು ಸಂಧಿ ಮಾಡ್ಕೊಳ್ಬೇಡ ಅಂತ ಪ್ರೇರೇಪಣೆ ಮಾಡ್ತಾನೆ, ಪಾಂಡವರ ಜೊತೆಯಲ್ಲಿ ಇದ್ಕೊಂಡು ಯುದ್ಧ ಮಾಡಬೇಕು ಅಂತ ಪ್ರೇರೇಪಣೆ ಮಾಡ್ತಾನೆ. ಹೀಗೆಲ್ಲ ಅನೇಕ ವಿಷಯಗಳನ್ನು ಹೇಳ್ತಾನೆ. ಆ ಕೃಷ್ಣ ಅವನು ಅಂತರ್ಯಾಮಿಯಾಗಿದ್ದವನು. ಇಡೀ ಪ್ರಪಂಚ ಎನ್ನುವುದು
ಅವನ ಆಜ್ಞೆಯ ಹಾಗೆ, ಅವನ ಮನಸ್ಸಂಕಲ್ಪದ ಹಾಗೆ ನಡೀತದೆ. ಅದಕ್ಕೆ ಉದಾಹರಣೆಯನ್ನು ಮುಂದೆ ತೋರಿಸ್ತಾನೆ. ಆದ್ದರಿಂದ ನಾವು ಮಾಡಬೇಕಾದ್ದನ್ನು ನಾವು ಧೈರ್ಯವಾಗಿ ಮಾಡಬೇಕು. ಯುದ್ಧವ ಯುದ್ಧ, ಸಂಧಿಯ ಸಂಧಿ, ಯಾವುದು ಅದನ್ನು ನೇರವಾಗಿ ನಾವು ಮಾಡ್ತಾ ಹೋಗಬೇಕು. ಎಲ್ಲವೂ ಭಗವಂತನಿಗೆ ಇಷ್ಟವಾಗ್ತದೆ. ಈ ಕೃಷ್ಣನಿಗೆ ನಾವು ಹೆದರಬೇಕಾಗಿಲ್ಲ ಅಂತ ತಂದೆಗೆ ಧೈರ್ಯವನ್ನು ಹೇಳಿದ ಮಗ. ಎನ್ನ ಹೃದಯದೊಳಿರ್ದು ಮುರಿವನು, ಎನ್ನ ಹೃದಯದೊಳಿರ್ದು ಮುರಿವನು, ಗನ್ನದಲ್ಲಿ ಸಂಧಿಯನು, ರಿಪುಗಳೊಳಿನ್ನು ನಿನ್ನೊಳಗಿವರೊಳಿದ್ದು ಆಹದನ ತಾನ ರೂಪಿಯೇ. ಭಿನ್ನನಂತಿರೆ ತೋರಿ ಭಿನ್ನ ಭಿನ್ನನೆನಿಸಿಯೆ ಮೆರೆವ, ತಿಳಿಯಲ್ ಅಭಿನ್ನ ನೀ ಮುರವೈರಿ, ನಾವಿನ್ನಂಜಲೇಕೆಂದ. ಭಿನ್ನನಂತಿರೆ ತೋರಿ ಭಿನ್ನ ಭಿನ್ನನೆನಿಸಿಯೆ ಮೆರೆವ, ತಿಳಿಯಲ್ ಅಭಿನ್ನ ನೀ ಮುರವೈರಿ, ನಾವಿನ್ನಂಜಲೇಕೆಂದ. ಕೃಷ್ಣನನ್ನ ಬಂಧಿಸಲಿಕ್ಕೆ ಹೋದಾಗ ಯಾರನ್ನ ಬಂಧಿಸುವುದು? ಇಲ್ಲಿ ನೋಡಿದರೆ ಕೃಷ್ಣ, ಅಲ್ಲಿ ನೋಡಿದರೆ ಕೃಷ್ಣ, ಎಲ್ಲ ಕಡೆಗಳಲ್ಲಿ ಕೃಷ್ಣ ಕಂಡ. ಅವನನ್ನು ಹೇಗೆ ಬಂಧಿಸುವುದು? ಒಳಗಡೆ ಇದ್ದ ಕೃಷ್ಣನನ್ನು ಬಂಧಿಸುವುದು, ಹೊರಗಡೆ ಇದ್ದಂತೆಲ್ಲ ಚರ್ಚೆಗಳಾಯಿತು, ತುಂಬ ವಿಷಯಗಳು ಬಂತು. ಅಂತಹ ಕೃಷ್ಣ ಅಂತರ್ಯಾಮಿಯಾಗಿದ್ದುಕೊಂಡು ನಮ್ಮನ್ನೆಲ್ಲ ಪ್ರೇರೇಪಣೆಯನ್ನು ಮಾಡ್ತಾನೆ. ಬಹಳ ಪ್ರಸಿದ್ಧವಾದ ಶ್ಲೋಕ ಹೇಳುತ್ತೆ, ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿ ಧರಸ್ವಧಾಮ್ನ ಅಂತ. ಸುಲಭದಲ್ಲಿ ಹೇಳುವುದಾದರೆ, ನಾನು ಮಾತನಾಡ್ತಾ ಇರುವುದಲ್ಲ, ಭಗವಂತ ನನ್ನೊಳಗಿದ್ದು ನನ್ನ ಮಾತನ್ನು ಪ್ರೇರೇಪಣೆ ಮಾಡ್ತಾ ಇದ್ದಾನೆ. ಅವನು ಹೇಳಿದಾಗೆ ನಾನು ಮಾತನಾಡ್ತಾ ಇದ್ದೇನೆ ಅಂತ ಅರ್ಥ. ನಾವು ಕೆಲಸ ಮಾಡ್ತಾ ಇರೋದು ಅದೇ ರೀತಿಯಲ್ಲಿ ಅಂತ ಅರ್ಥ. ಹಾಗೆ ಸರ್ವಾಂತರ್ಯಾಮಿಯಾದ ಆ ಕೃಷ್ಣ ನನ್ನೊಳಗೆ ಬಂದು, ಕೌರವನ ಒಳಗೆ ಬಂದುಕೊಂಡು ನೀನು ಸಂಧಿ ಮಾಡ್ಕೊಳ್ಬೇಡ ಅಂತ ಹೇಳ್ತಾ ಇದ್ದಾನೆ. ಇನ್ನೊಬ್ಬರ ಹತ್ರ ಹೋಗಿ ಇನ್ನೊಬ್ಬರನ್ನ ಬೇರೆ ರೀತಿಯಲ್ಲಿ ಅವನು ಪ್ರಚೋದನೆ ಮಾಡ್ತಾನೆ. ದೇವರ ಪ್ರೇರೇಪಣೆ ಹೇಗೆ ಬರ್ತದೆ ಹಾಗೆ ಎಲ್ಲರ ವ್ಯವಹಾರಗಳೆಲ್ಲ ನಡೀತದೆ ಅಂತ ಹೇಳ್ತಾನೆ. ಆದ್ದರಿಂದ ಈ ಕೃಷ್ಣ ಇವನು ಒಬ್ಬನ ಅನೇಕನ, ಏಕನೋ ಅನೇಕನೋ ಅಂತ ಚರ್ಚೆ ಬರ್ತದೆ. ಭಗವಂತ ಒಬ್ಬನೆಯ ಅಥವಾ ತುಂಬ ಇದ್ದಾನ ಅಂತ. 33 ಕೋಟಿ ದೇವತೆಗಳು ಅಂತ ಹೇಳ್ತೇವೆ, ಅನೇಕ ನಾಮರೂಪಗಳಿಂದ ದೇವರು ಭಿನ್ನ ಅಂತ ಹೇಳ್ತೇವೆ. ಆದರೆ ಏಕಂ ಸದ್ವಿಪ್ರಾಹ ಬಹುಧಾ ವದಂತಿ, ಒಬ್ಬನನ್ನೇ ಬಲ್ಲವರು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ ಅಂತ ನಾವೆಲ್ಲ ಹೇಳ್ತೇವೆ. ನಾವು ಈ ಕೃಷ್ಣ ಏಕನೂ ಹೌದು ಅನೇಕನೂ ಹೌದು ಅಂತ ಹೇಳ್ತಾನೆ. ಶಂಕರಾಚಾರ್ಯರು ಬಹಳ ಸೊಗಸಾಗಿ ದಕ್ಷಿಣಾಮೂರ್ತಿ ಅಷ್ಟಕದಲ್ಲಿ ವರ್ಣನೆ ಮಾಡ್ತಾರೆ. ನಾನಾ ಛಿದ್ರ ಘಟೋದರ ಸ್ಥಿತ ಮಹಾ ದೀಪಪ್ರಭಾ ಭಾಸ್ವರಂ ಅಂತ ಆತ್ಮನನ್ನ ದಕ್ಷಿಣಾಮೂರ್ತಿಯನ್ನು ವರ್ಣನೆ ಮಾಡುವಾಗ, ಒಂದು ದೀಪ ಬೆಳಗ್ತಾ ಇದೆ, ಒಂದೇ ಜ್ವಾಲೆ, ಅದಕ್ಕೆ 1000 ತೂತುಗಳಿರುವ ಒಂದು ಮಡಕೆಯನ್ನು ನೀವು ಮುಚ್ಚಿದರೆ ಆ 1000 ತೂತಿನಿಂದ 1000 ಬೆಳಕುಗಳು ನಮಗೆ ತೋರ್ತದೆ. ಒಬ್ಬನೇ ಭಗವಂತ ಸಾವಿರಾರು ರೂಪಗಳಿಂದ ಮಾಯೆಯಿಂದ ವಿಶಿಷ್ಟನಾಗಿ ನಮಗೆ ತೋರ್ತಾನೆ. ಕೃಷ್ಣ ಅನೇಕನ, ಯಾರನ್ನ, ಯಾವ ಕೃಷ್ಣನನ್ನು ಬಂಧಿಸುವುದು ಅಂತ ಕೇಳಿದರೆ ಅವನು ಅದ್ವಯ, ಎರಡಿಲ್ಲ, ಒಬ್ಬನೇ ಭಗವಂತ. ಕೃಷ್ಣ ಒಬ್ಬನೇ ಅಂತ ಹೇಳ್ತಾನೆ. ಅಂತಹ ಕೃಷ್ಣ ಸರ್ವಾಂತರ್ಯಾಮಿಯಾಗಿ ನಮ್ಮನ್ನೆಲ್ಲ, ಕೆಲವರಿಗೆ ಯುದ್ಧ ಮಾಡು ಅಂತ ಹೇಳ್ತಾನೆ, ಕೆಲವರಿಗೆ ಯುದ್ಧ ಬೇಡ ಅಂತ ಹೇಳ್ತಾನೆ. ನಮ್ಮೊಳಗಡೆಯಲ್ಲಿಯೂ ಕೂಡ ಅವನು ಹಾಗೆ ಹೇಳ್ತಾನೆ. ಯಾವುದೋ ಕೆಟ್ಟ ಕೆಲಸ ಮಾಡುವಾಗ ಮಾಡು ಅಂತ ಕೆಲವು ಸಲ ಪ್ರಚೋದನೆ ಕೊಡ್ತಾನೆ, ಕೆಲವು ಸಲ ಬೇಡ ಅಂತ ಹೇಳ್ತಾನೆ. ಹೀಗೆಲ್ಲ ಪ್ರಚೋದನೆಗಳು ಭಗವಂತನಿಂದಲೇ ಬರ್ತದೆ. ಹಾಗಾಗಿ ನಾವೆಲ್ಲ ಈ ಕೃಷ್ಣನಿಗೆ ಹೆದರಬೇಕಾಗಿಲ್ಲ. ನಾವೇನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರೆ ಅದನ್ನು ಮಾಡ್ತಾ ಹೋಗೋಣ, ನೀನು ಹೆದರಬೇಕಾಗಿಲ್ಲ ಅಂತ ಅಪ್ಪನ ಹತ್ರ ಪುನಃ ಹೇಳ್ತಾನೆ. ಹಳಚುವವು ಹಾಹಿಗಳು ಸೂತ್ರವನಲುಗಿದೊಡೆಯೇ, ಹಳಚುವವು ಹಾಹೆಗಳು ಸೂತ್ರವನ್ ಅಲುಗಿದೊಡೆ, ತತ್ಪುಣ್ಯ ಪಾಪಾವಳಿಗಳ್ ಆ ಹಾಹೆಗಳಿಗುಂಟೆ ಸೂತ್ರಧರನಿರಲು, ಸೂತ್ರಧರನಿರಲು ತತ್ಪುಣ್ಯ ಪಾಪಾವಳಿಗಳ ಹಾಹೆಗಳಿಗುಂಟೆ. ಕೊಲುವವನು ಅನ್ಯರನ್ಯರಿಂದ
ಕೊಲಿಸುವನು ಕಮಲಾಕ್ಷನಲ್ಲದೆ ಉಳಿದ ಜೀವ ವ್ರಾತಕೀ ಸ್ವಾತಂತ್ರ್ಯವಿಲ್ಲೆಂದ. ಕೊಲಿಸುವನು ಕಮಲಾಕ್ಷನಲ್ಲದೆ ಉಳಿದ ಜೀವ ವ್ರಾತಕೀ ಸ್ವಾತಂತ್ರ್ಯವಿಲ್ಲೆಂದ. ಆ ಯುದ್ಧದಲ್ಲಿ ಅರ್ಜುನನಿಗೆ ಕೃಷ್ಣ ಗೀತೋಪದೇಶವನ್ನು ಮಾಡ್ತಾನೆ. ಅರ್ಜುನ ಹೇಳ್ತಾನೆ, ಎದುರುಗಡೆ ಇರುವಂತಹ ಭೀಷ್ಮ, ದ್ರೋಣ ಇವರೆಲ್ಲ ನಮ್ಮ ಬಂಧುಗಳು, ಇವರನ್ನೆಲ್ಲ ನಾನು ಕೊಂದ್ರೆ ನಾನು ನರಕಕ್ಕೆ ಹೋಗ್ತೇನೆ ಅಂತ ಹೇಳ್ತಾನೆ. ಆಗ ಕೃಷ್ಣ ಅರ್ಜುನನಿಗೆ ಸತ್ಯವನ್ನು ತಿಳಿಸಿಕೊಡುವ ಮಾತನ್ನ ಇಡೀ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನಚೈನಂ ಕ್ಲೇದಯಂತ್ಯಾಪೋ ನಶೋಷಯತಿ ಮಾರುತ. ನೀನು ಯಾರನ್ನು ಕೊಲ್ಲುವುದೂ ಇಲ್ಲ, ನೀನು ಯಾರನ್ನು ಬದುಕಿಸೋದೂ ಇಲ್ಲ, ಎಲ್ಲ ನಾನು ಮಾಡ್ತೇನೆ, ನೀನು ಯುದ್ಧ ಮಾಡು, ನೀನಷ್ಟೇ, ನೀನು ನಿಮಿತ್ತ ಮಾತ್ರಂ ಭವಸವ್ಯ ಸಾಚಿನ್ ಅಂತಂದ. ನೀನು ನಿಮಿತ್ತನಾಗಿರುವಂತ ಅದರ ಎಲ್ಲ ಸಾರವನ್ನು ಈ ಪದ್ಯದಲ್ಲಿ ಕವಿ ಕಟ್ಟಿಕೊಟ್ಟಿದ್ದಾನೆ. ಒಂದು ಉದಾಹರಣೆಯನ್ನು ಕೊಡ್ತಾನೆ. ಬೊಂಬೆಯಾಟ. ಬೊಂಬೆಯಾಟದಲ್ಲಿ ದೇವತೆಗಳು ಮತ್ತು ರಾಕ್ಷಸರ ಹೊಯ್ದಾಟ ಅಥವಾ ಕೌರವ ಪಾಂಡವರ ಯುದ್ಧದ ದೃಶ್ಯವೇ ಇದೆ ಅಂತ ಇಟ್ಕೊಳ್ಳಿ. ಬೊಂಬೆಗಳು ಅರ್ಜುನ ಭೀಷ್ಮನನ್ನು ಕೊಲ್ತಾನೆ. ಅರ್ಜುನ ಬೊಂಬೆ ಭೀಷ್ಮ ಬೊಂಬೆಯನ್ನು ಕೊಲ್ತದೆ. ಅರ್ಜುನ ಬೊಂಬೆ ಕರ್ಣ ಬೊಂಬೆಯನ್ನು ಕೊಲ್ತದೆ. ಹೇಗೆ ಕೊಲ್ತದೆ ಅಂದರೆ, ಮೇಲೆ ಒಬ್ಬ ಸೂತ್ರಧಾರ ಇದ್ದಾನೆ, ದಾರ ಹಿಡ್ಕೊಂಡವನಿದ್ದಾನೆ. ಆ ದಾರ ಹಿಡ್ಕೊಂಡವನು ಹೇಗೆ ಅದನ್ನು ಅಲುಗಾಡಿಸ್ತಾನೋ ಹಾಗೆ ಇವರು ಹೊಡ್ಕೊಳ್ತದೆ, ಪೆಟ್ಟು ಮಾಡ್ಕೊಳ್ತದೆ. ಈ ಬೊಂಬೆ ಆ ಬೊಂಬೆಯನ್ನು ಕೊಂದ ಪಾಪ ಅದಕ್ಕುಂಟ? ಇಲ್ಲ. ಸೂತ್ರಧಾರ ಏನು ಹೇಳ್ತಾನೆ ಆ ರೀತಿಯಲ್ಲಿ ಎಲ್ಲ ನಡೀತದೆ. ಹಾಗಾಗಿ ಯುದ್ಧ ಆದರೆ ಕೊಲ್ಲುವವರು ನಾವಲ್ಲ, ಕೊಲ್ಲಿಸುವವನೊಬ್ಬ ಇದ್ದಾನೆ. ಅವನು ಯಾರ್ಯಾರ ಹತ್ರ ಯಾರ್ಯಾರನ್ನು ಕೊಲ್ಲಿಸಬೇಕು, ಯಾರನ್ನ ಬದುಕಿಸಬೇಕು ಅಂತ ಆ ಸೂತ್ರಧಾರ ತೀರ್ಮಾನ ಮಾಡ್ತಾನೆ. ಆದ್ರಿಂದ ಅವನು ಹೇಳಿದ ಹಾಗೆ ನಾವೆಲ್ಲ ಹೋಗಬೇಕೇ ಹೊರತು ಮನುಷ್ಯನಿಗೆ ಸ್ವಾತಂತ್ರ್ಯ ಎಂಬುದಿಲ್ಲ. ಹೆಂಗಸರೆಲ್ಲ ಯಾವಾಗಲೂ ಹೇಳೋದು ನಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ ಅಂತ. ಹೆಂಗಸರಿಗೆ ಸ್ವಾತಂತ್ರ್ಯ ಇಲ್ಲ ಅಂತ ಮನುಸ್ಮೃತಿಯಲ್ಲಿ ಹೇಳಿದ್ದಾರೆ ಅಂತ, ಮನುಸ್ಮೃತಿಗೆ ಬೆಂಕಿ ಹಾಕಿ ಅಂತ ತುಂಬಾ ಜನ ಹೇಳ್ತಾರೆ. ಸ್ವಾತಂತ್ರ್ಯ ಹೆಂಗಸರಿಗೆ ಮಾತ್ರ ಅಲ್ಲ, ಯಾರಿಗೂ ಈ ಪ್ರಪಂಚದಲ್ಲಿರುವ ಯಾವ ಪ್ರಾಣಿಗಳಿಗೂ ಸ್ವಾತಂತ್ರ್ಯ ಇಲ್ಲ. ನಮ್ಮ ಎಲ್ಲ ವ್ಯವಹಾರಗಳು ಕೂಡ ಭಗವಂತನ ನಿರ್ದೇಶನದಂತೆ ನಡೀತದೆ. ನಾವು ಬರುವಾಗಲೇ ಅಂತ ಹೇಳ್ತಾರಲ್ಲ, ಹಣೆ ಬರಹ ಅಂತ ಹೇಳ್ತಾರಲ್ಲ. ಕೆಲವರಿಗೆ ಹಣೆ ದೊಡ್ಡ ಉಂಟು, ಕೆಲವರಿಗೆ ಸ್ವಲ್ಪ ಚಿಕ್ಕದುಂಟು. ಹಣೆ ದೊಡ್ಡ ಇದ್ದವರಿಗೆ ತುಂಬ ಬರೆದಿರ್ತಾನೆ ಅಂತ ಅರ್ಥ, ಅದಕ್ಕೆ ಕೂದಲು ಮೇಲೆ ಹೋದ್ರೆ ಅಂತ ಅರ್ಥ. ಅದಕ್ಕೆ ಭಗವಂತ ಹಣೆ ಬರಹದಲ್ಲಿ ಬರೆದಿರ್ತಾನೆ, ಅದೇ ಪ್ರಕಾರ ಎಲ್ಲವೂ ಕೂಡ ಆಗ್ತದೆ, ಭಗವದಿಚ್ಛೆಯಂತೆ ಆಗ್ತದೆ. ನಾವು ಮಾತ್ರ ನಮ್ಮ ಪುರುಷ ಪ್ರಯತ್ನವನ್ನು ಮಾಡ್ತಾ ಹೋಗಬೇಕು. ತುಂಬ ಚರ್ಚೆಗಳೆಲ್ಲ ಬರ್ತದೆ. ಅದೃಷ್ಟ ಮತ್ತೆ ನಮ್ಮ ಪ್ರಯತ್ನ, ಇದು ಎರಡರಲ್ಲಿ ಯಾವುದು ಹೆಚ್ಚು ಅಂತೆಲ್ಲ ಚರ್ಚೆ ಬಂದಾಗ ಕೆಲವರು ಹೇಳ್ತಾರೆ ಅದೃಷ್ಟವೇ ಪ್ರಧಾನ, ಕೆಲವರು ಹೇಳ್ತಾರೆ ಇಲ್ಲ ನಮ್ಮ ಪ್ರಯತ್ನವೇ ಪ್ರಧಾನ, ಸಾಧಿಸಿದರೆ ಸಬಳವನ್ನು ನುಂಗಬಹುದು. ಮಕ್ಕಳಿಗೆ ಟ್ರೈನಿಂಗ್ ಕೊಡುವಾಗ ನೀನು ಮನಸ್ಸು ಮಾಡಿದರೆ 100ಕ್ಕೆ 100 ಮಾರ್ಕ್ಸ್ ತೆಗಿತೀನಿ ನೀನು ಅಂತ ಹೇಳ್ತೇವೆ ನಾವು. ಆಗುವುದಿಲ್ಲ, ಅವನಿಗೆ ಬೈ ಬರ್ತ್ ಅವನ ಹತ್ರ ಅದು ಇರುವುದಿಲ್ಲ ಕೆಲವರ ಹತ್ರ ಅಂತ ಹೇಳುವಾಗ ನಾವು ಅವ್ರನ್ನ ಪ್ರಚೋದನೆ ಮಾಡಲಿಕ್ಕೆ ನಾವು ಈ ಮಾತುಗಳನ್ನೆಲ್ಲ ನಾವು ಹೇಳ್ತೇವೆ. ಹಾಗಾಗಿ ಅದೃಷ್ಟ ಎನ್ನುವುದು ನಮ್ಮ ಕೈಯಲ್ಲಿಲ್ಲ, ನಮ್ಮ ಕಣ್ಣಿಗೆ ಕಾಣುವುದಿಲ್ಲ, ನಮ್ಮ ಕೈಯಲ್ಲಿಲ್ಲ. ನಮ್ಮ ಕೈಯಲ್ಲಿರುವುದೇನು? ನಾವು ಮಾಡಬೇಕಾದ ಪ್ರಯತ್ನ ನಮ್ಮ ಕೈಯಲ್ಲಿರುವುದು. ಗಮಕ ವಾಚನ ವ್ಯಾಖ್ಯಾನ ಆಗ್ತಾ ಇದೆ ಅಂತ ಗೊತ್ತಾಯಿತು, ಇಲ್ಲಿ ಬರಬೇಕು ಅಂದರೆ ನಾವು ಪ್ರಯತ್ನ ಪಟ್ಟು ಇಲ್ಲಿಗೆ ಬರಬೇಕು. ನಾವು ನೋಡು, ನಾನು ಮನೆಯಲ್ಲೇ ಕೂತ್ಕೊಂಡು ಅದೃಷ್ಟ ಇದ್ರೆ ಹೋಗ್ತೇನೆ ನಾನು ಅಂತ ಕೂತ್ಕೊಂಡ್ರೆ ನೀವು ಮನೆಯಲ್ಲೇ ಬಾಕಿ ನೀವು. ಹಾಗೆ ಪುರುಷ ಪ್ರಯತ್ನವೂ ಬೇಕು, ಅದೃಷ್ಟವೂ ಬೇಕು. ಪ್ರಯತ್ನ, ಲಕ್ ಮತ್ತೆ ನಮ್ಮ ಪ್ರಯತ್ನ ಎರಡೂ ಒಂದೇ ಮಾರ್ಗದಲ್ಲಿದ್ದರೆ ಬಹಳ ಬೇಗ ನಮ್ಮ ಗುರಿ ತಲುಪ್ತದೆ. ಅದೆರಡರ ಮಧ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಿದ್ರೆ, ವಿರುದ್ಧ ದಿಕ್ಕಿನಲ್ಲಿದ್ದರೆ ನಾವು ಎಣಿಸಿದಷ್ಟು ಆಗೋದಿಲ್ಲ. ಪರೀಕ್ಷೆ ಚಂದ ಬರೆದಿದ್ದೆ, 100ಕ್ಕೆ 100 ಬರ್ತದೆ ಅಂತ ನಿರೀಕ್ಷೆ ಇತ್ತು, ಬಂದದ್ದು 75 ಮಾರ್ಕ್ ಅಷ್ಟೇ. ಹಾಗಾಗಿ ನಾವು ಪ್ರಯತ್ನ ಮಾಡುವಂತಹ ಕೆಲಸಗಳನ್ನು, ಮನುಷ್ಯ ಪ್ರಯತ್ನವನ್ನು ನಾವು ಮಾಡ್ತಾ ಹೋಗಬೇಕು. ಎಲ್ಲವೂ ಭಗವದಿಚ್ಛೆಯ ಹಾಗೆ ಈ ಪ್ರಪಂಚದಲ್ಲಿ ನಡೀತದೆ. ಹೇಗೆ ಗೊಂಬೆಯ ಆಟದ ಉದಾಹರಣೆಯನ್ನು ತೋರಿಸಿದ್ನೋ
ಹಾಗೆ ನಮ್ಮ ಕೆಲಸಗಳನ್ನು ನಾವು ಮಾಡಬೇಕು ಅಂತ ದುರ್ಯೋಧನ ಹೇಳ್ತಾನೆ ಅದನ್ನ. ಇಳಿದನವನಿಗೆ ಧಾರುಣಿಯ ಹೊರೆಗಳೆಯಲೋ ಸುಗ, ಇಳಿದನವನಿಗೆ ಧಾರುಣಿಯ ಹೊರೆಗಳೆಯಲೋ ಸುಗ, ಇಲ್ಲಿ ನಮ್ಮೊಳಗೊಳಗೆ ವೈರವ ಬಿತ್ತಿ ಬರಿ ಕೈವನು ಮಹಾಬಲವ, ಛಲಕೆ ಮಣಿಯದೆ ರಾವಣಾದಿಗಳಳಿದರಿದಲ ಕೀರ್ತಿ, ಛಲಕೆ ಮಣಿಯದೆ ರಾವಣಾದಿಗಳಳಿದರಿದಲ ಕೀರ್ತಿ, ಕಾಯವಿದಳಿವುದು ಅಗ್ಗದ ಕೀರ್ತಿಯುಳಿವುದು, ಕಾಯವು ಇದು ಅಳಿವುದು ಅಗ್ಗದ ಕೀರ್ತಿಯುಳಿಯುವುದು, ಅಂಜಲೇಕೆಂದ ನಾವು ನಮ್ಮ ಸಂಕಲ್ಪದಿಂದ ಹಿಂದೆ ಸರಿಬಾರದು ಅಂತ ಹೇಳ್ತಾನೆ. ಯದಾ ಯದಾ ಹಿ ಧರ್ಮಸ್ಯ ಅಂತ ಹೇಳಿದಾಗೆ ಭೂಭಾರವನ್ನು ಹರಣ ಮಾಡುವುದಕ್ಕಾಗಿ ಈ ಕೃಷ್ಣ ಭೂಮಿಗೆ ಇಳಿದು ಬಂದ ಅಂತ ಎಲ್ಲರೂ ಹೇಳ್ತಾರೆ. ಕೌರವ ತಾನು ಹೇಳ್ತಾನೆ ಅಂತ ಹೇಳೋದಿಲ್ಲ, ಎಲ್ಲರೂ ಹೇಳ್ತಾರೆ ಅದನ್ನು. ಇಲ್ಲಿ ಬಂದ ಮೇಲೆ ಅವನಿಗೆ ಏನು ಕೆಲಸ? ಹಾಗಾದರೆ ಭೂಭಾರ ಹರಣ ಮಾಡೋದು ಹೇಗೆ ಅಂತಂದರೆ, ಅವ ಮಾಡುವುದು ನಮ್ಮ ಮಧ್ಯೆ ವೈರವನ್ನು ಬೆಳೆಸುವುದು. ಪರಸ್ಪರ ವೈರಗಳು ಜಾಸ್ತಿ ಆದಾಗ ಯುದ್ಧ ಆಗ್ತದೆ, ಯುದ್ಧ ಆದಾಗ ಅನೇಕ ಜನರ ಸಾವು ನೋವುಗಳು ಆಗ್ತದೆ, ಸತ್ತಾಗ ಈ ಭೂಮಿಯ ಭಾರ ಎನ್ನುವುದು ಕಡಿಮೆ ಆಗ್ತದೆ. ಎಲ್ಲರೂ ಸತ್ತಾಗ ಅಲ್ಲ, ಪಾಪಿಗಳು ಸತ್ತರೆ ಭೂಮಿಯ ಭಾರ ಬಹಳ ಬೇಗ ಕಡಿಮೆ ಆಗ್ತದೆ. 1,00,000 ಪುಣ್ಯವಂತರು ಒಬ್ಬ ಪಾಪಿ ಇಬ್ಬರನ್ನ ತಕ್ಕಡಿಯಲ್ಲಿಟ್ಟರೆ ಅದು ಸಮ ಅಂತ ಹೇಳ್ತಾನೆ. 1,00,000 ಸಂಖ್ಯೆಯಲ್ಲಿ ಪಾಪಿಗಳ ಸಂಹಾರ ಆದರೆ ಈ ಭೂಮಿಯ ಭಾರ ಹರಣ ಆಗ್ತದೆ. ವೈರವನ್ನು ಬಿತ್ತಿ ಸ್ವಾಭಾವಿಕವಾಗಿ ನಮ್ಮೊಳಗೆ ಇದ್ದ ಒಳ್ಳೆಯವರು ಕೆಟ್ಟವರು ಯಾರಿದ್ದಾರೋ ಕೆಟ್ಟವರಿಗೆಲ್ಲ ಪ್ರಚೋದನೆಯನ್ನು ಕೊಟ್ಟು ಅವರೆಲ್ಲ ಸಂಹಾರ ಮಾಡುವ ಹಾಗೆ ಕೆಲಸವನ್ನು ಕೃಷ್ಣ ಮಾಡ್ತಾನೆ. ನಾವು ನೋಡಿದ್ದು ಅದನ್ನೇ. ಇಡೀ ಮಹಾಭಾರತ, ರಾಮಾಯಣ ಇತ್ಯಾದಿಗಳನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಇಡೀ ರಾಮಾಯಣವನ್ನು ಓದಿದಾಗ ಒಳ್ಳೆಯವರು ಯಥೋ ಧರ್ಮಸ್ತಥೋ ಜಯ, ಮಹಾಭಾರತವನ್ನು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ. ಧರ್ಮ ಇದ್ದಲ್ಲಿಗೆ ಜಯ ಎನ್ನುವುದಿರ್ತದೆ, ಅಧರ್ಮ ಇದ್ದಲ್ಲಿಗೆ ಸೋಲು ಎನ್ನುವುದು ಉಂಟಾಗುತ್ತೆ. ಅಧರ್ಮ ಸೋಲಬೇಕು, ಧರ್ಮ ಗೆಲ್ಲಬೇಕು. ಸಜ್ಜನಾ ಸಂತು ನಿರ್ಭಯ, ಒಳ್ಳೆಯವರು ಈ ಪ್ರಪಂಚದಲ್ಲಿ ನೆಮ್ಮದಿಯಿಂದ ಬದುಕುವ ಹಾಗೆ ಆಗಬೇಕು ಅಂತಂದ್ರೆ ದುರ್ಜನರು ದೂರವಾಗಬೇಕು ಅಂತ ಅರ್ಥ. ಕೃಷ್ಣ ಇಲ್ಲಿಗೆ ಬಂದದ್ದು ಅದಕ್ಕೆ ಅಂತ ಹೇಳ್ತಾರೆ, ಇಳೆಯ ಭಾರವನ್ನು ಹರಣ ಮಾಡುವುದಕ್ಕೆ ಅವನು ಬಂದದ್ದು ಅಂತ ಹೇಳ್ತಾರೆ. ಹಾಗೆ ಬಂದಾಗ ನಾನೀಗ ಹಸ್ತಿನಾವತಿಯ ರಾಜ, ನಾನು ಪಾಂಡವರಿದ್ದಾರೆ, ಅವರು ರಾಜ್ಯ ಬೇಕು ಅಂತ ಕೇಳ್ತಾ ಇದ್ದಾರೆ, ನಾನು ಕೊಡೋದಿಲ್ಲ ಅಂತ ನಾನು ಹೇಳಿದೆ. ನಾನು ಕೊಡೋದಿಲ್ಲ, ನಾನು ಯುದ್ಧದಲ್ಲಿ ಸತ್ತರೂ ಪರವಾಗಿಲ್ಲ, ನಾನು ಕೊಡೋದಿಲ್ಲ ಅಂತ. ಯಾಕೆ ಅಂದರೆ ಈ ಶರೀರ ಇದು ನಶ್ವರವಾದದ್ದು. ಒಂದು 50 ವರ್ಷ 70 ವರ್ಷ 100 ವರ್ಷ ಇರ್ತದೆ ಅದು, ಆಮೇಲೆ ಈ ಶರೀರ ಎನ್ನುವುದು ಬಿದ್ದು ಹೋಗ್ತದೆ. ಶರೀರದ ಒಳಗಡೆ ಇರುವಂತಹ ಆತ್ಮ ಅವನು ನಿರಂತರವಾಗಿ ಇರ್ತಾನೆ. ಈ ಕ್ಷಣಿಕವಾದ ಅಶಾಶ್ವತವಾದ ಶರೀರ ಇದ್ದಾಗ ನಾವು ಇಂತಹದ್ದಕ್ಕೆಲ್ಲ ಹೆದರಿ ನಾವು ಮಾಡಬೇಕಾದ ಯುದ್ಧವನ್ನು ಮಾಡದೆ ರಾಜ್ಯವನ್ನು ಸಂರಕ್ಷಿಸಿಕೊಳ್ಳಿಲ್ಲ ಅಂತಂದರೆ ನಾಳೆ ಅಪಕೀರ್ತಿ ನಮಗೆ ಬರ್ತದೆ. ಈ ಕಾಯ ಅಳಿದರೆ ಅಳಿಯಲಿ, ಕೀರ್ತಿ ಎಂಬುದು ಶಾಶ್ವತವಾದದ್ದು. ದುರ್ಯೋಧನ ಇದ್ದ, ಛಲವನ್ನು ಬಿಡದೆ ಅವನು ಹೋರಾಟ ಮಾಡಿದ ಎನ್ನುವ ಕೀರ್ತಿ ಅನೇಕ ಸಹಸ್ರ ವರ್ಷಗಳ ಕಾಲ ಮುಂದುವರಿತದೆ. ಅದರಿಂದ ಕೀರ್ತಿ ಮುಖ್ಯವೇ ಹೊರತು ಈ ದೇಹಕ್ಕೆ ಅಂಜಿ ನಾವು ಹಿಂದೆ ಸರಿಯಬೇಕಾಗಿಲ್ಲ ಎಂಬ ಅಭಿಪ್ರಾಯವನ್ನು ದುರ್ಯೋಧನ ತಂದೆಯ ಹತ್ರ ಹೇಳ್ತಾನೆ. ನಾವು ಸಂಧಿಯನೊಲಿವೆವೆಮ್ಮಯ ಭಾವದಲ್ಲಿ ಹುಳುಕಿಲ್ಲ, ಸಂಪ್ರತಿ ದೇವನಭಿಮತವಲ್ಲ ಪಲ್ಲೆನು ಮುರಹರನ ಮನವ, ನೀವು ಮೇಗರೆಯರಿತದವರಿ ರಾವಣಾರಿಯ ಬಗೆಯ ಬಲ್ಲೆನು, ಸಾವೆ ನೀತನ ಕೈಯ ಬಾಯಲಿ ಭೀತಿ ಬೇಡೆಂದ. ತಂದೆಯ ಹತ್ರ ದುರ್ಯೋಧನ ತನ್ನ ಮಾತನ್ನು ಮುಂದುವರಿಸ್ತಾನೆ. ನಾವು ಸಂಧಿಯನ್ನೊಲಿದೆವು, ನಾನು ಸಂಧಿಗೆ ಒಪ್ಪಿಕೊಳ್ತೇನೆ. ಆದರೆ ಕೃಷ್ಣನಿಗೆ ಸಂಧಿ ಬೇಕಾಗಿಲ್ಲ, ಅವನ ವ್ಯವಹಾರದಲ್ಲಿ ನಮಗೆ ಗೊತ್ತಾಗ್ತದೆ. ಅವ ಇಲ್ಲಿಗೆ ಬಂದ,
ಬರುವಾಗ ಎಂತೆಂತ ಮಾಡಿದ ನಮಗೆ ಗೂಢಚಾರರ ಮುಖಾಂತರ ವರದಿ ಬಂದಿದೆ. ವಿದುರನ ಮನೆಗೆ ಹೋದ. ಇದೆಲ್ಲ ಸಂಧಿಯನ್ನು ಹೇಗಾದರೂ ಮಾಡಿ ಮುರಿದು ಯುದ್ಧವನ್ನೇ ಮಾಡಬೇಕು ಎನ್ನುವುದು ಅವನ ಸಂಕಲ್ಪ ಎನ್ನುವುದು ನನಗೆ ಗೊತ್ತಿದೆ ಅಂತ ದುರ್ಯೋಧನ ಹೇಳ್ತಾನೆ. ನೀವೆಲ್ಲ ಏನು ಅಂತಂದ್ರೆ ಹೊರಗಿಂದ ತೋರಿದ್ದನ್ನೇ ಸತ್ಯ ಅಂತ ತಿಳ್ಕೊಳ್ಳುವವರು. ಶಂಕರಾಚಾರ್ಯ ಹೇಳಿದರೆ ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನಾಪರಃ. ಕಣ್ಣಿಗೆ ಕಾಣುವ ಈ ಪ್ರಪಂಚ ಉಂಟಲ್ಲ, ಇದು ಸತ್ಯ ಅಲ್ಲ. ಇದು ಸತ್ಯ ಅಂತ ನಾವು ತಿಳ್ಕೊಂಡಿದ್ದೇವೆ, ನಾವು ಸತ್ಯ ಅಲ್ಲ ಅಂತ ಹೇಳ್ತಾನೆ. ತುಂಬ ವ್ಯಾಖ್ಯಾನಗಳಿವೆ. ಆದ್ದರಿಂದ ನೋಡಿದ ಮಾತ್ರಕ್ಕೆ, ಸ್ವಲ್ಪ ಮಟ್ಟಿಗೆ ತಿಳಿದ ಮಾತ್ರಕ್ಕೆ ಇದು ಸತ್ಯ ಅಂತ ತಿಳ್ಕೊಳ್ಬಾರ್ದು. ಹೇಳ್ತೇವಲ್ಲ, ಯಾರ್ಯಾರ್ದೋ ಫೇಸ್ಬುಕ್ಕಲ್ಲೋ ಇನ್ನೆಲ್ಲೋ ನೋಡಿ ಯಾರನ್ನೋ ನೋಡಿಕೊಂಡು ಇದು ಸತ್ಯ ಅಂತ ತಿಳ್ಕೊಂಡು ಹೋಗಿ ಬಾವಿಗೆ ಹಾರಿದ ಉದಾಹರಣೆಗಳು ಸಾಕಷ್ಟು ದಿನನಿತ್ಯ ನಾವು ನೋಡ್ತೇವೆ. ಅದರಿಂದ ಕಣ್ಣಿಗೆ ಕಾಣುವುದು ಅಥವಾ ಯಾರೋ ಹೇಳಿದ್ದನ್ನು ಕೇಳಿ ಇದೇ ಸತ್ಯ ಅಂತ ತಿಳ್ಕೊಳ್ಳುವಂಥದ್ದು ಸುಳ್ಳು. ನನಗೆ ಕೃಷ್ಣನ ಮನದಿಂಗಿತ ಏನು ಎನ್ನುವುದು ನನಗೆ ಗೊತ್ತುಂಟು ಅಂತ ದುರ್ಯೋಧನ ಹೇಳಿದ. ನೀವೆಲ್ಲ ಹೇಳ್ತೇವೆ ಕೃಷ್ಣ ಬಹಳ ಒಳ್ಳೆಯವನು, ಅವನು ಸಂಧಾನ ಮಾಡ್ಕೊಳ್ಳಿಕ್ಕೆ ಬಂದಿದ್ದಾನೆ, ನೀನು ಒಪ್ಪಿಬಿಡು, ಯುದ್ಧ ಇಲ್ಲ, ಒಳ್ಳೆ ರೀತಿಯಲ್ಲಿ ರಾಜ್ಯಭಾರ ಆಗ್ತದೆ ಅಂತ. ನನಗೆ ಗೊತ್ತುಂಟು, ಇವತ್ತು ನಾನು ಸಂಧಿಗೆ ಒಪ್ಪಿದ್ರು ಈ ಕೃಷ್ಣ ನಾಳೆ ಹೀಗೆ ಬಿಡುವುದಿಲ್ಲ. ನಾಳೆ ಬಂದು ಮತ್ತೊಂದು ಇನ್ನೊಂದು ಒಳಗಡೆಯಿಂದ ಒಂದು ಏನು ಹೇಳ್ತಾರೆ, ಒಂದು ಫಿಟ್ಟಿಂಗ್ ಇಡ್ತಾನೆ ಅವನು ಕೃಷ್ಣ ಬಂದು. ಆದ್ರಿಂದ ಅಷ್ಟು ಸುಲಭದಲ್ಲಿ ಅವನ ಮಾತನ್ನು ನಾವು ನೇರ ನಂಬಬಾರದು. ನಾನು ಯುದ್ಧ ಪಾಂಡವರ ಜೊತೆಗೆ ಮಾಡೋದೆ, ರಾಜ್ಯ ಕೊಡೋದಿಲ್ಲ. ಒಂದೊಮ್ಮೆ ಪಾಂಡವರ ಜೊತೆಗೆ ಹೋರಾಡಿ ನಾನು ಸಾಯ್ತೇನೆ, ಕೃಷ್ಣನ ಜೊತೆಗೆ ಹೋರಾಡಿ ನಾನು ಸಾಯ್ತೇನೆ ಅಂತಂದ್ರೆ ಸಾಯುವುದಕ್ಕೆ ನಾನು ಸಿದ್ಧನಿದ್ದೇನೆ. ಯಾಕೆಂದ್ರೆ ಈ ಕಾಯ ಅಳಿಯುವುದು, ಆದರೆ ಕೀರ್ತಿ ಇರೋದಿಲ್ಲ, ಅಳಿಯೋದಿಲ್ಲ. ರಾವಣಾದಿಗಳನ್ನು ಇವತ್ತಿಗೂ ನಾವು ಹೇಳ್ತೇವೆ. ಯಾಕೆ ಅಂತಂದ್ರೆ ಅವನು ಶತ್ರುವೇ ಆಗಿದ್ರು, ಕೆಟ್ಟವನೇ ಆಗಿದ್ರು ಕೂಡ ಅವನು ಧೈರ್ಯದಿಂದ ರಾಮನ ಜೊತೆಗೆ ಹೋರಾಟ ಮಾಡಿದ. ಆದ್ರಿಂದ ಅವನನ್ನು ಇವತ್ತಿಗೂ ನೆನಪಿಸಿಕೊಳ್ತಾರೆ. ಕೀರ್ತಿ ಎಂಬುದು ಶಾಶ್ವತ, ಈ ಶರೀರ ಶಾಶ್ವತ ಅಲ್ಲ. ಮನುಷ್ಯ ಶರೀರ ಎನ್ನುವುದು ಸಾಧನಾ ಶರೀರ ಅಂತ ಕರೀತಾರೆ. ಯಾಕೆ ನಾವು ಈ ಭೂಮಿಗೆ ಬಂದಿದ್ದೇವೆ? ಎಲ್ಲರ ಹಾಗೆ ಊಟ ಮಾಡೋದು, ನಿದ್ರೆ ಮಾಡೋದು, ಸಂತಾನೋತ್ಪತ್ತಿ ಮಾಡೋದು, ಆಮೇಲೆ ಸಾಯೋದು, ಇಷ್ಟೇ ಮಾಡೋದಾದ್ರೆ ನಾವು ಮನುಷ್ಯರಾಗಿ ಬರಬೇಕಿತ್ತ? ಸ್ವಲ್ಪ ಆಲೋಚನೆಯನ್ನು ಮಾಡಬೇಕು. ದುಡ್ಡು ಮಾಡೋದು ಇಷ್ಟಕ್ಕೆ ನಮ್ಮ ಜೀವನವ ಅಂತಂದ್ರೆ ಒಂದು ಹಂತದಲ್ಲಿ ಇದು ಹೌದು. ಆದರೆ ಮೇಲ್ಸ್ತರದಲ್ಲಿ ನಾವು ಆಲೋಚನೆ ಮಾಡಿದಾಗ ಇಷ್ಟೇ ಆಗುವುದಾದರೆ ನಾವೊಂದು ಸಾಮಾನ್ಯ ಪ್ರಾಣಿಗಳ ಹಾಗೆ ಇರ್ಬೋದಿತ್ತು. ಆಹಾರ ನಿದ್ರಾ ಭಯಮೈಥುನಂಚ ಸಮಾನಮೇತತ್ ಪಶುಭಿರ್ ನರಾಣಂ, ಎಲ್ರಿಗೂ ಸಮಾನ, ಅದು ಅಷ್ಟೇ ಸಾಕಿತ್ತಲ್ಲ ಅಂತಂದ್ರೆ ಮನುಷ್ಯನಲ್ಲಿ ಒಂದು ಜ್ಞಾನ ಇದೆ, ತಿಳುವಳಿಕೆ ಇದೆ. ಯಾವ ತಿಳುವಳಿಕೆ ಅಂದರೆ ಶಾಶ್ವತವಾದ ತಿಳುವಳಿಕೆ, ಭಗವಂತನ ತಿಳುವಳಿಕೆ. ಆ ತಿಳುವಳಿಕೆಯಿಂದ ಈ ಜನನ ಮರಣದ ಚಕ್ರದಿಂದ ತಪ್ಪಿಸಿಕೊಳ್ಳುವ ಸಾಮರ್ಥ್ಯ ಇದ್ರೆ ಅದು ಮನುಷ್ಯನಿಗೆ. ಆದ್ದರಿಂದ ಸಾಧನಾ ಶರೀರ ಅಂತ ನಮ್ಮ ಶರೀರವನ್ನು ಕರೆಯೋದು. ಅದನ್ನ ಸಾಧನೆ ಮಾಡಲಿಕ್ಕೆ ಅಂತ ಭಗವಂತ ನಮ್ಮನ್ನು ಕಳಿಸಿದ್ದಾನೆ. ಆದರೆ ನಾವು ಅದನ್ನು ಸರಿಯಾಗಿ ಮಾಡ್ತಾ ಇಲ್ಲ. ಎಷ್ಟೋ ಉದಾಹರಣೆಗಳನ್ನು ನೋಡ್ತೇವೆ. ಅಪ್ಪ ಅಮ್ಮ ದೂರದಿಂದ ಮಗ ಚಂದ ಮಾಡಿ ಓದಲಿ ಅಂತ ಅವನಿಗೆಲ್ಲ ಸೌಕರ್ಯ ಮಾಡಿ ಕಾಲೇಜಿಗೆ ಕಳಿಸ್ತಾರೆ. ಈ ಮಗ ಕಾಲೇಜಿಗೆ ಬಂದು ಎಂತ ಮಾಡೋದು, ಕ್ಲಾಸಿಗೆ ಬರುವುದಿಲ್ಲ. ಬೇಡದೇ ಇದ್ದ ಒಂದಷ್ಟೆಲ್ಲ ಕೆಲಸ ಮಾಡಿಕೊಂಡು ಛಾತ್ರವೃತ್ತಿಯನ್ನೇ ಕಳೆದು ಬಿಡ್ತಾನೆ. ಆಮೇಲೆ ಜ್ಞಾನೋದಯ ಆಗುತ್ತೆ, ಛೇ ಹೀಗಾಯ್ತಲ್ಲ ಅಂತ. ನಮಗಾದ ಹಾಗೆ ಹೇಳಿದ್ರಲ್ಲ ರಾಮಕೃಷ್ಣ ಭಟ್ರು, ಬಾಲಸ್ತಾವತ್ ಕ್ರೀಡಾಸಕ್ತ, ತರುಣಸ್ತಾವತ್ ತರುಣೀಸಕ್ತ, ವೃದ್ಧಸ್ತಾವತ್ ಚಿಂತಾಸಕ್ತ, ಪರೇ ಬ್ರಹ್ಮಣಿ ಕೋಪಿನಸಕ್ತ. ನಮಗೆ ಭಗವಂತನ ಚಿಂತನೆ ಮಾಡಲಿಕ್ಕೆ ನಮಗೆ ಸಮಯವೇ ಇರೋದಿಲ್ಲ. ಅಂತಹದ್ದನ್ನು ಶಾಶ್ವತವಾದದ್ದನ್ನು ಪಡೆಯುವುದಕ್ಕೆ ನಾವು ಪ್ರಯತ್ನ ಪಡಬೇಕು. ಯಾರು ಶಾಶ್ವತವಾದದ್ದನ್ನು ಬಿಟ್ಟು ಅಶಾಶ್ವತವಾದದ್ದರ ಹಿಂದೆ ಹೋಗ್ತಾರೋ ಅವರಿಗೆ ಶಾಶ್ವತವೂ ಸಿಕ್ಕೋದಿಲ್ಲ, ಅಶಾಶ್ವತವೂ ಸಿಕ್ಕೋದಿಲ್ಲ. ಯಾವುದು ಶಾಶ್ವತ ಅಂದರೆ ಮುಕ್ತಿ ಅನ್ನೋದು ಶಾಶ್ವತ ಅಂತ ಇಟ್ಕೊಳ್ಳಿ, ಭಗವಂತನ ಸಾನ್ನಿಧ್ಯ ಅನ್ನೋದು ಶಾಶ್ವತ ಅಂತ ಇಟ್ಕೊಳ್ಳಿ. ಆ ಶಾಶ್ವತವಾದದ್ದನ್ನು ಬಿಟ್ಟು ಭಗವಂತನ ಸಾನ್ನಿಧ್ಯವನ್ನು ಪಡೆಯುವುದನ್ನು ಬಿಟ್ಟು ನಾವು ಬರೇ ವಿಷಯೋಪಭೋಗಗಳಲ್ಲಿ, ಲೌಕಿಕ ಸುಖಗಳಲ್ಲಿ, ಸಂಸಾರದಲ್ಲಿ ನಮ್ಮ ಇಡೀ ಸಮಯವನ್ನು ಕಳೆದು ಬಿಟ್ಟರೆ ಈ ಸಂಸಾರ ಎನ್ನುವುದು ಅಶಾಶ್ವತವಾದದ್ದು, ಒಂದು ದಿವಸ ಹೋಗಿಬಿಡ್ತದೆ. ನಾವು ಪ್ರಯತ್ನ ಪಡದೇ ಇದ್ದರಿಂದ ಭಗವಂತನು ನಮಗೆ ಸಿಕ್ಕುವುದಿಲ್ಲ, ಎರಡನ್ನೂ ನಾವು ಕಳ್ಕೊಳ್ತೇವೆ. ಅದರಿಂದ ನಾವು ಶಾಶ್ವತವಾದದ್ದನ್ನು ಪಡೆಯುವುದಕ್ಕೆ ಪ್ರಯತ್ನ ಪಡಬೇಕು. ಕೀರ್ತಿ ಶಾಶ್ವತ, ಅದಕ್ಕಾಗಿ ನಾನು ಯುದ್ಧ ಮಾಡ್ತೇನೆ ಅಂತ ಅವನು ಹೇಳ್ತಾನೆ. ಕೊನೆಯ ಪದ್ಯ. ಮಣಿದು ಬದುಕುವನಲ್ಲ
ಹಾಗೆಯೊಳು ಸೆಣಸಿ ಬಿಡುವವನಲ್ಲ, ದಿಟಧಾರುಣಿಯ ಸಿರಿಗಳುಪುವವನಲ್ಲ, ಅಳುಕಿಲ್ಲ ಕಾಯದಲ್ಲಿ. ರಣಮಹೋತ್ಸವವೆಂಬ ಮತ ಕೈದಣಿಯೇ ಹೊಯ್ದಾಡುವೆವು. ರಣಮಹೋತ್ಸವವು ಎಂಬ ಮತ ಕೈದಣಿಯೇ ಹೊಯ್ದಾಡುವೆವು. ಕೃಷ್ಣನ ಕೆಣಕಿದಲ್ಲದೆ ವಹಿಲದಲ್ಲಿ ಕೈವಲ್ಯವಿಲ್ಲೆಂದ. ಕೃಷ್ಣನ ಕೆಣಕಿದಲ್ಲದೆ ವಹಿಲದಲ್ಲಿ ಕೈವಲ್ಯವಿಲ್ಲೆಂದ. ದುರ್ಯೋಧನ ಅವನಿಗೆ ಒಳ್ಳೆಯದು ಯಾವುದು ಅಂತ ಗೊತ್ತುಂಟು, ಆದರೆ ಅದನ್ನು ಅನುಸರಣೆ ಮಾಡಲಿಕ್ಕಾಗೋದಿಲ್ಲ. ಅವನಿಗೆ ಕೆಟ್ಟದ್ದು ಯಾವುದು ಅಂತ ಗೊತ್ತುಂಟು, ಅದನ್ನು ಬಿಡ್ಲಿಕ್ಕಾಗೋದಿಲ್ಲ. ನಮ್ಮಲ್ಲಿ ಹಲವರಿಗೆ ಇದ್ದ ಹಾಗೆ ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ. ಅದನ್ನು ಬಿಡ್ಲಿಕ್ಕಾಗ್ತಾ ಇಲ್ಲ. ಅದನ್ನೇ ಹೇಳ್ತಾನೆ, ತನ್ನ ಛಲವನ್ನೇ ಅವನು ಹೇಳ್ತಾನೆ. ಮಣಿದು ಬದುಕುವವನಲ್ಲ ನಾನು, ಇನ್ನೊಬ್ಬರಿಗೆ ಬಗ್ಗಿ ಮಸ್ಕ ಹಾಕಿ ಬದುಕುವ ಜಾಯಮಾನದವನು ನಾನಲ್ಲ. ಪಾಂಡವರು ಬಂದು ಕೇಳಿದ್ರು, ಗ್ರಾಮ ಕೊಡು, ಕೊಟ್ಟೆ. ಇನ್ಯಾರೋ ಬಂದು ಮತ್ತೊಂದು ಕೊಡು ಅಂತ ಹೇಳಿದ್ರು, ಕೊಟ್ಟರು. ಹಾಗೆಲ್ಲ ನಾನು ಬದುಕುವವನಲ್ಲ. ಹಗೆಯಳು ಸೆಣಸಿ ಬಿಡುವವನಲ್ಲ. ಶತ್ರುಗಳು ಯಾರಿದ್ದಾರೋ ಅವರ ಜೊತೆ ಯುದ್ಧ ಮಾಡಿಯೇ ಮಾಡುವನು ನಾನು ಅಂತ ಅವನು ಹೇಳ್ತಾನೆ. ದಿಟಧಾರುಣಿಯ ಸಿರಿಗೆ ಅಳುಪುವವನಲ್ಲ. ಈ ಪ್ರಪಂಚದ ಸಂಪತ್ತಿಗೆ ಇದಕ್ಕೆಲ್ಲ ನಾನು ಮಾರು ಹೋಗುವವನಲ್ಲ. ರಾಜ್ಯದ ಅಧಿಕಾರ ನನಗಿದ್ರೆ, ಸಂಪತ್ತಿರ್ತದೆ, ನಾನು ಬೇಕಾದ್ದನ್ನು ಮಾಡಬಹುದು, ಇಂತಹದ್ದಕ್ಕೆಲ್ಲ ನಾನು ಬಗ್ಗುವವನಲ್ಲ. ನನ್ನ ಛಲ ನನ್ನದು ಅಂತ ಹೇಳ್ತಾನೆ ಅವನು. ಸಿರಿಗೆ ಅಳುಪುವವನಲ್ಲ, ಅಳುಕಿಲ್ಲ ಕಾಯದಲ್ಲಿ. ಇಲ್ಲಪ್ಪ, ಪಾಂಡವರನ್ನು ನೀನು ಎದುರು ಹಾಕ್ಕೊಂಡ್ರೆ ಕೃಷ್ಣ ಇದ್ದಾನೆ ಅವ್ರ ಜೊತೆಗೆ, ನೀನು ಸಾಯ್ತಿ ಅಂತಂದ್ರೆ ನಾನು ಸಾಯುವುದಕ್ಕೆ ಹೆದರದ ಮನುಷ್ಯನೇ ಅಲ್ಲ ನಾನು ಅಂತ ಹೇಳ್ತಾನೆ. ಅಳುಕಿಲ್ಲ ಕಾಯದಲ್ಲಿ, ಕಾಯ ಶರೀರದಲ್ಲಿ ನನಗೆ ಅಳುಕಿಲ್ಲ. ಇದು ಬಿದ್ದು ಹೋಗ್ತದೆ, ಸತ್ತು ಹೋಗ್ತದೆ ಅಂತ ಅಳುಕಿಲ್ಲ. ನಮಗೆಲ್ಲ ಶರೀರದ ಬಗ್ಗೆ ತುಂಬ ಮಮತೆ ಇದ್ರೂ ಒಂದು ದಿವಸ ಬಿದ್ದು ಹೋಗೋದೇ ಅದು. ಅಳುಕಿಲ್ಲ. ರಣ ಮಹೋತ್ಸವವೆಂಬ ಮತ, ದೊಡ್ಡ ಯುದ್ಧ ಮಾಡಬೇಕು ಎಂಬುದೇ ನಮ್ಮ ಅಭಿಪ್ರಾಯ. ಎಲ್ಲಿವರೆಗೂ ಹೋರಾಟ ಮಾಡ್ತೇನೆ ಅಂದರೆ ಕೊನೆಯ ಉಸಿರಿರುವವರೆಗೂ ಕೂಡ ನಾನು ಪಾಂಡವರ ಜೊತೆಗೆ ಹೋರಾಟವನ್ನು ಮಾಡ್ತೇನೆ. ಕೈ ದಣಿಯೇ ಹೊಯ್ದಾಡುವೆವು ಅಂತ ಹೇಳ್ತಾನೆ. ಅಲ್ಲಿಯವರೆಗೆ ನಾವು ಹೋರಾಟವನ್ನು ಮಾಡ್ತೇನೆ. ಕೃಷ್ಣನನ್ನು ಹೀಗೆ ನಾನು ಬಿಡೋದಿಲ್ಲ, ಅವನನ್ನು ಕೆಣಕಿಯೇ ಕೆಣಕ್ತೇನೆ ಅಂತ ಹೇಳ್ತಾನೆ. ಯಾಕೆ ಕೆಣಕ್ತೇನೆ ಅಂದರೆ ಕೃಷ್ಣನ ಕೆಣಕಿದಲ್ಲದೆ ವಹಿಲದಲ್ಲಿ ಕೈವಲ್ಯವಿಲ್ಲ. ಭಗವಂತನನ್ನು ಕೆಣಕದೆ, ಭಗವಂತನನ್ನು ಅಡಿಮೇಲು ಮಾಡಲಿಕ್ಕೆ ನೋಡದೆ, ಭಗವಂತನ ಸ್ತುತಿ ಮಾಡದೆ, ಭಗವಂತನ ನಿಂದಾಸ್ತುತಿ ಮಾಡದೆ ಸುಮ್ಮನೆ ಭಗವಂತ ನಮ್ಮ ಜೊತೆಗೆ ಬರುವುದಿಲ್ಲ, ನಮಗೆ ಅನುಗ್ರಹ ಮಾಡೋದಿಲ್ಲ. ಭಗವಂತನ ಸ್ತುತಿ ಮಾರ್ಗದಲ್ಲ ಒಂದು ರೀತಿಯಲ್ಲಿ ಅವನನ್ನು ಅನುಗ್ರಹ ಪಡ್ಕೊಳ್ಳಿಕ್ಕೆ ಹೋದರೆ, ಭಗವಂತನನ್ನ ಕೆಣಕಿ ಅವನಿಂದ ನಾನು ಕೈವಲ್ಯವನ್ನು ಪಡಿತೇನೆ. ಮಧುಕೈಟಭರ ಕಥೆ ನಮಗೆ ಗೊತ್ತಿದೆ, ರಾವಣಾದಿಗಳ ಕಥೆ ನಮಗೆ ಗೊತ್ತಿದೆ. ಭಗವಂತನ ಜೊತೆಗೆ ಹೋರಾಟ ಮಾಡಿ ನಾನು ಕೈವಲ್ಯವನ್ನು ಪಡಿತೇನೆ. ಅದನ್ನು ಹೇಳ್ತಾನೆ. ಕೃಷ್ಣನ ಕೆಣಕಿದಲ್ಲದೆ, ಆ ಶಬ್ದವನ್ನು ಹೇಳ್ತಾನೆ, ಕೆಣಕಿದಲ್ಲದೆ ವಹಿಲದಲ್ಲಿ ಕೈವಲ್ಯ ಇಲ್ಲ ಎಂದ. ಹೀಗೆ ದುರ್ಯೋಧನ ತನ್ನ ಛಲದಿಂದಾಗಿ ಸಂಧಾನಕ್ಕೆ ಬಂದ ಕೃಷ್ಣನ ಅಂತರಂಗದ ಅಭಿಪ್ರಾಯವನ್ನು ಅರಿತುಕೊಂಡು ಅದಕ್ಕನುಗುಣವಾಗಿ ಇವನು ಸಂಧಾನ ಇಲ್ಲ, ಸಂಗ್ರಾಮ, ಯುದ್ಧವೇ ಆಗುವಂತಹದ್ದು ಅಂತ ತೀರ್ಮಾನವನ್ನು ಮಾಡಿಕೊಂಡ ಭಾಗಕ್ಕೆ ಈ ಒಂದು ಉದ್ಯೋಗ ಪರ್ವದ ಈ ಕಥಾಭಾಗ ಇಲ್ಲಿಗೆ ಮುಕ್ತಾಯವಾಗ್ತದೆ. ಗಮಕ ಅಷ್ಟಾಹ, ಅಧಿಕ ಗಮಕ ಅಷ್ಟಾಹ ಕಾರ್ಯಕ್ರಮದ ಸಂಯೋಜನೆಯಲ್ಲಿ ಇದರ ಅಧ್ಯಕ್ಷರಾದಂತಹ ರಾಮಕೃಷ್ಣ ಭಟ್ರು ಮತ್ತು ಅವರ ಕಾರ್ಯಕಾರಿ ಮಂಡಳಿಯ ಎಲ್ಲ ಪದಾಧಿಕಾರಿಗಳು, ಸದಸ್ಯರು ತುಂಬ ಶ್ರಮವನ್ನು ವಹಿಸಿದ್ದಾರೆ. ಒಂದು 4 ಜನರಾದರೂ 10 ಜನರಿಗೆ ಒಳ್ಳೆಯದನ್ನು ಕೊಡಬೇಕು ಅಂತಂದರೆ ಇವತ್ತು ಬೆಂಬಲವನ್ನು ನಾವಾಗಿ ಹೋಗಿ ಪಡ್ಕೊಂಡು ನಾವು ಅದನ್ನು ಮಾಡಬೇಕಾಗತ್ತೆ. ಆದರೆ ಇದು ಹಿತವಾದ ಕಾರ್ಯ, ಪರಿಣಾಮದಲ್ಲಿ ಎಲ್ಲರಿಗೂ ಒಳಿತನ್ನು ಉಂಟು ಮಾಡುವಂತಹ ಕಾರ್ಯ. ಇಂತಹ ಕಾರ್ಯವನ್ನು ಬಹಳ ಸೊಗಸಾಗಿ ಜನಾರ್ದನ ಸ್ವಾಮಿ ದೇವಸ್ಥಾನದಲ್ಲಿ ಆನುವಂಶಿಕ ಆಡಳಿತ ಮುಕ್ತೇಸರ ಶರತ್ಕೃಷ್ಣ ಪಡವೆಟ್ನಾಯರ ವಿಶೇಷವಾದಂತಹ ಈ ಸೌಲಭ್ಯದ ಜೊತೆಯಲ್ಲಿ, ಸ್ಥಳಾವಕಾಶದ ಜೊತೆಯಲ್ಲಿ
ತುಂಬ ಸೊಗಸಾಗಿ ನಡೆಸಿದ್ದಾರೆ. ಇವತ್ತು ವಿಶೇಷವಾಗಿ ವಾಚನದಲ್ಲಿ ಕಾರ್ತಿಕ್ ಬಹಳ ಸೊಗಸಾಗಿ ಪದ್ಯದ ವಾಚನವನ್ನು ಮಾಡಿದ್ದಾನೆ. ಉತ್ತರೋತ್ತರ ಶ್ರೇಯಸ್ಸು ಅವನಿಗೆ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಗುರುವಾಗಿ ವಿಶೇಷವಾದ ಆಶೀರ್ವಾದದ ಮಾತುಗಳನ್ನು ಹೇಳ್ತಾ ಈ ಎಲ್ಲ ವಾಚನ ವ್ಯಾಖ್ಯಾನ ಭಾಗವನ್ನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಮಂಗಳ. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹೀಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತಾ ಸುಖಿನೋ ಭವಂತು. ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ದೇವಕೀ ಪುತ್ರ ಮಂಗಲಂ ಗರುಡಧ್ವಜ ಮಂಗಲಂ